कृष्णं वन्दे मन्तपाशधरं दिव्यार्वकाकृतिं शिखाबन्धत्रयोपेतं भैष्मीमद्भुतरार्चितं बुद्धिर्बलं यशोधैर्यं निर्भयत्वमरोगता जाड्यं वाक्पटुत्वं च हनुमत्स्मरणात् भवेत्। तीर्थानामुत्तमं तीर्थं वनानामुत्तमं वनं क्षेत्राणामुत्तमक्षेत्रं वृन्दावनं द्विजः। चित्रैः पदैश्च गम्भीरैः वाक्यैर्मानैरखण्डितैः गुरुभावं व्यञ्जयन्ति भातस्वरीजे तीर्थवाक्। दुर्वादिध्वान्तरवये वैष्णवेन्दीवरेन्दवे श्रीराघवेन्द्रगुरवे नमोऽत्यन्तदयालवे। हयग्रीवपदासक्तान् हंसेन्द्रैरभिमानितान् देवेन्द्रदेशिकान् वन्दे द्वैततत्त्वार्थसिद्धये। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। हयग्रीवपदाम्भोजमानसं स्वादेशप्रियं गुरुगोविन्दविठलदासवर्यं गुरुं वन्दे निरन्तरम्। आपादमूलपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। धर्मदृढबद्धमूलो वेदस्कन्दपुराणशाकाढ्याः कृतकृतमो मोक्षफलो मधुसूदनपादपूजैति। ಶ್ರೀಗುರುಭ್ಯೋ ನಮಃ ಹರಿ ಓಂ. ಗರುಡದೇವರು ಕೃಷ್ಣನನ್ನ ಪ್ರಶ್ನೆ ಕೇಳ್ತಾ ಇದ್ದಾನೆ. ಏನ ಏನ ಚ ಪಾಪೇನ ಯದ್ಯ ಚಿನ್ನಂ ಪ್ರಜಾಯಿತೆ ಯಾಂ ಯಾಂ ಯೋನಿಂ ಚ ಗಚ್ಚಂತಿ ತನ್ಮೇ ಕಥೆ ಕೇಶವ. ಸ್ವಾಮಿ, ಯಾರ್ಯಾರು ಪಾಪ ಮಾಡಿದವರು ನರಕಕ್ಕೆ ಬೀಳ್ತಾರೆ, ವೈತರಣಿಯಲ್ಲಿ ಬೀಳ್ತಾರೆ, ಅವ್ರಿಗೆಲ್ಲ ಏನೇನು ಗತಿ ಆಗುತ್ತೆ, ಏನೇನು ಶಿಕ್ಷೆ ಆಗುತ್ತೆ ಅಂತ ಹೇಳಿದ್ಯಾ. ಶಿಕ್ಷೆ ಎಲ್ಲ ಆದಮೇಲೆ ಮತ್ತೆ ಅವ್ರಿಗೆ ಪುನಃ ಜನ್ಮ ಕೊಡ್ತಾನೆ ಪರಮಾತ್ಮ. ಯಾಕೆ ಅಂತಂದರೆ, ಏನಕ್ಕೆ ಜನ್ಮ ಕೊಡ್ತಾನೆ ಅಂದರೆ, ಅವನೇನಾದರೂ ಅದರಲ್ಲಿ ವಿವೇಕಿ ಆಗಿದ್ದಂಥವನು ಮತ್ತೆ ಆ ತಪ್ಪನ್ನು ಮಾಡಬಾರ್ದು ಅಂತ ಸರಿದಾರಿಗೆ ಬರಲಿಕ್ಕೆ ಅನೇಕ ಪ್ರಯತ್ನ ಮಾಡ್ತಾನೆ. ಪಾಪಿ ಆದವನು ಇನ್ನೂ ಹೆಚ್ಚು ಪಾಪಗಳನ್ನು ಮಾಡಿ ನರಕಕ್ಕೆ ಗುರಿಯಾಗ್ತಾನೆ. ಹಾಗಾಗಿ ಭೂಮಿಲಿ ಹುಟ್ಟಿದಂಥವನು ನನ್ನಲ್ಲಿ ಈ ದೋಷ ಇದೆ, ನಾನು ಹೋದ ಜನ್ಮದಲ್ಲಿ ಇಂಥ ತಪ್ಪು ಮಾಡಿದ್ದೀನಿ, ಈ ಜನ್ಮದಲ್ಲಿ ಆ ತಪ್ಪು ಮಾಡಬಾರ್ದು, ಜೊತೆಗೆ ಹಿಂದೆ ಮಾಡಿದ ತಪ್ಪಿಗೆ ಏನಾದ್ರು ಪ್ರಾಯಶ್ಚಿತ್ತ ಮಾಡ್ಕೊಳ್ಳಿಕ್ಕೆ ನಾನು ಹಿಂದೆ ಏನು ತಪ್ಪು ಮಾಡಿದ್ದೀನಿ ಅನ್ನೋದನ್ನು ತಿಳ್ಕೋಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಹಾಗಾಗಿ ಆ ಜೀವಿ ಹುಟ್ಟಿದಂಥವನು ಪಾಪಗಳನ್ನು ಮಾಡಿ ಮತ್ತೆ ಭೂಮಿಗೆ ಬಂದಾಗ ಆ ತಪ್ಪು ಮಾಡಿದಂಥ ಜೀವಿ ಹೇಗೆ ಕಾಣಿಸ್ತಾನೆ, ಅವನ ಚಿಹ್ನೆ ಏನು ಅಂತ ಕೇಳ್ತಾ ಇದ್ದಾರೆ ಗರುಡದೇವರು. ಪರಮಾತ್ಮ ಹೇಳ್ತಾನೆ, ಯೈರ್ ಪಾಪೈರ್ಯಾಂತಿ ಯಾಮ್ಯೋನಿಂ ಪಾಪಿನೋ ನರಕಾಗತಾ ಯೇನ ಪಾಪೇನ ಯಚ್ಚಿನ್ನಂ ಜಾಯತೆ ಮಮ ತಚ್ಛೃಣ. ನರಕವನ್ನು ಅನುಭವಿಸಿ ಅವ್ರಿಗೆ ಬರೋ ಯೋನಿಗಳಲ್ಲೇ ಗೊತ್ತಾಗತ್ತಪ್ಪ ಅವ್ರು ಯಾವ್ಯಾವ ರೀತಿ ಇರ್ತಾರೆ ಅಂತ ಹೇಳ್ತೀನಿ ಕೇಳು ಅಂದ. ಬ್ರಹ್ಮ ಕ್ಷಯರೋಗಿ ಸ್ಯಾತ್ ಭೋಗ್ನಾ ಸ್ಯಾತ್ ಕುಬ್ಜಕೋ ಜಡಃ ಕನ್ಯಾಘಾತಿ ಭವೇತ್ ಕುಷ್ಟಿ ತ್ರಯಶ್ಚಾಂಡಾಲ ಯೋನಿಷು. ಬ್ರಹ್ಮ ಹತ್ಯೆ ಮಾಡಿದವನು, ಬ್ರಹ್ಮ ಹತ್ಯೆ ಅಂತಂದರೆ ಬ್ರಾಹ್ಮಣನ ಕೊಲ್ಲಬೇಕು ಅಂತಲಿಲ್ಲ. ನಾವೆಷ್ಟೋ ಚಿಂತನೆ ಮಾಡಿದ್ವಿ ಬ್ರಹ್ಮ ಹತ್ಯೆ ಅಂದರೆ ಏನೇನು ಅಂತ. ಅದರಲ್ಲಿ ಯಾವುದು ಮಾಡಿದರೂ ಕೂಡ ಕ್ಷಯರೋಗ, ಹುಟ್ಟುತ್ತಲೇ ಕೆಮ್ತಾನಂತೆ, ಅಂದರೆ ಅವನ ಆಯಸ್ಸು ಕೂಡ ಕ್ಷೀಣಿಸ್ತಾ ಬರುತ್ತಾನೆ, ಅವನಿಗೆ ಹೆಚ್ಚು ಆಯಸ್ಸಿಲ್ಲ. ಯಾರು ಬ್ರಾಹ್ಮಣನನ್ನು ನಿಂದನೆ ಮಾಡಿದ್ದಾನೆ ಅವನಿಗೆ ಹೆಚ್ಚು ಆಯಸ್ಸಿಲ್ಲಪ್ಪ ಅಂತದ್ದು. ಗೋಗ್ನಸ್ಯ ಕುಬ್ಜಕೋ ಜಡಾಹ. ಗೋವಿನ ಹತ್ಯೆ ಮಾಡಿದಂಥವನು ಗೂನು ಬೆನ್ನಾಗಿ ಹುಡ್ತಾನಂತ. ಎಷ್ಟೋ ಜನ ಮಕ್ಕಳು ಹುಟ್ಟಿದ ತಕ್ಷಣ ಗೂನು ಇರ್ತಲ್ಲ. ಯಾಕೆ ಅಂತಂದರೆ ಗೋ ಹತ್ಯೆ ಮಾಡಿದ ಪಾಪ. ಗೋ ಹತ್ಯೆ ಅಂದರೆ ಗೋವಿನ ಸಾಯಿಸಬೇಕು ಅಂತಲ್ಲ, ಬೇರೆದೆಲ್ಲ ಹೇಳೋದಲ್ಲ. ಗೋವಿಗಾಗಿ ಇಟ್ಟಂಥ ಹುಲ್ಲನ್ನು ಅದನ್ನು ನಾಶ ಮಾಡಿದ್ರು ಕೂಡ, ಗೋ ಆಹಾರವನ್ನು ನಾಶ ಮಾಡಿದ್ರು ಗೋ ಹತ್ಯೆ ಪಾಪವೇ. ಅವನೇನಾಗ್ತಾನೆ, ಜಡ ಆಗ್ತಾನಂತೆ, ದಡ್ಡ ಆಗಿ ಹುಟ್ಟಿರ್ತಾನೆ. ಎಷ್ಟೋ ಜನ ಸಂತಾನ ಆಗಿರುತ್ತೆ, 10 ವರ್ಷ ಆದರೂ ಮಕ್ಕಳು ಏನೂ ಇಲ್ಲ, ಜಡದಂತೆ ಇರ್ತಾರಲ್ಲ. ಯಾಕೆ ಅಂತಂದ್ರೆ ಗೋತ್ಯ. ಕನ್ಯಾಗಾತಿ ಭವೇತ್ ಕುಷ್ಟಿ ತ್ರಯಶ್ಚಂಡಾಲ ಯೋನಿಷು. ಯಾರು ಕನ್ಯಾ ಹತ್ಯೆಯನ್ನು ಮಾಡಿರ್ತಾರೆ, ಕನ್ಯೆಯನ್ನು ಯಾರು ಹಾಳು ಮಾಡಿರ್ತಾರೆ, ಮದುವೆ ಆಗಿರೋ ಕನ್ಯೆಯನ್ನು ಯಾರು ಹಾಳು ಮಾಡಿರ್ತಾರೆ, ಅವನು ಕುಷ್ಠರೋಗಿಯಾಗಿ ಹುಡ್ತಾನಪ್ಪ. ಈ ಮೂವರು, ಬ್ರಾಹ್ಮಣನನ್ನ ನಿಂದನೆ ಮಾಡ್ತಕ್ಕಂಥವ್ರು, ಗೋ ನಿಂದನೆ ಮಾಡ್ತಕ್ಕಂಥವ್ರು, ಕನ್ಯೆಯನ್ನು ನಿಂದನೆ ಮಾಡಿ ಅವ್ರಿಗೆ ಈ ಮೂರರಿಗೂ ಹಿಂಸೆ ಕೊಡ್ತಕ್ಕಂಥವ್ರು ಚಂಡಾಲನಾಗಿರ್ತಾನೆ ಅಂತ ಹೇಳಿದ್ರು. ಸ್ತ್ರೀಘಾತಿ ಗರ್ಭಪಾತಿ ಚ ಪುಲಿಂದೋ ರೋಗವಾನ್ ಭವೇತ್ ಅಗಮ್ಯ ಗಮನಾಶಂಡೋ ದುಶ್ಚರ್ಮ ಗುರುತಲ್ಪಕ. ಸ್ತ್ರೀ ಹತ್ಯೆ ಮಾಡಿದಂಥವನು ಇಲ್ಲ ಗರ್ಭಪಾತ ಮಾಡಿದಂಥವನು ಬೇಡನಾಗಿ ಹುಡ್ತಾನಂತೆ.
ಬೇಡ ಅಂತಂದರೆ ಆಹಾರಕ್ಕಾಗಿ ಅಲ್ಲಿ ಇಲ್ಲಿ ಏನು ಸಿಗುತ್ತೋ ಅದು ತಿನ್ನಬೇಕು. ಯಾವ ಕಾಡು ಪ್ರಾಣಿ ಯಾವಾಗ ಅವನು ಹಿಂಸೆ ಮಾಡುತ್ತೋ ಗೊತ್ತಿಲ್ಲ. ಅವನು ಇನ್ನೊಬ್ಬರಿಗೆ ಗರ್ಭಪಾತ ಮಾಡಿಸಿದ್ದಾನೆ, ಸ್ತ್ರೀ ಹತ್ಯೆ ಮಾಡಿದಾನಲ್ಲ, ಹಾಗಾಗಿ ಅವನ ಆಪತ್ತು ಅವನ ಸುತ್ತಲಲ್ಲೇ ಇರುತ್ತೆ. ಆ ಆಪತ್ತಿನ ಮಧ್ಯೆ ಮಲಗಬೇಕು. ಹೇಗಿರುತ್ತೆ ಅವನ ಪರಿಸ್ಥಿತಿ ಅಂತಂದ್ರೆ, ಸುತ್ತ ಒಂದು 50 ಕಾಳಿಂಗ ಸರ್ಪ ವಿಷ ತುಂಬಿದೆ, ಅದು ಮದದಲ್ಲಿದೆ. ಆ ಕಾಳಿಂಗ ಸರ್ಪದ ಮಧ್ಯೆ ಮಲ್ಕೋ ಅಂತಂದ್ರೆ ನಮಗೆ ಧೈರ್ಯ ಇದೆಯಾ? ಆದರೆ ಆ ರೀತಿ ಹುಟ್ಟುತ್ತಾನಂತೆ. ಅಷ್ಟು ಆಪತ್ತುಗಳ ಮಧ್ಯೆ ಹುಟ್ಟುತ್ತಾನೆ, ಸ್ತ್ರೀಘಾತ ಗರ್ಭಪಾತ ಮಾಡಿದಂತು. ಅಗಮ್ಯ ಗಮನಾಚಂಡು, ಅಗಮ್ಯರಾದ ಸ್ತ್ರೀಯರು ಅಂದರೆ ಪತಿವ್ರತ ಸ್ತ್ರೀಯರು ಅಥವಾ ಕನ್ಯೆಯರು, ಅವರಲ್ಲಿ ಆಸೆ ಪಟ್ಟು ಅವರಿಗೇನಾದ್ರು ಗಮನ ಮಾಡ್ದ, ಅವರಲ್ಲಿ ಏನಾದ್ರು ಸಹವಾಸ ಮಾಡ್ದ ಅಂತಂದ್ರೆ ಷಂಡನಾಗ್ಬಿಡ್ತಾನಂತೆ. ಯಾಕೆ ಅಂತಂದ್ರೆ ಅವ್ರ ಪತಿವ್ರತ ಸ್ತ್ರೀಯರಿಗೆ ಏನೋ ಒಂದು ಮೋಹಗೊಳಿಸಿ ಅವ್ರ ಸಹವಾಸ ಮಾಡಿ ಅವ್ರ ಕುಲ ನಾಶ ಆಗುವಾಗ ಮಾಡ್ದ, ಅವ್ರ ಗಂಡನಿಗೆ ಅನ್ಯಾಯ ಮಾಡ್ದ, ಆ ಕುಲಕ್ಕೆ ಕಳಂಕ ತಂದಿದ್ದಕ್ಕೆ ಅವನು ಜನ್ಮ ಜನ್ಮಕ್ಕೆ ಷಂಡನಾಗಿ ಹುಟ್ಟುತ್ತಾನೆ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಗುರು ಪತ್ನಿಯಲ್ಲಿ ಗಮನ ಮಾಡಿದ್ರೆ, ಆಚಾರ್ಯನ ಪತ್ನಿಯಲ್ಲಿ ಏನಾದರೂ ಗಮನ ಮಾಡಿದ್ರೆ ಚರ್ಮ ರೋಗಿಯಾಗಿ ಹುಟ್ಟುತ್ತಾನೆ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಮಾಂಸ ಭೋಕ್ತ ತಿರಕ್ಕಾಂಗ ಶ್ಯಾವದಂತಸ್ತು ಮದ್ಯಪ ಅವಕ್ಷ ಭಕ್ಷಕೋ ಲೌಲ್ಯಾತ್ ಬ್ರಾಹ್ಮಣಸ್ಯಾನ್ ಮಹೋದರ. ಯಾರು ಮಾಂಸ ತಿಂತಾನೆ ಅವನು ಅತ್ಯಂತ ಕೆಂಪು ಬಣ್ಣ ಶರೀರದಂತೆ ಹುಟ್ಟುತ್ತಾನಂತೆ. ಹುಟ್ಟುತ್ತಲೇ ಗೊತ್ತಾಗುತ್ತೆ ಕೆಂಪಿಗಿದೆ ಶರೀರ, ಚರ್ಮನೇ ಇಲ್ಲ. ಹುಟ್ಟಿದ ತಕ್ಷಣ ಮಕ್ಕಳು ಕೆಂಪಿಗೆ ಇರ್ತಾರೆ, ಆದರೆ ಕಾಲ ಕಳೆದಾಗೂ ಚರ್ಮ ಕೆಂಪಿಗೆ ಇದೆ. ಅಂದರೆ ಈ ಇನ್ನೊಂದು ಪ್ರಾಣಿಯ ಮಾಂಸವನ್ನು ತಿಂದಿದ್ದಕ್ಕೆ ಆ ಪ್ರಾಣಿ ಮಾಂಸ ಹೇಗಿತ್ತು, ಕೆಂಪಿಗಿತ್ತಲ್ಲ, ಇವನಿಗೂ ಅಷ್ಟೇ ಮೇಲಿನ ಚರ್ಮವನ್ನ ಕ್ರಿಮಿಗಳು ತಿಂದು ಹಾಕ್ಬಿಟ್ಟಿರ್ತಂತೆ ಗರ್ಭದಲ್ಲಿ. ಹಾಗಾಗಿ ಅವನು ಶರೀರ ಕೆಂಪಿಗೆ ಇರುತ್ತೆ. ಎಷ್ಟೋ ಜನರಿಗೆ ಆ ಥರ ಆಗತ್ತಲ್ಲ, ಆ ಥರ ಹುಡ್ತಾರೆ. ಯಾಕೆ ಅಂತಂದ್ರೆ ಅಷ್ಟು ಮಾಂಸವನ್ನು ತಿಂದಿದ್ದಾನೆ. ಮದ್ಯಪಾನ ಮಾಡಿದವನು ಶ್ಯಾವದಂತಸ್ತು ಮದ್ಯಪಾಹ. ಒಬ್ಬರ ಹಲ್ಲನ್ನು ನೋಡಿ ಆ ಹಲ್ಲು ಕಪ್ಪಗಿದೆ, ಆ ಕಪ್ಪಗಿದೆ ಹಲ್ಲು. ಅವನೇನು ಪಾನ್ ಪರಾಗ ಹಾಕಲ್ಲ, ವಿಳ್ಯದೆಲೆ ಹಾಕಲ್ಲ, ಆದರೂ ಹಲ್ಲು ಕಪ್ಪಗಿದೆ ಅಂತಂದ್ರೆ ಅವನು ಎಷ್ಟೋ ಜನ್ಮದಿಂದ ಮದ್ಯಪಾನ ಮಾಡ್ಕೊಂಡು ಬಂದಿದ್ದಾನೆ. ಯಾರು ಮದ್ಯಪಾನ ಮಾಡಿದ್ದಾನೆ ಅವನ ಹಲ್ಲು ಕಪ್ಪಗಿದೆ. ನಾವು ನೋಡಿರ್ತೀವಲ್ಲ ಎಷ್ಟೋ ಜನರ, ಯಾರ ಹಲ್ಲು ಕಪ್ಪಗಿದೆ ಅವರು ಶ್ರಾದ್ದಕ್ಕೆ ಅನರ್ಹರಂತೆ. ಅಂದ್ರೆ ಅವ್ರು ಬ್ರಾಹ್ಮಣರ ಕರಿತೇವಲ್ಲ ಬನ್ನಿ ಊಟಕ್ಕೆ ಅಂತ, ಯಾರು ಹಲ್ಲು ಕಪ್ಪಾಗಿದೆ ಅವ್ರನ್ನ ಕರೆಯೋಗಿಲ್ಲ ಅಂತ ಹೇಳಿದ್ದಾರೆ. ಅವನೇನಾದ್ರು ಬ್ರಾಹ್ಮಣನಾಗಿ ಆ ಬ್ರಾಹ್ಮಣ ಸ್ಥಾನದಲ್ಲಿ ಬಂದು ಊಟ ಮಾಡ್ದ ಅಂತಂದ್ರೆ 10 ವರ್ಷ ಕಾಲಶ್ರಾದ್ದ ಮಾಡಿದಂಥ ಶ್ರಾದ್ದ ವ್ಯರ್ಥ ಆಗತ್ತೆ ಅಂತ ಹೇಳಿ ಶಾಸ್ತ್ರ ಹೇಳ್ತಾ ಇದೆ. ಅಭಕ್ಷ ಭಕ್ಷಕೋ ಲೌಲ್ಯಾತ್ ಬ್ರಾಹ್ಮಣಸ್ಯ ಅನ್ನೋದರ. ತುಂಬಾ ಜಿಬ್ಬ ಚಾಪಲ್ಯ, ಅದು ತಿನ್ನಬೇಕು ಇದು ತಿನ್ನಬೇಕು ಅಂತ ಹೇಳಿ ಶೂದ್ರರ ಮನೆಯಲ್ಲಿ ಅಥವಾ ಶೂದ್ರರಿಂದ ತಿನ್ನಬಾರದ ಪದಾರ್ಥವನ್ನು ತಿಂದ್ರೆ ಬ್ರಾಹ್ಮಣನಾದವನು ಮಹೋದರ ರೋಗದಿಂದ ಬರ್ತಾನೆ. ಏನು ಮಹೋದರ ರೋಗ ಅಂದ್ರೆ, ಹುಟ್ಟಿದ ಮಗುಗೆ ತಲೆ ಕೈಕಾಲೆಲ್ಲ ಸಣ್ಣಗಿರುತ್ತೆ, ಹೊಟ್ಟೆ ಡುಬ್ಬ ಇರುತ್ತೆ, ಅದಕ್ಕೆ ಮಹೋದರ. ಉದರ ದೊಡ್ಡದಾಗಿ, ಹೊಟ್ಟೆ ಮಾತ್ರ ಉಬ್ಬರ ಬಂದ್ಬಿಟ್ಟಿರುತ್ತೆ. ಅಂತ ಮಕ್ಕಳು ತಿನ್ನಬಾರ್ದಂತ ತಿಂದಿದ್ದಾರೆ. ಆ ಮಗುನ್ ನೋಡದೆ ಹೇಳ್ತಾರಂತೆ, ಇವನು ಹೀಗೆ ಈ ತರ ಹೊಟ್ಟೆ ಮುಂದೆ ಇದೆ, ಮುಂದೆ ನಮ್ಮನ್ನೆಲ್ಲ ತಿಂತಾನ ಅಂತ ಮಗು. ಆ ಮಗು ಅದನ್ನು ಅರ್ಥ ಮಾಡ್ಕೊಂಡು ಈ ಜನ್ಮಾಂತರದಲ್ಲಿ ಮಾಡಿದಂಥ ತಪ್ಪಿಗೆ ಇಂಥ ಜನ್ಮ ಬಂದಿದೆ, ಈ ಜನ್ಮದಲ್ಲಿ ಅಂತ ತಪ್ಪು ಮಾಡಬಾರ್ದು ಅಂತ ತಿದ್ಕೊಂಡ್ರೆ ಸ್ವಾಮಿ ಉದ್ಧಾರ ಮಾಡ್ತಾನೆ. ಮತ್ತೆ ಅದನ್ನೇ ತಿನ್ಲಿಕ್ಕೆ ಶುರು ಮಾಡ್ದ ಅಂತಂದ್ರೆ ಹೋಗ್ತಾನೆ. ಒಬ್ಬ ತಂದೆ ಮಗನ ಕೇಳದಂತೆ, ಮಗ ಸ್ಕೂಲ್ಗೆ ಹೋಗುವಂತವನು ನಿಂತ್ಕೊಂಡು ಧೂಮಪಾನ ಮಾಡ್ತಿದ್ದಂತೆ. ಅಪ್ಪ ಕೇಳ್ದ, ಅಲ್ಲ ಕಣೋ ನಿನ್ನ ನೋಡ್ದಂಗೆ ಆಯ್ತು ನನಗೆ, ನೀನು ಧೂಮಪಾನ ಮಾಡ್ತಾ. ಅಪ್ಪ ಧೂಮಪಾನ ಅಂದ್ರೆ ಏನು ಅಂತ ಕೇಳಿದ್ನಂತೆ. ಒಂದು ಸ್ವಲ್ಪ ದಿನ ಆಯ್ತಂತೆ ಯಾರೋ ಚಾಡಿ ಹೇಳ್ದಂತೆ, ನಿಮ್ಮ ಮಗ ಕುಡಿತಾನೆ. ಅಲ್ವ ನೀನು ಕುಡಿತಿ ಅಂತ ಹೌದಪ್ಪ. ಅಪ್ಪ ನಾನು ನೀರು ಬಿಟ್ಟು ನೀನು ಕುಡಿಯಲ್ಲ, ಕಾಫಿನೂ ಕುಡಿಯಲ್ಲ ಗೊತ್ತಾ ಅಂದ. ಆಮೇಲೆ ಇನ್ನೊಂದು ಸ್ವಲ್ಪ ದಿನಕ್ಕೆ ನೀನು ಮಾಂಸ ಎಲ್ಲ ತಿಂತಿಯಂತೆ. ಖಂಡಿತ ನನಗೆ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ. ಅವರಪ್ಪ ಕೇಳೋದು, ನಿನ್ಗೆ ಯಾವ ಅಭ್ಯಾಸನೂ ಇಲ್ವಾ? ಇಲ್ಲಪ್ಪ ನಿಜವಾಗ್ಲೂ ಯಾವ ಕೆಟ್ಟ ಅಭ್ಯಾಸನೂ ಇಲ್ಲ, ಒಂದೇ ಒಂದು ಅಭ್ಯಾಸ ಇದೆ. ಏನದು ಅಂದ್ರೆ ಸುಳ್ಳು ಹೇಳೋದು. ಅಂದ್ರೆ ಅವ್ನು ಹೇಳಿದ್ದೆಲ್ಲ ಸುಳ್ಳು ಅಂತ ಅರ್ಥ. ಆ ರೀತಿ ಅಂಥ ಮಕ್ಕಳುಗಳೆಲ್ಲ ಈ ಥರ ಮಹೋದರ ರೋಗದಿಂದ ಹುಟ್ಟುತ್ತಾರಪ್ಪ. ಅದ್ವತ್ವ ವಿಷ್ಣಮಶ್ನಾತಿ ಸಭವೇತ್ ಗಲಗಂಡವಾನ್ ಶ್ರಾದ್ದೇನ ಮಶುಚಿಂ ದತ್ವಾ ಚಿತ್ರಕುಷ್ಟಿ ಪ್ರಜಾಯತೆ. ಇನ್ನು ಏನೋ ಮನೇಲಿ ಹಬ್ಬ ಮಾಡಿದ್ವಿ ಅಥವಾ ಏನೋ ಒಂದು ವಿಶೇಷ ಸಂದರ್ಭ, ಅಡುಗೆ ಚೆನ್ನಾಗಿ ಮಾಡಿದ್ವಿ. ಅಡುಗೆ ಚೆನ್ನಾಗಿ ಮಾಡಿದಾಗ ಯಾರಾದ್ರೂ ಕರೆದು ಊಟಕ್ಕಾಗಿ ಊಟ ಮಾಡಬೇಕು. ಇಲ್ಲ ಯಾರು ಇಲ್ಲ, ಗಂಡ ಕೆಲಸಕ್ಕೆ ಹೋಗಿದ್ದಾನೆ, ಗಂಡನಿಗೆ ಪತಿಗೆ ಹಾಕಿ ನಾವು ಊಟ ಮಾಡಬೇಕು. ಅಥವಾ ಪುರುಷರೇ ಅಡುಗೆ ಮಾಡಿಕೊಂಡು ತುಂಬ ಚೆನ್ನಾಗಿತ್ತು,
ಹೆಂಡತಿ ಬರ್ತಾಳೆ, ಮಕ್ಕಳು ಬರ್ತಾರೆ, ಆ ಮಕ್ಳಿಗೆ ಏನೋ ಒಂದು ಬೇರೆ ಮಾಡಿ ತಾನು ಚೆನ್ನಾಗಿರೋದೇನಾದ್ರು ತಿಂದರೆ ಗಲಗಂಡ ರೋಗ ಅಂತ ಬರುತ್ತೆ. ಏನದು ಗಲಗಂಡ ರೋಗ ಅಂದರೆ ಮುಖ ಊದ್ಕೊಂಡ್ಬಿಡುತ್ತೆ. ಮುಖ ಊದ್ಕೊಂಡ್ಬಿಡುತ್ತೆ. ಯಾವ ಪಾಕವನ್ನು ಮಾಡಿ ಒಬ್ಬರಿಗೆ ಕೊಡದೆ ತಿಂದರೆ ಅದು ಮಹಾಪಾಪ ಅಂತ. ಚೆನ್ನಾಗಿರೋದನ್ನ ಬ್ರಾಹ್ಮಣರಿಗೆ ಅರ್ಪಣೆ ಮಾಡಿ ಅವ್ರು ತೃಪ್ತಿ ಪಟ್ಬಿಟ್ರೆ ನಿಮ್ಮ ಕೈಯಲ್ಲಿ ಆಗೋ ಅಡುಗೆ ಎಲ್ಲ ಚೆನ್ನಾಗಿರುತ್ತೆ. ಅದಕ್ಕೆ ಮಾಡೋ ಅಡುಗೆ ರುಚಿ ಆಗಬೇಕು ಅಂದರೆ ದೊಡ್ಡವರ ಆಶೀರ್ವಾದ ಬೇಕು. ಗಲಗಂಡ ರೋಗ ಬರುತ್ತೆ, ರೋಗಿ ಆಗಿರ್ತಾನೆ. ಶ್ರಾದ್ದೇನ ಅಶುಚಿಂ ಧೃತ್ವ, ಶ್ರಾದ್ದದಲ್ಲಿ ಏನಾದ್ರು ಅಶುಚಿಯಿಂದ ಅನ್ನವನ್ನ ಮಾಡಿದ್ರೆ ನಮಗೆ ಗೊತ್ತಿಲ್ಲ, ನಾವೆಲ್ಲೋ ಕೊಟ್ಬಿಟ್ಟಿದ್ದೀವಿ, ಶುಚಿ ಇದೆಯಾ ಅಶುಚಿ ಇದೆಯಾ ಅಂತ ಪರೀಕ್ಷೆ ಮಾಡ್ಬೇಕಂತೆ. ಸುಮ್ಮನೆ ಏನೋ ಅನ್ನ ತಂದು ಕೊಟ್ಟರು ಅಂತ ಮಾಡೋದಲ್ಲ. ಎಷ್ಟೋ ಮಠದಲ್ಲಿ ಗ್ಯಾಸ್ ಮೇಲೆ ಅನ್ನ, ಬೆಂಗಳೂರಲ್ಲೇ, ಬೇರೆ ಕಡೆ ಅಲ್ಲ, ಸುಮಾರು ಜನರಿಗೆ ಗೊತ್ತು, ಗ್ಯಾಸ್ ಮೇಲೆ ಅನ್ನ ಮಾಡಿ ತಂದು ಶ್ರಾದ್ದಕ್ಕೆ ಅಂತ ಇಡ್ತಾ ಇದ್ದಾರೆ. ಅದೆಲ್ಲ ಅಂತ ಅಶುಚಿಯಿಂದ ಶ್ರಾದ್ದ ಮಾಡಿದ್ರೆ ಚಿತ್ರಕುಷ್ಠ ರೋಗ ಅಂತ, ಅಂದ್ರೆ ವಿಚಿತ್ರವಾದ ಕುಷ್ಠರೋಗ ಬರುತ್ತೆ ಅವನಿಗೆ. ಹಾಗಾಗಿ ಶ್ರಾದ್ದ ತುಂಬ ಹುಷಾರಾಗಿ ಮಾಡಬೇಕು. ಶುಚಿಯಾದ ಅನ್ನ ಇರಬೇಕು. ಪಿತೃಗಳಿಗೆ ಏನಾದರೂ ಅಶುಚಿಯಿಂದ ಹಾಕಿ, ಬಂದ ಬ್ರಾಹ್ಮಣರಿಗೆ ಅಶುಚಿಯಿಂದ ಹಾಕಿ, ಎಷ್ಟೋ ಜನ ಗೊತ್ತಿರಲ್ಲ, ಕರೆದು ಬಿಟ್ಟಿರ್ತಾರೆ. ಈ ರೋಡ್ಗೆ ಹೋಗಿದ್ವಿ. ಈ ರೋಡ್ಗೆ ಹೋದಾಗ ಈ ನಮ್ಮ ಕಡೆ ಈ ಹೂವೆಲ್ಲ ಕಟ್ತಾರೆ, ಕರ್ಗ ಹೊಡ್ತಾರಲ್ಲ, ಏನಂತಾರಲ್ಲ, ತಿಗಳು, ಆ ಟೈಪ್ ಅಲ್ಲಿ ಈ ರೋಡಲ್ಲಿ ಅವರೆಲ್ಲ ವಿಭೂತಿ ಎಲ್ಲ ಇಟ್ಕೊಂಡು ನಮ್ಮ ಬ್ರಾಹ್ಮಣರನ್ನು ಹೋಗಿ ಕರೀತಾರೆ, ನೀವು ನಮ್ಮ ಮನೆಗೆ ಬಂದು ಊಟ ಮಾಡಿ. ಈ ಬ್ರಾಹ್ಮಣನಿಗೆ ಇವನು ವಿಭೂತಿ ಇಟ್ಕೊಂಡಿರ್ತಾರೆ, ಸ್ಮಾರ್ತರು ಎಲ್ಲ ಜನರು ಹಾಕೊಂಡ್ಬಿಟ್ಟಿದೆ. ಇವತ್ತು ನಡೀತಾ ಇರೋದು ಪ್ರೆಸೆಂಟ್ ಕಣ್ಣಲ್ಲಿ ಕಂಡಿದ್ದು. ಇವರೆಲ್ಲ ಹೋಗಿ ಬ್ರಾಹ್ಮಣ ವಿಶ್ವಾಸ ಊಟ ಮಾಡ್ಬಿಡ್ತಾರೆ. ಪಾಪ ಆಚಾರ ವಿಚಾರ ಇರೋರು ಯಾರನ್ನ ಬನ್ನಿ ಅಂತ ಕರ್ಕೊಂಡು ಹೋಗ್ತಾರಲ್ಲ, ಅವ್ರ ಮನೆಗೆ ಈರುಳ್ಳಿ ಟೊಮೆಟೊ ಎಲ್ಲ ಆಚಾರ, ನೀವು ಸುಮ್ಮನೆ ತಿನ್ನಿ, 5,000 ಕೊಡ್ತಾರೆ. ದುಡ್ಡುಗಾಗಿ ತಿನ್ನೋದು ಮಾಡೋದು ಮಾಡಲ್ಲ ಅಂತಂದ್ರೆ ಅನ್ನ ಹಾಕಲ್ಲ ನೋಡಿ. ಅವರೆಲ್ಲ ನಾವು ಸ್ಮಾರ್ತರು ಅಂತ ಹೇಳ್ತೇವೆ. ಈ ರೀತಿ ಮೋಸ ಮಾಡಿ ಬ್ರಾಹ್ಮಣರಿಗೆ ಅನ್ನ ಹಾಕಿದ್ರೆ, ಅನ್ನ ಹಾಕಿದವನಿಗೆ ಮಹಾ ಪಾಪ ಬರುತ್ತೆ. ಅವನು ಹುಟ್ಟೋ ಮಕ್ಕಳೆಲ್ಲ ಹುಟ್ಟಿದ ತಕ್ಷಣವೇ ಮರಣವನ್ನು ಹೊಂದುತ್ತಂತೆ. ಯಾಕಂದ್ರೆ ಬ್ರಾಹ್ಮಣನ ಅನುಗ್ರಹ ಇಲ್ಲ ಅಂತಂದ್ರೆ ಸಂತಾನ ಅಭಿವೃದ್ಧಿ ಆಗಲ್ಲ. ದುಡ್ಡನಾಸಿಗಾಗಿ ತಿಂದ ಬ್ರಾಹ್ಮಣ ಅವನು ಆಚರಣೆ ಮಾಡ್ತಕ್ಕಂಥ ವೇದ ಎಲ್ಲ, ಅವನು ಮಾಡೋ ಆಶೀರ್ವಾದ ಎಲ್ಲ ಉಲ್ಟಾಗಿ, ಅವನ ಮಾಡೋ ಆಶೀರ್ವಾದ ಎಲ್ಲ ಶಾಪ ಆಗಿ, ಅವನ ಸಿದ್ಧಿ ಎಲ್ಲ ಕುಂದೋಗಿ ಅವನನ್ನು ಯಾರು ನೋಡ್ದಿರೋ ಹಾಗೆ ದೇವರು ಅವನಿಗೆ ಶಪಿಸ್ತಾನೆ ಅಂತ ಈ ರೀತಿ ಇದೆ. ಹಾಗಾಗಿ ಅಂತ ವಂಚನೆಗಳನ್ನು ಮಾಡಬಾರ್ದು. ಗುರೋರ್ ಗರ್ವೇಣವಾ ಮಾನಾತ್ ಅಪಸ್ಮಾನಿ ಭವೇನ್ನರಃ ನಿಂದಕೋ ವೇದಶಾಸ್ತ್ರಾಣ ಪಾಂಡುರೋಗಿ ಭವೇದ್ರುವಂ. ವಿದ್ಯಾಮದದಿಂದ, ತುಂಬಾ ನನ್ನ ಹತ್ರ ವಿದ್ಯೆ ಇದೆ ಅನ್ನೋ ಆ ಮದದಿಂದ ಏನಾದರೂ ಗುರುಗಳನ್ನು ನಿಂದನೆ ಮಾಡಿದ್ರೆ ಅವನಿಗೆ ಅಪಸ್ಮಾರ, ಮೂರ್ಛೆ ರೋಗ ಬರುತ್ತದೆ. ಏನು ಮೂರ್ಛೆ ರೋಗ ಅಂತಂದ್ರೆ ಈ ಕೀ ಕೊಡ್ತಾರಲ್ಲ, ಫಿಟ್ಸ್, ಆ ಥರ ಫಿಟ್ಸ್ ಬರುತ್ತೆ. ಯಾರೋ ಒಬ್ರು ಸಹಾಯ ಇರಬೇಕು. ಆ ಫಿಟ್ಸ್ ಬಂದಾಗ ನೀರು ಕುಡಿಸಿದ್ರೆ ಅವನು ಸತ್ತೇ ಹೋಗ್ತಾನೆ. ಅಂಥದ್ದೆಲ್ಲ ಬರುತ್ತೆ. ಅದಕ್ಕೆ ಒಂದು ಕತೆ ಹೇಳ್ತಾರೆ, ಉಪಮನ್ಯು ಅಂತ. ಅವನು ಒಬ್ಬ ಋಷಿಗಳ ಹತ್ರ, 3 ಜನ ಅಣ್ಣ ತಮ್ಮಂದರು ಒಬ್ಬ ಗುರುಗಳ ಹತ್ರ ಹೋಗಿದ್ದ, ಆಶ್ರಯ ಮಾಡ್ದ. ಗುರುಗಳು ಹೇಳಿದ್ರು, 1 ವರ್ಷಗಳ ಕಾಲ ಪಾಠ ಶುರು ಮಾಡಕ್ ಮುಂಚೆ, ಹಿಂದೆ ಕಾಲದಲ್ಲೆಲ್ಲ ಹೇಗಿತ್ತು ಅಂದ್ರೆ, ಹೋಗಿದ ತಕ್ಷಣ ಸ್ಕೂಲಿಗೆ ಹೋಗಿ ಅಡ್ಮಿಷನ್ ಇಲ್ಲ, ಗುರುಗಳ ಸೇವೆ ಮಾಡ್ಬೇಕು 1 ವರ್ಷ. ಗುರುಗಳು ನೋಡ್ತಾರೆ ಇವನಿಗೆ ನನ್ನ ಹತ್ರ ಇದ್ದು ವಿದ್ಯೆ ಕಲಿಯೋ ಯೋಗ್ಯತೆ ಇದೆಯಾ ಇಲ್ವಾ. ಆ ರೀತಿ ಹೋದ ಉಪಮನ್ಯು, ಹೇಳ್ದ, ಸರಿ ಆಯ್ತು, ಒಳ್ಳೆ ಗುರು ಭಕ್ತಿ ಮಾಡಿದ. ಗುರುಗಳು ಹೇಳೋದ ಬಗ್ಗೆ ಒಳ್ಳೆ ಹಣ್ಣು ಹಂಪಲು ಎಲ್ಲ ಕೊಟ್ಟು ಕಾಡಿಗೆ ಹೋಗಿ 3 ದಿನ ಇದ್ದು ಆಕಳುಗಳನ್ನೆಲ್ಲ ನೋಡ್ಕೊಂಡು 3 ದಿನ ಬಿಟ್ಟು ಬಾ ಅಂತ. ಒಳ್ಳೆ ಹಣ್ಣುಗಳನ್ನ ಕೊಟ್ಟಿದ್ರು ಗುರುಗಳು. ಗುರುಗಳ ವಾಕ್ಯದಲ್ಲಿ ಬಹಳ ನಿಷ್ಠೆ. ಗುರುಗಳು ಹೇಳಿದಾರೆ ತಿನ್ನಬೇಡ ಅಂತ. 3 ದಿನ ಏನೂ ತಿಂದಿಲ್ಲ, ಆಕಳನ್ನು ನೋಡ್ಕೊಂಡು ಪುನಃ ಬರಬೇಕು, ಮೂರ್ಛೆ ತಪ್ಪಿ ಬಿದ್ದುಬಿಟ್ಟ. ಗುರುಗಳಿಗೆ ಗೊತ್ತಾಯ್ತು. ಗುರುಗಳು ಹುಡ್ಕೊಂಡ್ ಬಂದರಂತೆ ಶಿಷ್ಯನ. ಅವನಿಗೆ ನೀರು ಹಾಕಿ ಆಮೇಲೆ ಅವನು ಕೂಡಿಸಿ ಆಶೀರ್ವಾದ ಮಾಡಿದಂತೆ. ನನ್ನ ವಾಕ್ಯಕ್ಕೆ ನೀನು ಎಷ್ಟು ಮರ್ಯಾದೆ ಕೊಟ್ಟಿದೆಯಲ್ಲ, ನಿನ್ನ ಕುಲದಲ್ಲಿ ಯಾರಿಗೂ ರೋಗನೇ ಬರಬಾರ್ದು ಅಂತ ಆಶೀರ್ವಾದ ಮಾಡಿ ಅವನ ತಲೆ ಮೇಲೆ ಕೈ ಇಟ್ಟು, ಇವತ್ತು ನಿನ್ನ ವಿದ್ಯೆ ಪೂರ್ಣ ಆಗಿದೆಯಪ್ಪ, ಹೋಗಿ ಹೆಂಗಾರು ಬದುಕು. ಅವನು ಹೇಳಿದ್ದೇ ವೇದ ಅಂತ. ಯಾಕೆಂದ್ರೆ ಗುರುಗಳ ಅನುಗ್ರಹ ಇದ್ರೆ ಏನ್ ಬೇಕಾದ್ರೂ ಸಿದ್ಧಿ ಆಗುತ್ತೆ. ಗುರುಗಳಲ್ಲಿ ನಿಂದನೆ ಮಾಡ್ಕೊಂಡು ವಿದ್ಯೆ ಕಲಿತ್ರೆ ಖಂಡಿತವಾಗ್ಲೂ ಆ ವಿದ್ಯೆ ಆಗ್ತಲ್ಲ. ವಿದ್ಯೆ ಬಂದಿದ್ರು ಕೂಡ ಜೀವನದಲ್ಲಿ ಪ್ರಯೋಜನ ಆಗಲ್ಲ. ಹಾಗಾಗಿ ಗುರುಗಳನ್ನೇ ನಾನು ನಿಂದನೆ ಮಾಡಿದ್ರೆ ಒಂದು ಮೂರ್ಛೆ ರೋಗ ಬರುತ್ತೆ. ನಿಂದಕೋ ವೇದಶಾಸ್ತ್ರಣ ಪಾಂಡುರೋಗಿ ಭವೇದ್ರು. ವೇದಶಾಸ್ತ್ರಗಳನ್ನ ಯಾರು ನಿಂದನೆ ಮಾಡ್ತಾರೆ ಅವರು ಪಾಂಡುರೋಗಿ. ಏನಿದು ಪಾಂಡುರೋಗಿ ಅಂದ್ರೆ, ಪಾಂಡುರಾಜನಿಗೆ ಈ ತೊನ್ನಾಗಿತ್ತು. ಈ ತೊನ್ನಿಗೆ ಪಾಂಡುರೋಗ ಅಂತ ಕರೀತಾರೆ. ಆ ಪಾಂಡುರೋಗಿ ಯಾರು ಹುಡ್ತಾನಂತೆ, ಅದು ಮಹಾಪಾಪ. ಯಾಕೆ ಅಂತಂದ್ರೆ ವೇದಶಾಸ್ತ್ರಗಳನ್ನ ಅಂದ್ರೆ ಪರಮಾತ್ಮನನ್ನೇ ನಿಂದನೆ ಮಾಡಿದಂಥವನಿಗೆ ಆ ರೋಗ ಬರುತ್ತೆ.
ನಮ್ಮ ಊಟ ಕೂತಿರ್ತೀವಲ್ಲ, ಅಂದರೆ ಅವನ ನಿಂದನೆ ಮಾಡ್ತಾ ಇಲ್ಲ. ಶಾಸ್ತ್ರ ಏನು ಹೇಳ್ತಿದೆ ಅಂತ, ಶಾಸ್ತ್ರ ಹೇಳ್ತಿದೆ ಅವನು ಕೂತ ಪಂಕ್ತಿಯಲ್ಲಿ ನಾವು ಊಟ ಮಾಡಿದ್ರೆ ಅವನು ಏನು ವೇದಶಾಸ್ತ್ರಗಳನ್ನು ನಿಂದನೆ ಮಾಡಿದ್ದಾನೆ ಆ ಪಾಪ ಎಲ್ಲ ನಮಗೆ ಬರುತ್ತಂತೆ, ನಮಗೂ ಆ ಪಾಠಗಳು ಬರುತ್ತಂತೆ. ಹಾಗಾಗಿ ಅವನನ್ನು ಏನಾದ್ರು ನೋಡಿದ್ರೆ ಅದು ಪ್ರಾಯಶ್ಚಿತ್ತವಾಗಿ ತೆಂಗಿನ ಮರವನ್ನು ನೋಡು ಅಂತ ಹೇಳಿದೆ. ಅವನು ಆ ಜೀವನದಲ್ಲಿ ಆ ರೀತಿ ಆಗಿದ್ದಕ್ಕೆ ಅವನೇ ಎಲ್ಲೂ ಬರಬಾರ್ದು ಅರ್ಥ ಮಾಡಿಕೊಂಡು ಅವನು ದೇವರಲ್ಲಿ ಕ್ಷಮೆ ಕೇಳಬೇಕು. ಸ್ವಾಮಿ ಇಂತ ತಪ್ಪು ಮಾಡಿದ್ದೀನಿ, ನಾನು ಉದ್ಧಾರ ಮಾಡುವಂತ. ನಾನು ಪ್ರತ್ಯಕ್ಷ ಕಂಡಿದ್ದೀನಿ, ರಾಯರ ಸೇವೆ ಮಾಡಿದ್ರು 7 ವರ್ಷ ಮೈಯೆಲ್ಲ ತೊನ್ನಾಗಿತ್ತು. ಗುರುಜಗನ್ನಾಥದಾಸರು ಮಾಡಿದಂಥದ್ದು, ಕೃಷ್ಣಾವಧೂತರು ಮಾಡಿದ್ದು, ರಾಯರ ಸ್ತೋತ್ರ, ಇದು 3 ನಿರಂತರವಾಗಿ ಹೇಳ್ತಿದ್ರು. ಇವತ್ತು ಅವ್ರ ಮೈಯಲ್ಲಿ ತೊನ್ನೆ ಇದೆ, ಅದು ವಾಸಿಯಾಗಿದೆ. ಎಷ್ಟೋ ಜನರಿಗೆ ವಾಸಿಯಾಗಿದೆ. ಅದಕ್ಕೆ ನಾವು ದೊಡ್ಡವ್ರನ್ನ ಆಶ್ರಯ ಮಾಡಬೇಕು, ಅದು ಉದ್ಧಾರ ಆಗುತ್ತೆ. ಹಾಗಾಗಿ ವೇದಶಾಸ್ತ್ರವನ್ನು ನಿಂದನೆ ಮಾಡಿದ್ವಿ ಇಂಥ ಪಾಂಡುರಂಗ ಬರುತ್ತೆ. ಕೂಟ ಸಾಕ್ಷಿ ಭವೇನ್ಮೂಕ ಕಾಣಾಸ್ಯ ಪಂಕ್ತಿ ಭೇದಕಾಹ ಅನ್ನೋಷ್ಟಾಸ್ಯ ಅದ್ವಾಗ್ನೋ ಜನ್ಮಾಂಧ ಪುಸ್ತಕಂ ಹರೇತ್. ಕೂಟ ಸಾಕ್ಷಿ, ಕೂಟ ಸಾಕ್ಷಿ ಯಾರು ಹೇಳ್ತಾರೆ? ಭವೇನ್ಮುಖಾಹ, ಹುಟ್ಟುತ್ತದೆ ಮುಖ. ಅಕಸ್ಮಾತ್ ಅವನು ಮಾತು ಬಂದರೂ ಏನಾಗುತ್ತೆ ಅಂದರೆ ಸ್ಟ್ಯಾಮರಿಂಗ್, ಅದೇ ತೊದಲು. ಒಂದು ಮಾತೇನಾದ್ರು ಆಡಬೇಕು ಅಂತಂದರೆ ತುಂಬ ಸರಿ ಒದ್ದಾಡಿ 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 ಮಾತಾಡಬೇಕು. ಯಾಕೆ ಅಂತಂದರೆ ಜನ್ಮಾಂತರಗಳಲ್ಲಿ ಹೇಳುವಂಥ ಸುಳ್ಳು. ಅದಕ್ಕೆ ಆ ಸ್ಟ್ಯಾಮರಿಂಗ್ ಇರೋರು, ತೊದಲಿರೋರು ಜೀವನದಲ್ಲಿ ಸಂಕಲ್ಪ ಮಾಡಬೇಕು. ಹಿಂದೆ ಅನೇಕ ಜನ್ಮದಲ್ಲಿ ಹೇಳಬಾರದ ಸುಳ್ಳುಗಳನ್ನು ಹೇಳಿ ಈ ರೀತಿಯಾಗಿದೆ. ಈ ಜನ್ಮದಲ್ಲಿ ನಾನು ಒಂದು ಸುಳ್ಳು ಹೇಳಿದಿರೋ ಹಾಗೆ ನಾನು ಬದುಕಬೇಕು ಅಂತ ಇದೇ ಜನ್ಮದಲ್ಲೇ ಪರಮಾತ್ಮ ಕಳೀತಾನೆ. ಹಾಗಾಗಿ ಕೂಟ ಸಾಕ್ಷಿ ಹೇಳಬಾರ್ದು. ಕಾಣಾಸ್ಯಾತ್ ಪಂಕ್ತಿ ಭೇದಕಾಹ, ಪಂಕ್ತಿಯಲ್ಲಿ ಊಟಕ್ಕೆ ಹಾಕಿರ್ತಾರೆ, ತಮ್ಮವ್ರಿಗೆ ಮಾತ್ರ ಉದ್ರೋಣಿ ತಂದು ಹಾಕೋದು ಬಡಿಸೋರಿದೆ, ಪಕ್ಕದಿರೋರು ನೋಡ್ತಿರ್ತಾರೆ. ಅದಕ್ಕೆ ಅಂಥವ್ನು ಏನಾಗ್ತಾನೆ, ಪಕ್ಕದಲ್ಲಿರೋರು ಕಾಣಲಿಲ್ವಲ್ಲ, ಅದಕ್ಕೆ ಒಂದು ಕಣ್ಣು ಕಿತ್ತಾಕ್ಬಿಡ್ತಾನೆ, ಒಂದೇ ಒಂಟಿ ಕಣ್ಣು. ಆ ರೀತಿ ಆಗುತ್ತೆ. ಕಾಗೆಗಳಿದೆಯಲ್ಲ, ಕಾಗೆ ಕಾಣೋದು ಒಂದೇ ಕಣ್ಣು. ದರ್ಭಶಯನ ಅಂತಿದೆ, ದರ್ಭಶಯನ. ಅಲ್ಲಿ ರಾಮದೇವರು ಮಲಗಿದ್ರಲ್ಲಿ, ಮಲಗ ಕಾಲಕ್ಕೆ ಒಂದು ಕಾಗೆ ಬಂತಂತೆ. ದರ್ಭಶಯನಾದ ರಾಮ ತನ್ನ ದರ್ಬೆ ಚಾಪೆ ಮೇಲೆ ಮಲಗಿದ್ದ, ಒಂದು ದರ್ಬೆ ತಗೊಂಡು ಆ ಕಾಗೆ ಕಣ್ಣಿಗೆ ಚುಚ್ಚಿದೆ. ಅದಕ್ಕೆ ಇವತ್ತು 2 ಕಣ್ಣಿದೆ, ಕಾಣೋದು ಒಂದೇ ಕಣ್ಣಂತೆ. ಯಾಕಂದ್ರೆ ರಾಮದೇವರು ಆದ ರೀತಿ ಚುಚ್ಚಿದ್ವಿ. ಹಾಗಾಗಿ ಪಂಕ್ತಿಯಲ್ಲಿ ಭೇದ ಮಾಡಿ ಬಡಿಸಿದ್ರೆ ಅವನು ಒಂದೇ ಕಣ್ಣು, ಒಕ್ಕಣ್ಣನಾಗ್ತಾನೆ. ಕಾಣಸ್ಯ ಅನ್ನೋಷ್ಟಾಸ್ಯ ವಿವಾಹಗ್ನೋ ಜನ್ಮಾಂಧ ಪುಸ್ತಕಂ ಹರೇತ್. ವಿವಾಹ ಯಾವುದೋ ಒಂದು ವಿವಾಹ ನಡೀತಿರುತ್ತೆ, ಏನೋ ಒಂದು ಚಾಡಿ ಹೇಳಿ ಅವನು ಹಾಗಂತೆ ಇವನು ಹೀಗಂತೆ ಅಂತ ಏನಾದ್ರು ಮಾಡಿದ್ರೆ, ಆ ಮದುವೆಯನ್ನು ಏನಾದ್ರು ತುಂಡು ಮಾಡ್ದ ಅಂತಂದ್ರೆ ಅವನೇನಾಗ್ತಾನೆ ಅಂದರೆ ಹರಿದ ತುಟಿ ಅವನಾಗ್ತಾನೆ. ತುಟಿ 2 ಕೂಡಾಗಿರುತ್ತೆ. ನೋಡಿ, ಇಲ್ಲಿ ಇನ್ನೊಂದು ವಿಚಾರ ಹೇಳ್ತಾ ಇದ್ದಾರೆ ಗರುಡ ಪುರಾಣ. ಯಾರು ವಿವಾಹಕ್ಕೆ ಅಡ್ಡಿಯನ್ನು ಮಾಡಿರ್ತಾರೋ ಅವ್ರಿಗೆ ಸಂತಾನ ಆಗಲ್ಲ. ಜೀವನದಲ್ಲಿ ಎಷ್ಟೋ ಜನರಿಗೆ ಸಂತಾನ ಆಗಿಲ್ಲ, ವಿವಾಹ ಆಗ್ತಿಲ್ಲ ಅನ್ನೋರು ಏನು ಮಾಡಬೇಕು ಅಂತ ಕೇಳಿದಾಗ ಗರುಡ ಪುರಾಣ ಹೇಳ್ತಾ ಇದೆ, ವಿವಾಹ ಆಗ್ತಿಲ್ವಾ, ತೊಂದರೆ ಆಗ್ತಿದೆಯಾ, ಒಂದು ಕೆಲಸ ಮಾಡಿ, ಎಲ್ಲಾದ್ರೂ ವಿವಾಹ ನಡೀತಿದ್ರೆ ಅಲ್ಲಿ ಹೋಗಿ ನೀವೇನಾದ್ರು ಸಹಾಯ ಮಾಡಿ. ಏನು ಸಹಾಯ? ಅರ್ಚಕರಿಗೆ ಎಷ್ಟಾಗುತ್ತಪ್ಪ ದುಡ್ಡು, ಒಂದು 15,000 ನಾನು ಕೊಡ್ತೀನಿ ಅಂತ ಒಪ್ಕೊಳ್ಳಿ. ಇಲ್ಲ ವಾಲ್ಗ ಹೋಗ್ತಾರಲ್ಲ, ಆ ವಾಲ್ಗದ ಸೇವೆ ನಂದಿರಲಿ ಅಥವಾ ತಾಂಬೂಲದ ಸೇವೆ ನಂದಿರಲಿ ಅಂತ ಯಾರು ವಿವಾಹಕ್ಕೆ ಹೋಗಿ ಅವನ ಕೈಲಾಗಿದ್ದ ಸಹಾಯ, ದುಡ್ಡು ಕಾಸು ಆ ಸಹಾಯ ಆಗಲಿಲ್ಲ ಅಂದ್ರು ನಿಂತ್ಕೊಂಡು, ಈ ಛತ್ರ ಇದೆ ಬನ್ನಿ, ಈ ಛತ್ರದಲ್ಲಿ ಮಾಡಿಸ್ಕೊಡಿ, ನನಗೆ ಯಾರೋ ಪರಿಚಯ ಇದ್ದಾರೆ ಕಮ್ಮಿ. ವಿವಾಹಕ್ಕೆ ಸಹಾಯ ಮಾಡಿದ್ರೆ ಅವನಿಗೆ ವಿವಾಹ ಆಗುತ್ತೆ ಅಂತ. ಯಾಕೆಂದ್ರೆ ಅವನು ಹಿಂದಿನ ಜನ್ಮದಲ್ಲಿ ತನ್ನ ಹೆಂಡತಿಯರಿಗೆ ನರಕಯಾತನೆ ಪಡಿಸಿದ್ದಕ್ಕೆ ಅವನಿಗೆ ಎಷ್ಟೋ ಜನ್ಮದಲ್ಲಿ ವಿವಾಹ ಆಗಲ್ಲ ಅಂತ ಶಾಸ್ತ್ರ ಹೇಳ್ತಾ ಇದೆ. ಹಾಗಾಗಿ ವಿವಾಹಕ್ಕೆ ಏನಾದ್ರು ಸಹಾಯ ಮಾಡಿದ್ರೆ ಖಂಡಿತವಾಗ್ಲೂ ವಿವಾಹ ಆಗತ್ತೆ. ಈ ವಿವಾಹವನ್ನು ಮುರಿದಿದ್ರೆ ಅವ್ರಿಗೆ ಸಂತಾನ ಆಗಲ್ಲ. ಅದಕ್ಕೆ ನಾರಿಯರಿಗೆ ಗರುಡ ಪುರಾಣ ಒಂದು ಉಪದೇಶ ಮಾಡ್ತಾ ಇದೆ. ಈ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಕುಂಬಳಕಾಯಿ ದಾನ ಮಾಡು ಅಂತ ಹೇಳಿದೆ. ಯಾರಿಗೆ ಸಂತಾನ ಆಗಿಲ್ಲ ಅವರಿಗೆ. ಹೇಗಿರಬೇಕು ಕುಂಬಳಕಾಯಿ ಅಂದರೆ ಅಂಗಡಿಗೆ ಹೋಗಿ ನೋಡ್ಬೇಕಂತೆ, ಯಾವ ಕುಂಬಳಕಾಯಿ ದೊಡ್ಡದಿದೆ ಅದನ್ನು ನೋಡಬೇಕು. ನಾವೇನು ಮಾಡ್ತೀವಿ, ದಾನ ಕೊಡಬೇಕು, ಯಾವ್ದು ಸಣ್ಣದಿದೆ ಅದೇ ತಗೋತೀವಿ, ಯಾವ್ದು ದೊಡ್ಡದಿದೆ ಅದೇ ತಗೋಬೇಕಂತೆ. ತಗೊಂಡು ಆ ಕುಂಬಳಕಾಯಿ 100 ರೂಪಾಯಿ ಇದ್ರೆ ಅದ್ರ 5 ಪಟ್ಟು ಅಂದ್ರೆ 500 ರೂಪಾಯಿ ದಕ್ಷಿಣೆ ಇಟ್ಟು ಕೂಷ್ಮಾಂಡ ದಾನ ಮಾಡಿದ್ರೆ ಖಂಡಿತವಾಗ್ಲೂ ಸಂತಾನ ಆಗತ್ತೆ. ನಾರಿ ಏನಕ್ಕೆ ಗರ್ಭ ನಿಲ್ಲಲ್ಲ ಅಂದ್ರೆ ಗಂಡಿಗೂ ಒಂದು ವಿಚಾರ ಹೇಳಿದ್ದಾರೆ, ಹೆಣ್ಣಿಗೂ ಒಂದು ವಿಚಾರ ಹೇಳಿದ್ದಾರೆ. ಹೆಂಗಸರು ತೆಂಗಿನಕಾಯಿನ ಆಮೇಲೆ ಇದನ್ನು ಕುಂಬಳಕಾಯಿನ ಇದನ್ನೇನಾದ್ರು ತಾವೇ ಹೊಡೆದ್ರೆ, ಪೂರ್ಣವಾಗಿರೋದನ್ನ ತಾವೇ ಹೊಡೆದ್ರೆ ಅವ್ರಿಗೆ ಗರ್ಭಪಾತ ಆಗುತ್ತೆ. ಅದಕ್ಕೆ ಹೆಣ್ಣು ಮಕ್ಕಳು ತೆಂಗಿನಕಾಯಿ ಹೊಡಿಬಾರ್ದು, ಕುಂಬಳಕಾಯಿ ಹೊಡಿಬಾರ್ದು. ಗಂಡು ಮಕ್ಕಳು ಅದನ್ನು ಹೊಡಿಬೇಕು, ಹೆಂಗಸರು ಅದನ್ನು ಹೆಚ್ಚಬೇಕು. ಈ ರೀತಿ ನಿಯಮ. ಹಾಗಾಗಿ ಅದನ್ನು ಮಾಡಬಾರ್ದು. ಮನೆ ಹೊರಗೆ ಹೊಡಿಬೇಕು. ತೆಂಗಿನಕಾಯಿ ಕುಂಬಳಕಾಯಿ ಎಲ್ಲ ಮನೆ ಹೊರಗೆ ಹೊಡಿಬೇಕು. ಏನಾಗುತ್ತೆ, ಸಾಯಂಕಾಲದ ಹೊತ್ತು ಕೆಲವೊಬ್ಬರಿಗೆ ಅಭ್ಯಾಸ
ಮಾನ್ಯ ದಿನ ದೇವ್ರಿಗೆ ಹೂವು ಏರಿಸ್ಬೇಕು ಅಂತೇಳಿ ಸಾಯಂಕಾಲ ಹೋಗಿ ಮೊಗ್ಗು ಬಿಡಿಸೋದು, ಪತ್ರಗಳನ್ನು ಬಿಡಿಸೋದು ಮಾಡ್ತಾರಲ್ಲ, ಆ ಗಿಡ ಕೂಡ ನಾರಿ ಅಂತ. ಅದು ಹೆಂಗಸು. ಅದು ಹೇಳತ್ತಂತೀನಿ, ನನ್ನ ಮಗುನ ಈ ರಾತ್ರಿ ನನ್ನ ಮಡಲಲ್ಲಿ ಇಟ್ಕೋತಿದ್ದೆ, ಮಾನ್ಯ ದಿನ ಬೆಳಗ್ಗೆ ಅರಳಿ ತಾನಾಗೆ ಉದುರೋದು, ಇಲ್ಲ ನೀನೇ ಬಂದು ಬಿಡಿಸ್ಕೋಬೋದಿತ್ತು. ಅರಳಕ್ಕಿಂತ ಮುಂಚೆ ನನ್ನ ಮಗುನ ನನ್ನ ಹೊಟ್ಟೆಯಲ್ಲಿ ಬಿಗಿಯಾಗಿ ಇಟ್ಕೊಂಡಿರುವಾಗಲೇ ನೀನು ಕತ್ತರಿಸಿದೆಯಲ್ಲ, ಹಾಗಾಗಿ ಹೆಣ್ಣು ಮಕ್ಕಳು ನಿನಗೆ ಗರ್ಭಪಾತ ಆಗಲಿ ಅಂತ ಶಾಪ ಕೊಟ್ಬಿಡೋದು. ಹಾಗಾಗಿ ಸಾಯಂಕಾಲ ಬಿಡಿಸಬಾರ್ದು ಹೂವಾನ, ಪತ್ರೆಗಳನ್ನು. ಗಂಡಸರು ಏನಾದರೂ ಅಶ್ವತ್ಥ ವೃಕ್ಷದ ಬಳ್ಳಿಯನ್ನು ಮುರಿದ್ರೆ ಅವ್ರಿಗೆ ಎಂದೆಂದೂ ಕೂಡ ಸಂತಾನ ಆಗಲ್ಲ. ಮತ್ತೇನು ಮಾಡಬೇಕು? ಅದರ ಹತ್ರ ಪ್ರಾರ್ಥನೆ ಮಾಡ್ಬೇಕು, ನಾನು ಯಜ್ಞ ಮಾಡಬೇಕು, ನೀನು ಇಲ್ಲದೆ ಯಜ್ಞ ಆಗಲ್ಲ ಅಂದಾಗ ಜೋರ ಗಾಳಿ ಬೀಸಿದ್ರೆ ಒಂದು 10 ಕಡ್ಡಿ ಬೀಳುತ್ತಲ್ಲ, ತಾನಾಗೆ ಬಿದ್ದಿರೋದನ್ನ ಆರಿಸ್ಕೊಂಡು ಒಂದು ಅಂಗುಲದಷ್ಟು ಆ ಕ್ರಮಬದ್ಧವಾಗಿ ಅದನ್ನು ಮುರಿದು ಇಟ್ಕೋಬೇಕು ಅಂತ ಈ ರೀತಿ ಹೇಳಿದೆ. ಹಾಗಾಗಿ ಬಳ್ಳಿಗಳಿಗೆ ಸಾಯಂಕಾಲದ ಕೈ ಹಾಕ್ತಾರೆ, ಅದಕ್ಕೆ ಸಾಯಂಕಾಲದ ಮುಟ್ಟಬಾರ್ದು ಅಂತ ಹೇಳೋದು. ಮಕ್ಕಳು ಕೇಳ್ತಾರೆ, ಏನಕ್ಕೆ ಅಮ್ಮ, ಏನಕ್ಕೆ ಅಜ್ಜಿ, ಏನಕ್ಕಮ್ಮ ಸಾಯಂಕಾಲದ ಗಿಡಕ್ಕೆ ಕೈ ಹಾಕ್ಬಾರ್ದು, ಕಿತ್ತಬಾರ್ದು ಅಂದ್ರೆ ಅದು ಮಲಗಿರುತ್ತೆ ಅಂತ ಬಾಯಿ ಮುಚ್ಚಿಸ್ಬಿಡ್ತೀವಿ. ಏನಕ್ಕೆ ಅಂದರೆ ಈ ಕಾರ್ಯಕ್ಕಂದ್ರೆ, ಯಾಕಂದ್ರೆ ಸಂತಾನ ಇಲ್ಲಲ್ಲ. ಗರುಡ ಪುರಾಣ ಹೇಳ್ತಾ ಇದೆ, ಸಂತಾನ ಆಗ್ಲಿಕ್ಕೆ ನೀ ಪ್ರಯತ್ನ ಪಟ್ಟ, ಏನಾದ್ರು ಪರಿಹಾರಗಳು ಮಾಡ್ದ? ಅದಕ್ಕೆ ಗರುಡ ಪುರಾಣ ಹೇಳುತ್ತೆ, ಒಬ್ಬ ಋಷಿಗಳು 7 ಜನ ಮಕ್ಕಳನ್ನ, ಅಂದ್ರೆ ತಮ್ಮ ಗುರುಕುಲದಲ್ಲಿರೋ ಮಕ್ಕಳನ್ನ ಸಂಸಾರ ಕ್ರಮ ಕರ್ಕೊಂಡ್ ಬಂದಿರುತ್ತೆ. ಒಬ್ಳು ಮಹಾರಾಣಿ ಇದ್ಲು, ರಾಜ ಇದ್ದಿಲ್ಲ ಮನೆಗೆ, ರಾಣಿ ಇದ್ಲು. ರಾಜ ಎಲ್ಲ ವ್ಯವಸ್ಥೆ ಮಾಡಿದ್ದ. ರಾಣಿ ಹತ್ರಕ್ಕೆ ಹೋಗಿ ಋಷಿಗಳು ಹೇಳಿದ್ರು, ಮಕ್ಕಳೆಲ್ಲ ನಿನ್ನ ಮುಂದೆ ಸಂಗೀತವನ್ನ, ಸಾಮವೇದವನ್ನ ಹೇಳ್ತಾರೆ, ಕೇಳಿಸ್ಕೊ ಅಂತ. ಅವಳೇನು ಮಾಡಿದ್ಲು, ಒಳ್ಳೆ ಚಕ್ಕುಲಿ ನಿಪ್ಪಟ್ಟನ್ನೆಲ್ಲ ತಗೊಂಡ್ಬಂದು ಮುರ್ಕೊಂಡು ತಿಂದ್ಲು. ಆ ಋಷಿಗಳು ಹೇಳಿದ್ರಂತೆ, ನಾವು ಸಂಚಾರ ಕ್ರಮದಲ್ಲಿ 3 ದಿನ ಆಯ್ತು ಊಟ ಮಾಡಿಲ್ಲ, ನಾನು ಪರವಾಗಿಲ್ಲ ತಡಿತೀನಿ, ಮಕ್ಕಳು ಏನು ತಿಂದಿಲ್ಲ. ಅದು ಕೇಳಿದ್ರು ಕೂಡ ಮಕ್ಕಳ ಹತ್ರ ವೇದ ಹೇಳಿಸಿ ತಾನೊಬ್ಬಳೇ ತಿಂತಿದ್ಲಂತೆ. ಅದಾದ್ಮೇಲೆ ಬಂದು ನಮಸ್ಕಾರ ಮಾಡಿದ್ಲಂತೆ ಋಷಿಗಳೇ ಮದುವೆ ಆಗಿ 30 ವರ್ಷ ಆಯ್ತು, ನಂಗೆ ಸಂತಾನ ಇಲ್ಲ, ಅನುಗ್ರಹ ಮಾಡಿ ಅಂದಾಗ ಋಷಿಗಳಂದಂತೆ, ನಿಂಗೆ 16 ಜನ್ಮ ಕಳೆದ್ರು ನಿಂಗೆ ಮಕ್ಕಳಾಗಲ್ಲ. ಯಾಕೆ ಅಂದ್ರೆ ಹಸು ಮಕ್ಕಳ ಮುಂದೆ ನೀನು ತಿಂತ ಕೂತಿದ್ಯಾ ಅಂತ ನಿನಗೆ ಮಕ್ಕಳೇನು ಬೆಲೆ ಗೊತ್ತಿಲ್ಲ, ಹಾಗಾಗಿ ಸಂತಾನ ಆಗಲ್ಲ. ಸಂತಾನ ಆಗದಿರೋರಿಗೆ ಒಂದು ಒಳ್ಳೆ ಉಪಾಯ, ಈ ನವರಾತ್ರಿಯಲ್ಲಿ 10 ದಿನ ಪ್ರತಿದಿನ ಒಂದು 10 ಜನ ಮಕ್ಕಳನ್ನೆಲ್ಲರೂ ಹುಡುಕ್ರಿ, ಇಲ್ಲ ಒಂದೇ ಮಗುನೇ ಕರ್ಕೊಂಬನ್ನಿ. ಪ್ರತಿದಿನ ಸಾಯಂಕಾಲ ಆ ಮಕ್ಕಳಿಗೆ ಶಾವಿಗೆ ಪಾಯಸ ಮಾಡಿ ಕೊಟ್ರೆ ಅವ್ರಿಗೆ ಸಂತಾನ ಆಗುತ್ತೆ ಅಂತ ಹೇಳ್ತಾ ಇದೆ. ಹರಿವಂಶ ಕೇಳು, ಯಾಕೆ ಸಂತಾನ ಬೇಕು ಅಂತಂದ್ರೆ, ನನ್ನನ್ನು ಉದ್ಧಾರ ಮಾಡಲಿಕ್ಕೆ ಯಾರಿದ್ದಾರೆ? ಇರುವಾಗ ಅನ್ನ ಯಾರು ಆಗ್ತಾರೆ? ಅಣ್ಣ ತಮ್ಮ ಆಗ್ತಾರೆ, ಸ್ನೇಹಿತ ಆಗ್ತಾನೆ. ನಾ ಸತ್ತ ಮೇಲೆ ನನಗೆ ಅನ್ನ ಯಾರು ಆಗ್ತಾರೆ ಅನ್ನೋ ಒಂದು ಭಯದಿಂದ ಈ ಸಂತಾನಕ್ಕೆ ನೀನೇನಾದ್ರು ಪ್ರಯತ್ನ ಪಡುವ ಅಂತ ಹೇಳ್ತಾರೆ. ಅನೇಕ ಪರಿಹಾರಗಳನ್ನು ಕೂಡ ಹೇಳಿದೆ. ಹಾಗಾಗಿ ವಿವಾಹಕ್ಕೆ ಏನಾದ್ರು ಸಹಾಯ ಮಾಡಿದ್ರೆ ಸಂತಾನ ಆಗುತ್ತೆ, ಅವನ ಕುಲ ಅಭಿವೃದ್ಧಿ ಆಗುತ್ತೆ, ಅವನಿಗೂ ಕೂಡ ವಿವಾಹ ಆಗುತ್ತೆ ಅಂತೇಳಿ ಈ ರೀತಿ ಹೇಳಿದ್ರೆ. ಜನ್ಮ ಅಂದ ಪುಸ್ತಕಂ ಹರೇ, ಮಠದಲ್ಲಿ ಯಾವುದೋ ಪುಸ್ತಕ ಇಟ್ಟಿದ್ರು, ಚೆನ್ನಾಗಿದೆ ಅಂತ ಹೇಳದೆ ಎತ್ಕೊಂಡು ಹೊರಟೋದ್ರೆ ಅವನು ಹುಟ್ಟು ಕುರುಡ, ಹುಟ್ಟುತ್ತಾರೆ ಕುರುಡನಾಗಿ ಹುಟ್ಟುತ್ತಾನಂತೆ. ಹೇಳಿ ತಗೊಂಡು ಹೋಗ್ಬೋದು ಅಂತಿದೆ. ಕೇಳಿ ತಗೊಂಡೋದ್ರೆ ತಪ್ಪಲ್ಲ, ಕೇಳದೆ ತಗೊಂಡೋದ್ರೆ ಮಹಾ ಪಾಪ ಆಗತ್ತೆ. ಅದಕ್ಕೆ ಒಂದು ಕಥೆ ಹೇಳ್ತಾರೆ, ಶಂಕ ಮತ್ತೆ ಲಿಖಿತ ಅಂತ ಇಬ್ಬರು ಅಣ್ಣ ತಮ್ಮಂದ್ರು. ಗರುಡ ಪುರಾಣ ಸುಮ್ಮನೆ ಪುರಾಣ ಏನೋ ಕೇಳ್ಕೊಂಡು ಹೋಗೋದಲ್ಲ, ಅದು ಜೀವನದ ಪಾಠ. ಆ ಪಾಠ ಹೇಳ್ತಾ ಇದೆ, ಶಂಕ ಮತ್ತೆ ಲಿಖಿತ ಅಂತ ಇಬ್ಬರು ಅಣ್ಣ ತಮ್ಮಂದ್ರು, ಒಳ್ಳೆ ಬ್ರಾಹ್ಮಣ ವಿಪ್ರರು. ತಮ್ಮ ಏನ್ ಮಾಡ್ದ, ಅಣ್ಣಂದು ಒಳ್ಳೆ ಮಾವಿನ ತೋಟ ಅಂತೆ. ಪಾಲ್ಗುಣದಿಂದ ವೈಶಾಖ ಮಾಸದಲ್ಲಿ ಒಳ್ಳೆ ಹಣ್ಣು ಬಿಟ್ಟಿದೆ. ಹೊಟ್ಟೆ ಹಸ್ತದೆ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಇದ್ದ. ಸಾಯಂಕಾಲ ಏನ್ ಮಾಡ್ದ ಅಂತಂದ್ರೆ, ಸಾಯಂಕಾಲದ ಪೂರ್ವದಲ್ಲಿ ಒಂದು 4 ಮಾವಿನ ಹಣ್ಣು ಕಿತ್ತಿ ತಿನ್ನ. ಅಣ್ಣ ಬಂದ, ಪಾಪ ಬೆಳಗ್ಗೆಯಿಂದ ಕಷ್ಟಪಡ್ತಿದ್ಯಲ್ಲಪ್ಪ, ಏನ್ ತಿಂದೆ ನೀನು ಅಂತ. ಅಣ್ಣ ಎಲ್ಲ ಚೆನ್ನಾಗಿ ಮಾವಿನ ಹಣ್ಣು ಬಿಟ್ಟಿತ್ತಲ್ಲ, ತಿಂದುಬಿಟ್ಟೆ. ಅಣ್ಣ ಅನ್ನಂತೆ, ಇದು ನನ್ನ ತೋಟದ್ದು, ಇದ್ರಲ್ಲಿ ಒಂದು ಹಣ್ಣು ಕಿತ್ತಬೇಕಿದ್ರು ನನ್ನ ಅನುಮತಿ ಪಡಿಬೇಕು, ನನ್ನ ಅನುಮತಿ ಪಡೆದೇ ನೀನು ಕಿತ್ತಿದ್ಯಾ, ಅದಕ್ಕೆ ನಿಂದು ತಪ್ಪು, ನೀನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ತಮ್ಮ ಅನ್ನಂತೆ, ಹೌದಣ್ಣ ನಾ ಮಾಡಿದ ತಪ್ಪು, ನೀನೇನು ಹೇಳ್ತೀಯ ಅದು ಪ್ರಾಯಶ್ಚಿತ್ತ ಮಾಡ್ಕೊ. ಅಣ್ಣ ಅನ್ನಂತೆ, ನೀನು ಯಾವ ಕೈಯಲ್ಲಿ ಕಿತ್ತು ತಿಂದೋ ಆ 2 ಕೈಯನ್ನು ಕತ್ತರಿಸ್ಕೊಂಡ್ರು. ತಮ್ಮ ಹೇಳ್ದ, ಅಣ್ಣ ನಾನು ಒಪ್ಕೋತೀನಿ, ನಾ ಕೈ ಕತ್ತರಿಸ್ಕೊಂಡು ನೀನೇ ಕರೆದು ಬಿಡು. ಅದಕ್ಕೆ ಅಣ್ಣ ಅಂತ, ನಾನು ಬ್ರಾಹ್ಮಣ, ನಾನು ಶಿಕ್ಷೆ ಏನು ಅಂತ ಹೇಳಕ್ ಮಾತ್ರ ನಾನು ಸಮರ್ಥ, ಶಿಕ್ಷೆ ಕೊಡ್ಲಿಕ್ಕೆ ನಾನು ಸಮರ್ಥ ಅಲ್ಲ. ಶಿಕ್ಷೆ ಯಾರು ಕೊಡಬೇಕು? ಕ್ಷತ್ರಿಯರು ಕೊಡಬೇಕು. ನೀವೊಂದು ಕೆಲಸ ಮಾಡು, ನಮ್ಮ ಊರಿನ ರಾಜನ ಹತ್ರ ಹೋಗಿ ರಾಜನ ಚೆನ್ನಾಗಿ ಹೊಗಳ್ಬಿಡು. ರಾಜ ಏನ್ ಮಾಡ್ತಾನೆ, ಓ ಈ ಬ್ರಾಹ್ಮಣನನ್ನ ಹೊಗಳ್ತಾ ಇದ್ದಾನೆ ಅಂದ್ರೆ ಇವನೇನೋ ಕೇಳಲಿಕ್ಕೆ ಅಂತ ಬಂದಿದ್ದಾನೆ ಅಂತ ನೀನು ಕೇಳ್ತಾನೆ ಏನ್ ಬೇಕು ಅಂತ. ಅವನ ಹತ್ರ ಮಾತು ತಗೊಂಡ್ಬಿಡು, ನಾನು ಏನು ಕೇಳಿದ್ರು ಕೊಡ್ತೀನಿ ಅಂತ ಮಾತು ತಗೊಂಡ್ಬಿಡು. ಆಮೇಲೆ 2 ಕೈ ಕತ್ತರಿಸು. ತಮ್ಮ ಹೋದ, ರಾಜನ್ ಚೆನ್ನಾಗಿ ಹೊಗಳ್ಬಿಟ್ಟ. ಹೊಗಳ್ದ, ರಾಜ ಕೇಳ್ದ, ಏನ್ ಬೇಕು ನಿನಗೆ?
ಅದಕ್ಕೆ ನೀನು ಮೊದಲು ಮಾತು ಕೊಡು, ನಾನು ಕೇಳಿದ್ ಕೊಡ್ತೀನಿ ಅಂತ ಮಾತು ತಗೊಂಡ. ಏನು ಮಾಡು, ನಾನು ಎರಡೂ ಬಾಹುಗಳನ್ನು ಕಡಿದು. ರಾಜಂಗೆ ಆಶ್ಚರ್ಯ, ಯಾಕಪ್ಪ ಅಂದರೆ, ಇಲ್ಲ ನಾನು ನಮ್ಮ ಅಣ್ಣನ ತೋಟದಲ್ಲಿ ಅಣ್ಣನಿಗೆ ಹೇಳದೆ ಅವನ ಪದಾರ್ಥವನ್ನು ನಾನು ತಿಂದಿದ್ದೀನಿ, ಅದು ಅಪಹರಣ, ಹಾಗಾಗಿ ನಾನು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಅಯ್ಯೋ, ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ. ನೀನು ಇಂಥ ಎಚ್ಚರದ ವ್ಯಕ್ತಿ ಅಂದರೆ, ನೀನು ಇಂಥ ಮತಿವಂತ ವ್ಯಕ್ತಿ, ಇಂಥ ನಿಷ್ಠಾವಂತ ವ್ಯಕ್ತಿ ಆಯಿತು ಅಂತೇಳಿ ಎರಡೂ ಬಾಹುಗಳನ್ನು ಕಡಿತಾನೆ. ಅಣ್ಣನ ಹತ್ರ ಬರ್ತಾನೆ ತಮ್ಮ, ಅಣ್ಣ ನೋಡಿ ಎರಡೂ ಬಾಹುಗಳನ್ನು ಕರೆದುಕೊಂಡಿದ್ದೀವಿ. ಅಣ್ಣನಿಗೆ ಎಂಥ ಸತ್ಯನಿಷ್ಠಾವಂತ ಇವನು. ಎದುರುಗಡೆ ಒಂದು ನದಿ ಹರಿತಿತ್ತಂತೆ. ತಮ್ಮನಿಗೆ ಹೇಳಿದಂತೆ, ಕೈ ಕಡ್ದಿದ್ಯಾ, ಮಾಂಸ ರಕ್ತಗಳೆಲ್ಲ ನಿನ್ನ ಮೈಗೆ ಸೋಕಿದೆ, ಅದು ಮೈಲಿಗೆ ನೋಡಿ, ಅಷ್ಟಾದ್ರೂ ಮೈಲಿಗೆ ಹೋಗಿ ಸ್ನಾನ ಮಾಡುವುದು. ಸ್ನಾನ ಮಾಡಿ ಎದ್ರೆ ಎರಡೂ ಬಾಹುಗಳು ಬಂದಿತ್ತಂತೆ. ಅದಕ್ಕೆ ಆ ನದಿ ಹೆಸರು ಬಾಹುದ ಅಂತ. ಬಾಹುದ ನದಿ. ತಮ್ಮನಿಗೆ ಬಾಹು ಬಂದಿದ್ದಕ್ಕೆ ಬಾಹುದ ನದಿ ಅಂದ್ರೆ, ನೋಡಿದ್ರ ನಾವು ಎಷ್ಟು ತಪ್ಪುಗಳು ಮಾಡ್ತಾ ಇದೀವಿ, ಎಷ್ಟು ಹೇಳದೆ ತಗೊಂಡಿದೀವಿ. ಇದಕ್ಕೆಲ್ಲ ಯಾರು ಪ್ರಾಯಶ್ಚಿತ್ತ? ಯಾವಾಗ ನಾವು ಉದ್ಧಾರ ಆಗಲ್ಲ. ಅದಕ್ಕೆ ಗರುಡ ಪುರಾಣ ಹೇಳಿ, ಎಚ್ಚೆತ್ತು ಇದು ಕಂಡೆ ಮನವೇ, ಆಳು ಹರಟೆಗೆ ಹೋಗಬೇಡ, ಕಂಡ ಕೂಡುಗಳನ್ನು ತಿಂದು ಹೊಡಲೊಡೆಯಬೇಡ, ಕಾಲ ವ್ಯರ್ಥ ಕಳೆಯಬೇಡ, ನಿನ್ನ ಪ್ರಾರಬ್ಧ ಹೋಗೋದಕ್ಕೆ ಮನಸ್ಸೋಲಬೇಡ, ಶ್ರೀಹರಿ ದಯಮಾಡ, ಎಚ್ಚೆತ್ತು ಇರು ಕಂಡೆ ಮನವೇ. ಹಾಗಾಗಿ ಇನ್ನೊಬ್ಬರ ವಸ್ತುವನ್ನ ತಗೋಬಾರದು. ಗೋಬ್ರಾಹ್ಮಣ ಪದಾಘಾತ ಕಂಜ ಪಂಗುಶ್ಚ ಜಾಯತೆ ಗದ್ಗದೋ ನೃತವಾದಿಸ್ಯ ಚೋತ್ರಾಚ ಬುಧರೋ ಭವೇತ್. ಗೋಬ್ರಾಹ್ಮಣರನ್ನ ಯಾರು ಒದ್ದ, ಎಷ್ಟೋ ಜನ ಊಟಕ್ಕೆ ಕೂತಿರ್ತಾರೆ, ಏನೋ ಆಗಿರುತ್ತೆ, ತಾಕಸ್ಕೊಂಡು ಹೋದ, ಅವ್ರಿಗೆ ನಮಸ್ಕಾರ ಮಾಡಿ ಕ್ಷಮಾಪಣೆ ಕೇಳಬೇಕು. ನಮಗೆ ಗೊತ್ತಿಲ್ಲ, ಹಿಂಗೆ ತಗೊಂಡು ಏನೋ ಹಿಂಗೆ ಅನ್ಕೊಂಡ್ಬಿಡ್ತೀವಿ. ಕಣ್ಣು ಗೊತ್ತೋ ಏನಕ್ಕೆ ಅಂದರೆ ಕ್ಷಮಾಪಣೆ, ಅವನ ಪಾದಕ್ಕೆ ಬೀಳು ಅಂತ, ಅವನ ಕ್ಷಮೆ ಕೇಳಬೇಕಂತ. ಯಾಕಂದ್ರೆ ನಾನು ಗೊತ್ತಿಲ್ಲದೆ ತಾಕಿಸ್ಬಿಟ್ಟಿದ್ದೀನಿ. ಅವನೇನಾದರೂ ಅದೇ ರೀತಿ ದುರಾಂಕಾರದಲ್ಲಿ ಹೋದರೆ ಅವನ ಕಾಲು ಕುಂಟನಾಗಿ ಹುಟ್ಟುತ್ತಾನೆ. ಹುಟ್ಟುತ್ತಲೇ ಒಂದು ಕಾಲು ಚಿಕ್ಕದಾಗಿರುತ್ತೆ, ಇನ್ನೊಂದು ಕಾಲು ದೊಡ್ಡದಾಗಿರುತ್ತೆ, ಕುಂಟನಾಗಿ ಹುಟ್ಟುತ್ತಾನೆ ಅಂತ ಈ ರೀತಿ ಹೇಳಿ. ಯಾರು ಸುಳ್ಳು ಹೇಳ್ತಾರೋ ಅಥವಾ ಯಾವಾಗಲೂ ಉಗುಳ್ತಾ ಇರ್ತಾರೋ, ಸುಳ್ಳು ಮಾತುಗಳಿಗೆ ಕಿವಿ ಕೊಡ್ತಿರ್ತಾರೋ, ಅವರಿಗೆ ದೇವರು ಹುಟ್ಟುತ್ತಲೇ ಕಿವುಡನನ್ನಾಗಿ ಮಾಡಿಬಿಡ್ತಾನೆ. ಬದಿರೋ ಭವೆ, ಕಿವುಡನಾಗಿ ಹುಟ್ಟುತ್ತಾನೆ. ಗರದಾಸ್ಯ ಚೋಡೋನ್ಮತ್ತ ಕಲ್ವಾಡೋಗ್ನಿ ಪ್ರದಾಯಕ ಗರ್ಭಗ ಫಲ ವಿಕ್ರೇತ ರೋಗವಾನ್ ಪರಮಾನ್ ಸಬುಕ್. ಯಾರು ವಿಷವನ್ನ ಹಾಕ್ತಾರೆ, ಮದ್ದುಗಳನ್ನು ಹಾಕ್ತಾರೆ ಆಹಾರಕ್ಕೆ, ಅವನು ಹುಚ್ಚನಾಗಿ ಹುಟ್ಟುತ್ತಾನೆ. ಇನ್ನೊಬ್ಬರಿಗೆ ಬೆಂಕಿ ಇಡೋದು ಅಂತಂದ್ರೆ ಅವ್ರ ಮನೆಗೆ ಬೆಂಕಿ ಇಡಬೇಕು ಅಂತಲ್ಲ, ಇಬ್ಬರು ಮಧ್ಯದಲ್ಲಿ ಚಾಡಿ ಇಡೋದಕ್ಕೂ ಬೆಂಕಿ ಇಡೋದು ಅಂತ ಕೇಳಿದ್ರೆ, ಅವನೇನಾಗ್ಬಿಡ್ತಾನೆ ಅಂತಂದ್ರೆ ಹುಟ್ಟುತ್ತಲೆ ಬೊಕ್ಕತಲೆ, ಅವನು ಕೂದಲೇ ಬೆಳೆಯಲ್ಲ. ನೋಡಿ ಎಷ್ಟೋ ಜನ ವಯಸ್ಸಾದ್ಮೇಲೆ ಆಗೋದು ಬೇರೆ, ಚಿಕ್ಕ ವಯಸ್ಸಿನಲ್ಲೇ ಆ ಮಗು ಕೂದಲೇ ಬರ್ತಿಲ್ಲ, 5 ವರ್ಷ ಆದ್ರೂ ಇನ್ನು ಬೊಕ್ಕತಲೆ. ಈ ಥರದ್ದು ಎಷ್ಟೋ ಜನರಿಗೆ ನೋಡಿರ್ತೀವಿ. ಅವನು ಯಾಕೆ ಈ ರೀತಿ ಆಗಿದೆ, ಇನ್ನು ಇಬ್ಬರ ಮಧ್ಯದಲ್ಲಿ ಅಥವಾ ಅವ್ರ ಮನೆಗೆ ಬೆಂಕಿ ಇಟ್ಟಿರ್ತಾನೆ, ಹಾಗಾಗಿ ಅವನು ಬೊಕ್ಕತಲೆ ಅವನಾಗಿರ್ತಾನೆ. ಯಾರು ಮಾಂಸ ಮಾಡ್ತಾರೋ, ಮಾಂಸವನ್ನು ಮಾರಬಾರ್ದು ಇರೋರು ಮಾಂಸವನ್ನು ಮಾರದೆ ಏನಾಗುತ್ತೆ, ದೌರ್ಭಾಗ್ಯವಂತನಾಗಿ ಹುಟ್ಟುತ್ತಾನೆ. ಹುಟ್ಟುತ್ತಾರೆ ಅವನಿಗೆ ದಾರಿದ್ರತೆ ಅನ್ನೋದು ಇದೆಯಪ್ಪ. ಇತರ ಜೀವಿಗಳ ಮಾಂಸವನ್ನು ಬೇರೆ ಬೇರೆ ಜೀವಿಗಳೆಲ್ಲ ಮಾಂಸ ತಿಂತಕ್ಕಂಥವನು ಹುಟ್ಟಿನಿಂದ ಸಾಯೋವರೆಗೂ ರೋಗಿಯಾಗೇ ಇರ್ತಾನೆ, ಯಾವಾಗಲೂ ರೋಗದಿಂದಲೇ ಪೀಡಿತನಾಗಿರ್ತಾನೆ. ಹೀನಜಾತೋ ಪ್ರಜಾ ಏತ ರತ್ನನಾಮಾಪಹಾರಕ ಕುನ್ನಕಿ ಸ್ವರ್ಣಹೇತ ಸ್ಯಾತ್ ಧಾತು ಮಾತ್ರ ಹರೋದನಃ. ಯಾರು ರತ್ನಗಳನ್ನು ಅಪಹರಣ ಮಾಡ್ತಾರೋ ಅವ್ರು ಹೀನ ಜಾತಿಯಲ್ಲಿ ಹುಡ್ತಾರೆ. ಚಿನ್ನವನ್ನು ಯಾರು ಅಪಹರಣ ಮಾಡಿದ್ರೆ ಅವನು ಉಗುರು ನೋಡಿದ ತಕ್ಷಣ ಹೇಳ್ಬೋದಂತೆ, ಉಗುರೆಲ್ಲ ಕಪ್ಪಾಗಿರುತ್ತೆ. ಎಷ್ಟೋ ಜನ ಕೈ ನೋಡಿ ಶಾಸ್ತ್ರ ಹೇಳಿ ಅಂತಾರಲ್ಲ, ಕೈ ನೋಡಿ ಶಾಸ್ತ್ರ ಹೇಳಬೇಡ, ಒಂದು ಹೆಬ್ಬೆಟ್ಟಿನ ಉಗುರು ನೋಡಿ ಹೇಳುವ. ಉಗುರಿನಲ್ಲಿ ನಮ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮ ಉಗುರು ತೋರಿಸುತ್ತಂತೆ ನಾವು ಹೇಗಿದ್ದೀವಿ ಅಂತ. ಅಷ್ಟು ಎಚ್ಚರ ನೋಡಿದ್ರ ದೇವರು ಎಷ್ಟು ಚಿಹ್ನೆ ಇಟ್ಟು ಕಳಿಸಿರ್ತಾನೆ ನಮಗೆ, ಅಷ್ಟು ಒಂದು ಉಗುರಿನಲ್ಲಿ ಗೆದ್ದ ಒಂದು ಹೆಬ್ಬೆಟ್ಟಿನಲ್ಲಿ. ಹಾಗಾಗಿ ಬಂಗಾರ ಕಟ್ಟೋನು ಉಗುರು ಕರ್ರಗಿರುತ್ತೆ, ಸೀಳು ಬಿಟ್ಟಿರುತ್ತೆ, ಎದ್ದಿರುತ್ತೆ ಅಂತ ಈ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅನ್ನ ಅರ್ಥ ಭವೇ ಧಾತು ಶಲಭೋ ಧಾನ್ಯಾರ್ಕ ಚಾತಕೋ ಜಲ ಅರ್ಥ ಸ್ಯಾತ್ ವಿಷಾರ್ಥ ಚ ವೃಶ್ಚಿಕ. ಯಾಕೆ ಅನ್ನ ಕದೀತಾನೋ, ಅನ್ನ ಕದಿಯೋದು ಅಂದ್ರೆ ಅನ್ನನೂ ಕದೀತಾರ, ಖಂಡಿತವಾಗ್ಲೂ ಅನ್ನ ಕದೀತಾರೆ. ಆ ರೀತಿ ಅನ್ನ ಕದ್ದವನು ಅಕ್ಕಿ ಇಟ್ಟಿರ್ತಾರೆ, ಯಾರೋ ಬ್ರಾಹ್ಮಣ ಅಕ್ಕಿ ಪ್ಯಾಕೆಟ್ನೇ ಬ್ಯಾಗಲ್ಲಿ ಹಾಕೊಂಡ್ರು. ಇವರೆಲ್ಲ ಏನಾಗ್ಬಿಡ್ತಾರೆ ಅಂದ್ರೆ ಇಲಿ ಆಗ್ಬಿಡ್ತಾರಂತೆ. ಮಡದಲ್ಲಿ 100 ಇಲಿ ಇರುತ್ತಲ್ಲ, ಹೋದ್ ಜನ್ಮದಲ್ಲಿ ಮಡದಲ್ಲೇ ಕದ್ದಿರೋದಕ್ಕೆ ಮಡದಲ್ಲೇ ಬಂದು ತಿಂತಾರೆ. ಆ ರೀತಿಯಲ್ಲಿ ಇಲಿಯಾಗಿ ಹುಟ್ಟಿರ್ತಾರಂತೆ ಅನ್ನ ಕದ್ದವರು. ಧಾನ್ಯವನ್ನು ಯಾರು ಕದೀತಾರೋ ಅವೆಲ್ಲ ಮಿಡತೆ ಹಾಗೆ ಕದೀತಾರೆ. ಬೇಳೆನ ಒಂದು 3 ತಿಂಗಳು ಇಟ್ಬಿಡಿ ಬೆಳೆಸ್ದೆ, 3 ತಿಂಗಳು ಬಿಟ್ಟು ನೀವು ಓಪನ್ ಮಾಡಿ 16 ಚಿಟ್ಟೆ ಆರುತ್ತೆ ಅಲ್ವಾ. ಎಲ್ಲಿ ಬಂತು, ಎಲ್ಲಿಂದ ಬಂತು ಆ ಕ್ರಿಮಿ? ದೇವ್ರು ನೋಡಿದ ಹೆಂಗೆ ಸೃಷ್ಟಿ ಮಾಡ ಅಲ್ಲಿ ಇಡ್ತಾನೆ. ಹಾಗಾಗಿ ಮಿಡತೆಗಳಾಗಿ ಹುಟ್ಟಿದ್ದಾರೆ.
ಯಾರು? ಆ ಧಾನ್ಯಗಳನ್ನು ಕದ್ದಂಥವರು. ನೀರನ್ನು ಕದ್ದವನು ಚಾತಕ ಪಕ್ಷಿಯಾಗಿ ಹುಡ್ತಾನೆ. ಚಾತಕ ಪಕ್ಷಿ ಜೀವನ ಪೂರ್ತಿ ನೀರು 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 ಅಂತ ಇರುತ್ತೆ, ನೀರೇ ಕುಡಿಲಿಕ್ಕೆ ಅಂತ ಚಾತಕ ಪಕ್ಷಿಯಾಗಿ ಹುಡ್ತಾನೆ. ವಿಷವನ್ನು ಕೂಡ ಕದ್ದಂಥವನು. ವಿಷ ಕದಿಯೋದು ಏನಕ್ಕೆ ಕದೀತಾರೆ ವಿಷ ಅಂತಂದ್ರೆ, ಯಾವ್ದಾದ್ರು ಈ ಕ್ರಿಮಿಕೀಟಗಳೆಲ್ಲ ಬರುತ್ತಲ್ಲ, ಅದಕ್ಕಾಗಿ ಲಕ್ಷ್ಮಣ ರೇಖೆನೋ ಏನೋ ಅದನ್ನು ಕದ್ದವನು ಶಿಕ್ಷೆ ಇದೆಯಪ್ಪ, ಅವನು ಚೇಳಾಗುತ್ತಾನೆ ಅಂತ ಈ ರೀತಿ ಇದೆ. ಶಾಕಂ ಪಾತ್ರಂ ಶಿಗೆ ಹತ್ವ ಗಂಧ ಚುಂಚುಂದಿರಂ ಶುಭಾಂ ಮಧುದಂತ ಫಲಂ ಹೃದ್ರೋ ಲವಣಂ ಚಾಪಿ ಪಾಲಿಕಾಂ. ತರಕಾರಿ ಸೊಪ್ಪು ಇದನ್ನೆಲ್ಲ ಕದಿಯುವಂಥವನು ಮಯೂರ ಅಂದ್ರೆ ನವಿಲಾಗಿ ಹುಡ್ತಾನೆ. ಶುಭ ವಸ್ತುಗಳನ್ನು ಕದ್ದಂಥವ್ರು. ಶುಭ ವಸ್ತುಗಳು ಅಂದ್ರೆ ದೇವ್ರ ಪೂಜೆ ಬೇಕಾದ ಕಸ್ತೂರಿ, ಕೇಸರಿ, ಪಚ್ಕರ್ಪೂರ, ಅರ್ಶಿನ, ಕುಂಕುಮ ಇದನ್ನೆಲ್ಲ ಕದ್ದಂಥವ್ನು ಏನಾಗ್ತಾನೆ ಅಂದ್ರೆ ಮೂಗಿಲಿ ಆಗ್ಬಿಡ್ತಾನಂತೆ. ಮೂಗು ಮುಂದಕ್ಕೆ ಬಂದು ಮೂಗಿಲಿ ಇದೆಯಲ್ಲ, ಮಾಮೂಲಿ ಇಲಿಗಳಂತಲ್ಲ ಅದು. ಆ ಮಾಮೂಲಿ ಇಲಿಗಳೇನಾದ್ರು ಕಡ್ದಿರೋ, ಒಂದು ಆ್ಯಪಲ್ ಕಡ್ದಿತ್ತು ಅಂದ್ರೆ ಆ ಜಾಗ ಕಟ್ ಮಾಡಿ ತಿಂದ್ರೆ ನಿಮ್ಗೆ ಏನಾಗಲ್ಲ. ಆ ಮೂಗಿಲಿ ಏನಾದ್ರು ಕಡಿತು ಅಂದ್ರೆ ಇಡೀ ಆ್ಯಪಲ್ ವಿಷ. ಅಂತ ವಿಷ ಮೂಗಿಲಿಗೆ ಇಟ್ಬಿಟ್ಟಿದ್ದಾನೆ ದೇವರು. ಅಂತ ಮೂಗಿಲಿ ಆಗ್ಬಿಟ್ಟಬೇಕು. ಜೇನ್ನ ಕದ್ದಂಥವ್ರು ದೇವರು ಏನ್ ಮಾಡ್ತಾನೆ, ಜೇನು ಕದ್ದು ತಿಂದಿರ್ತಾನೆ. ಜೇನುಳ ಆಗಿ ಒಂದು ಪುಷ್ಪದ ಮಕರಂದವನ್ನು ಹೀರ್ತಲೇ ಇರೋ, ಅದೇನಾಗುತ್ತೆ, ಮಕರಂದ ಸೂರ್ಯ ಮುಳುಗ್ತಾನೆ, ಹೂವು ಬಾಡ ಹೋಗ್ತಲ್ಲ, ಆ ಹೂವದೊಳಗಡೆ ನೀನು ಸಾವಲ್ಲಿ ಈರಿ ಈರಿ ಈರಿ. ಹಾಗಾಗಿ ಎಷ್ಟೋ ಜೇನುಳುಗಳು ಹೂವಿನಲ್ಲೇ ಸತ್ತೋಗುತ್ತೆ ಮಕರಂದ. ಅಂತ ಜನ್ಮ ಬರುತ್ತೆ ಜೇನುತುಪ್ಪವನ್ನು ಕದ್ರೆ. ಇನ್ನು ಮಾಂಸವನ್ನ ಕದ್ರೆ ಹದ್ದಾಗಿ ಹುಡ್ತಾನೆ, ಉಪ್ಪನ್ನು ಕದ್ರೆ ಇರುವೆ ಆಗಿ ಹುಡ್ತಾನಂತೆ. ದೇವ್ರು ಏನ್ ಮಾಡ್ತಾನಂತೆ ಗೊತ್ತಾ, ಅಂಗಡಿ ಈಚೆ ಎಲ್ಲ ಮೂಟೆ ಉಪ್ಪು ಹಾಕಿರ್ತಾರೆ, ಅದನ್ನ ಏನಾದ್ರು ಕದ್ರೆ ಇರುವೆ ಆಗಿ ಸಮುದ್ರದ ಹತ್ರ ಹುಡ್ಸಿ ಎಷ್ಟು ಉಪ್ಪು ಕದ್ದಿದ್ಯೋ, 25 kg ಕದ್ದಿದ್ಯಾ, 25 ಲಕ್ಷ ಜನ ಬಂದು ಒಂದೊಂದೇ ಕಣ ಸಂಗ್ರಹ ಮಾಡಿ 25 kg ಮಾಡಿ ಮತ್ತೆ ಅವನಿಗೆ ಋಣ ತೀರಿಸ್ಬೇಕು. ಅಷ್ಟು ಜನ್ಮಗಳನ್ನು ಕೊಟ್ಟು ನರಕ ಯಾತ್ರೆ ಪಡಿಸ್ತಾನೆ. ಹಾಗಾಗಿ ಉಪ್ಪು ಕದಿಬಾರ್ದು ಅಂತ ದೊಡ್ಡವರು ಹೇಳಿರೋದು. ಉಪ್ಪನ್ ಕದ್ರೆ ಇರುವೆ ಆಗಿಬಿಡ್ತಾನೆ. ತಾಂಬೂಲ ಬಲ ಪುಷ್ಪಾದಿ ಹರ್ತಾಸ್ಯಾತ್ಮಾನ ರೋವನೆ ಉಪನಾತ್ರ ಕಾರ್ಪಾಸ ಹರ್ತಾಸ್ಯಾನ್ ಮಶಯೋನಿಷು. ತಾಂಬೂಲ, ಹಣ್ಣು, ಹೂವ ಇತ್ಯಾದಿಗಳನ್ನ ಕದ್ರೆ ಕಾಡಿನಲ್ಲಿ ಕೋತಿಯಾಗಿ ಹುಡ್ತಾನೆ. ಮೊನ್ನೆ ಒಂದು ಕತೆ ಹೇಳೋದ್ನಲ್ಲ, ನರಿದು ಮತ್ತು ಕೋತಿದು. ಯಾಕೆ ಕೋತಿಯಾಗಿ ಹುಡ್ತು ಅಂತಂದ್ರೆ, ತಾಂಬೂಲವನ್ನು ಕದಿದಕ್ಕೆ. ಯಾಕೆ ನರಿಯಾಗಿ ಹುಡ್ತೆ ಅಂತಂದ್ರೆ, ಬರೀ ಇವರು ಅನ್ನವನ್ನು ನೋಡಿ ನಾನು ದುಃಖಪಟ್ಟು ಯಾರಿಗೂ ಕೊಡ್ಲಿಲ್ವಲ್ಲ, ಅಥವಾ ಇನ್ನೊಬ್ಬ ಬ್ರಾಹ್ಮಣನಿಗೆ ಇದ್ದಿದ್ದನ್ನು ನಾನು ತಿನ್ನಲ್ಲ, ಅದಕ್ಕೆ ನರಿಯಾಗ್ಬಿಡ್ದೆ ಕೋತಿಯಾಗ್ಬಿಡ್ದೆ ಅಂತ ಕತೆ ಕೇಳೋದ್ವಲ್ಲ, ಆ ರೀತಿ ಕೋತಿಯಾಗಿ ನರಿಯಾಗಿ ಹುಡ್ತಾರೆ. ಯಾರು ಚಪ್ಪಲಿ, ಹುಲ್ಲು, ಹತ್ತಿ ಇದು ಮೂರನ್ನ ಯಾರು ಅಪಹರಣ ಮಾಡ್ತಾರೆ. ಹತ್ತಿಯನ್ನ ಕದಿಬಾರದು. ಹತ್ತಿಯನ್ನ ದಾನವಾಗಿ ತಗೊಳ್ಳಿಕ್ಕೆ ಬಹಳ ಕಷ್ಟ. ಹತ್ತಿ, ಬಂಗಾರ, ಎಳ್ಳು ಇದು ಮೂರು ದಾನ ತಗೊಳ್ಳೋನು ಎಷ್ಟು ಜಪ ಮಾಡಬೇಕು, ಎಷ್ಟು ಸಿದ್ಧಿ ಮಾಡ್ಕೋಬೇಕು ಅಂತಂದ್ರೆ ಎಲ್ರಿಗೂ ದಾನ ತಗೊಳ್ಳಿಕ್ಕೆ ಇಲ್ಲ, ಶಕ್ತಿ ಇಲ್ಲ. ಆ ಹತ್ತಿಯನ್ನೇನಾದ್ರು ಕದ್ರೆ ಕುರಿಯಾಗಿ ಹುಟ್ಟಿ ದೇವರು ಹೇಳ್ತಾನಂತೆ, ನಿನ್ನ ದೇಹದಲ್ಲಿ ಇರ್ತಕ್ಕಂಥದ್ದನ್ನೆಲ್ಲ ನಾನು ಎರಿತೀನಿ ಅಂತ ಹೇಳಿ 16,000 ಬಾರಿ ಕುರಿಯಾಗಿ ಹುಟ್ಟಿಸ್ತಾನಂತೆ ಒಂದು ಹತ್ತಿ ಕದ್ರೆ ದೇವರು. ಹಾಗಾಗಿ ಹತ್ತಿ, ಚಪ್ಪಲಿ ಹೇಳಿದೆ, ಚಪ್ಪಲಿ ಕದ್ರೆ ಕಾಲು ಭಾಗ ಪುಣ್ಯ ಹೋಯ್ತು. ಹೇಗಿರಬೇಕು ಗೊತ್ತಾ ಚಪ್ಪಲಿ? ಅದಕ್ಕೆ ಎಷ್ಟೋ ಜನ ಏನ್ ಮಾಡ್ತಾರೆ, ನಾನು ಒಂದ್ ಕಡೆ ನೋಡಿದೆ, ಒಂದು ಆ ಭಾಗದ ಹತ್ರ ಬಿಟ್ಟಿರ್ತಾನೆ ಚಪ್ಪಲಿ, ಇನ್ನೊಂದು ಈ ಭಾಗ ಹತ್ರ. ಯಾಕಂತಂದ್ರೆ ಕದಿಯೋನು ಒಂದು ಕದಿಯಲ್ವಲ್ಲ, ಸಿಗಬಾರ್ದು ಅಂತ. ಆ ಚಪ್ಪಲಿ, ಹೊಸ ಚಪ್ಪಲಿ ಏನಾದ್ರು ಕದ್ದ ಅಂತಂದ್ರೆ ನಮ್ಮ ಕಾಲು ಭಾಗ ಪಾಪ ಅಂತ ತಗೊಂಡ್ಬಿಟ್ಟು ಒಳ್ಳೇದಾಯ್ತಲ್ವಾ ಈ ರೀತಿ. ಹಾಗಾಗಿ ಅಂತ ಚಪ್ಪಲಿ, ಹುಲ್ಲನ್ನು ಕದ್ರು ಕೂಡ ಇಂಥ ಕುರಿ ಜಾತಿಯಲ್ಲಿ ಹುಟ್ಟಬೇಕಾಗತ್ತೆ. ಎಷ್ಟರೋದ್ರೋಪಜೀವೀಚ ಮಾರ್ಗೇ ಸಾರ್ತಾನ್ ವಿಲುಂಪತಿ ಮೃಗಯ ವ್ಯಸನೀಯಸ್ತು ಚಾಗಾಸ್ಯ ವಧಿಕ ಗೃಹೇ. ಯಾವನು ಹಿಂಸಕೃತ್ಯಗಳನ್ನ ಜೀವನ ನಡೆಸ್ತಾನೆ, ಪರರನ್ನ ಹಿಂಸೆ ಮಾಡಿ ಅವರಿಂದ ದುಡ್ಡುಗಳನ್ನು ಕೀಳೋದು, ಅವರಲ್ಲಿದ್ದಂಥ ದ್ರವ್ಯಗಳನ್ನು ಯಾರು ಅಪಹರಣ ಮಾಡ್ತಾನೆ, ಅಥವಾ ಯಾರೋ ಯಾತ್ರೆಗೆ ಹೋಗ್ತಿರ್ತಾರೆ, ಕೃಷ್ಣ ಮಠ ಎಲ್ಲಿ ಅಂತ ಕೇಳ್ತಾರೆ, ಇಲ್ಲಿ ಹತ್ರ ಬರೋರು ಗೊತ್ತಿದ್ರು ಕೂಡ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಅಥವಾ ಅವ್ರಿಗೆ ತಪ್ಪು ದಾರಿ ತೋರಿಸಿದ್ರೆ, ಅಥವಾ ಯಾರು ಯಾತ್ರೆ ಮಾಡ್ತಿದ್ರು ಅವರ ದ್ರವ್ಯವನ್ನ ಅಪಹರಣ ಮಾಡಿದ್ರೆ ಅವನು ಏನಾಗ್ತಾನೆ ಅಂತಂದ್ರೆ ಕಟುಕನ ಮನೆಯಲ್ಲಿ ಕುರಿಯಾಗುತ್ತಾನೆ. ಯಾರು ಇನ್ನೊಬ್ಬರಿಗೆ ಅಹಿತವಾದ ವಿಚಾರಗಳನ್ನ ಹೇಳ್ತಾರೆ ಅವರೆಲ್ಲ ಕಟುಕನ ಮನೆಯಲ್ಲಿ ಕುರಿ ಅನ್ಕೊಳ್ಳುತ್ತೆ, ಏನ್ ಇಷ್ಟು ಚೆನ್ನಾಗಿ ಊಟ ಆಗ್ತಿದಾನಲ್ಲ, ನಾನು ಎಲ್ಲೂ ಬೀದಿ ಸುತ್ತೋದೇ ಬೇಡ, ನನ್ನ ಹತ್ರನೇ ತಂದು ಹಾಕ್ತಾ ಇದ್ದಾನೆ, ನಾನು ಆರಾಮಾಗಿ ತಿನ್ಕೊಂಡು ನೋಡಿದೆ ಎಷ್ಟು ದಷ್ಟಪಟ್ಟೆ ಆಗಿದ್ದೀನಿ ಅಂತ ಅನ್ಕೊಳುತ್ತೆ. ಒಂದಿನ ಅದರ ಟೈಮ್ ಬಂದಾಗ ಗೊತ್ತಾಗುತ್ತೆ, ಓಹೋ ನನ್ನ ಚೆನ್ನಾಗಿ ತಿನ್ಸಿದ್ದೇನಕ್ಕೆ ಅಂದ್ರೆ ಇವ್ನು ನನ್ನ ತಿನ್ನಬೇಕು ಅಂತಲೇ ನನಗೆ ತಿನ್ಸಿದ್ದಾನೆ ಅಂತ ಹೇಳಿ ನನ್ನ ತಲೆನೇ ಕಡಿತಾನೆ. ನೋಡಿದ್ರಾ
ತನ್ನ ಮಗು ಥರ ನೋಡ್ಕೊಂಡಿರ್ತಾನೆ. ಅದಕ್ಕೇನು ಸ್ನಾನ ಮಾಡಿಸೋದೇನು, ಎತ್ತು ಮುದ್ದಾಡೋದೇನು, ಅದನ್ನೇ ಒಂದಿನ ಕಡಿತಾನೆ. ನಾವು ಇನ್ನೊಬ್ಬರಿಗೆ ಕಟಕರಂತೆ ಉತ್ತರವನ್ನು ಕೊಟ್ಟಿದ್ರೆ, ಇನ್ನೊಬ್ಬರ ಮನಸ್ಸನ್ನು ಅಹಿತವಾಗಿ ನಡ್ಕೊಂಡಿದ್ರೆ, ಗಂಡ ಆಗಿರಲಿ, ಹೆಂಡತಿ ಆಗಿರಲಿ, ತಂದೆ ಆಗಿರಲಿ, ಮಗ ಆಗಿರಲಿ, ಯಾರು ಕಟಕನಂತೆ ಮಾಡಿರ್ತಾರೆ ಅವನು ಕಟಕನ ಮನೆಯಲ್ಲಿ ಕುರಿಯಾಗಿ ಹುಟ್ಟಬೇಕಪ್ಪ ಅಂತ ಹೇಳ್ತಾರೆ. ಯೋ ಮೃತೋ ವಿಷಪಾನೇನ ಕೃಷ್ಣ ಸರ್ಪೋಪವೇದ್ಗಿರೋ ನಿರಂಕುಶ ಸ್ವಭಾವ ಸ್ಯಾತ್ ಕುಂಜರವ ನಿರ್ಜನೇವನೇ. ಯಾರು ತಮಗ್ತ ಆತ್ಮಹತ್ಯೆ ಮಾಡ್ಕೋತಾರೆ, ವಿಷಪಾನನ ನೇಣು ಹಾಕೊಂಡಿರ್ತಾರೋ ಅವರೆಲ್ಲ ಏನಾಗ್ತಾರೆ ಅಂದರೆ ಪರ್ವತದಲ್ಲಿ ಕೃಷ್ಣ ಸರ್ಪವಾಗಿ ಹುಟ್ಟುತ್ತಾರಂತೆ. ಪರ್ವತದ ಶಿಖರದ ಮೇಲೆ ಅತಿಯಾದ ಥಂಡಿ, ಅತಿಯಾದ ಬಿಸಿಲು ಶಾಖ. ಆ ಬಿಸಿಲು ಶಾಖಕ್ಕೆ ಹಾವೇನಾಗುತ್ತೆ ಅಂತಂದ್ರೆ ತನ್ನ ಚರ್ಮ ಎಲ್ಲ ಸುಟ್ಟೋಗುತ್ತೆ, ತನಗೆ ತಾನೇ ಸಾವು ಬರಬೇಕು. ಆ ರೀತಿ ಶಿಖರದ ಮೇಲೆ ಕೃಷ್ಣ ಸರ್ಪ, ಕಪ್ಪು ಸರ್ಪ, ಕಪ್ಪೇನು ಬೇಗ ಶಾಖವನ್ನು ಅಬ್ಸರ್ವ್ ಮಾಡುತ್ತೆ, ಆ ರೀತಿಯಲ್ಲಿ ಸಾಯ್ತಾನೆ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ನಿರಂಕುಶ ಸ್ವಭಾವ ಸ್ಯಾತ್, ನಿರ್ಜನ, ಯಾರು ಯಾರ ಮಾತನ್ನು ಕೇಳಲ್ಲ. ಯಾರಾದರೂ ಈತ ಮಾತು ಹೇಳಿದ್ರೆ ಚಂಡಿ ಅಂತೆ, ಅನ್ನ ಬಡಿಸ್ಬೇಡ ಅಂದರೆ ಅನ್ನನೇ ಬಡಿಸ್ತೀನಿ ಅಂತ ಹೇಳ್ತಾರೆ. ಅವ್ರು ಲೋಟದಲ್ಲಿ ಪೂರ್ತಿ ಆಗಿದೆ ಕಣೋ, ನೀರು ಹಾಕ್ಬೇಡ ಅಂದರೆ ಇಲ್ಲ ಪರವಾಗಿಲ್ಲ ಚಲ್ಲಿ ಅಂತ. ಯಾರು ವಿರುದ್ಧವಾಗಿ ನಡ್ಕೋತಾರಲ್ಲ ಅವ್ರು ಏನಾಗ್ತಾರೆ, ಒಬ್ಬರು ಜನರ ಮಧ್ಯೆ ನೀನು ಇರ್ಲಿಕ್ಕೆ ಲಾಯಕ್ಕಿಲ್ಲ ಅಂತ ದೇವ್ರು ಏನು ಮಾಡ್ತಾನೆ ಅಂತಂದರೆ ಮರುಭೂಮಿಲಿ ಒಂಟಿ ಮರವಾಗಿ ಹುಟ್ಟಿಸ್ತಾನಂತೆ. ನೀನು ಯಾರ ಸಂಪರ್ಕದಲ್ಲೂ ಇರಬೇಡ. ಆ ಒಂಟಿ ಮರ, ಆ ಜೀವಿ ಇರುತ್ತಲ್ಲ, ಅದು ಅನ್ಕೊಳುತ್ತಂತ ನನಗೆ ನೀರು ಹಾಕೋರು ಯಾರಿಲ್ಲ, ನನ್ನ ಮರದಲ್ಲಿ ಹಣ್ಣು ಬಿಟ್ಟಿದ್ರು ತಿನ್ನೋರೊಬ್ರು ಇಲ್ವಲ್ಲ, ನನ್ನಿಂದ ಏನೂ ಪ್ರಯೋಜನ ಇಲ್ವಲ್ಲ ಅಂತ ಜೀವನ ಪೂರ್ತಿ ದುಃಖದಲ್ಲಿ ಇರಬೇಕು. ಯಾಕೆ, ಒಬ್ರು ಮಾತು ಕೇಳಲಿಲ್ಲ ಅಂತಂದ್ರೆ. ಹಾಗಾಗಿ ಇಂಥ ಜನ್ಮ ಬರುತ್ತೆ. ಇಲ್ಲ ಏನಾಗುತ್ತೆ ಅಂತಂದ್ರೆ ಒಬ್ರು ಮಾತು ಕೇಳಿಲ್ಲ, ಮದದಿಂದ ಇದ್ದಾನೆ ಅಂದ್ರೆ ಮದತ್ತವಾದ ಆನೆಯಾಗಿ ಹುಟ್ಟುತ್ತಾನಂತೆ. ಆ ಆನೆ ಮದ ಹಿಡಿಸ್ಲಿಕ್ಕೆ 10,000 ಜನ ಅವನ ತಿವಿದಿ ಆ ಮದವನ್ನು ಹಿಡಿಸ್ತಾರೆ ಮುಂದಿನ ಜನ್ಮದಲ್ಲಿ ಅಂತ ಹೇಳ್ತಾ ಇದ್ದಾರೆ. ವೈಶ್ವದೇವ ಮಕರ್ತಾರ ಸರ್ವಪಕ್ಷಾಶ್ಚ ದ್ವಿಜ ಅಪರೀಕ್ಷಿತ ಭೋಕ್ತಾರೋ ವ್ಯಾಘ್ರ ಸುನಿರ್ಜನೇವನೇ. ಯಾವ ದ್ವಿಜನು ಅಂದರೆ ಬ್ರಾಹ್ಮಣನಾದಂಥವನು ವೈಶ್ವದೇವ ಮಾಡದೆ ಅಥವಾ ಶೂದ್ರಾದಿಗಳು ಮಾಡಿದ ಅನ್ನ ತಿಂತಾನೋ, ಅಶುದ್ಧತೆಯಿಂದ ಯಾವ ಪರೀಕ್ಷೆಯೂ ಮಾಡದೆ ಸುಮ್ಮನೆ ಯಾವುದೋ ಮನೆಯಲ್ಲಿ ಊಟಕ್ಕೆ ಕರೆದಿದ್ದಾರೆ ಅಂತ ಹೋಗಿ ಊಟ ಮಾಡ್ತಾನೆ, ಅವನು ನಿರ್ಜನವಾದ ಕಾಡಲ್ಲಿ ಹುಲಿಯಾಗಿ ಹುಡ್ತಾನೆ ಅಂತಿದೆ. ವೈಶ್ವದೇವ ಏನಕ್ಕೆ ಮಾಡಬೇಕು ವೈಶ್ವದೇವ, ಅವೆಲ್ಲ ಸುಮ್ಮನೆ ಸುಳ್ಳು. ಪಂಚಸೋನು ದೋಷ ಅಂತ. ಆ ಗಿಡ ಬೆಳೆದು ಕತ್ತರಿಸುವಾಗಿಂದ ಹಿಡಿದು ನಾವು ತಂದು ಬೇಯಿಸೋವರೆಗೂ 5 ದೋಷಗಳು. ಅನ್ನಕ್ಕೆ ಏನಪ್ಪ ಗುಣ ಅಂತಂದ್ರೆ ಪರರ ಸ್ವಭಾವವನ್ನು ಹೀರುವಂತ ಗುಣ ಅಂತ. ಯಥಾ ಅನ್ನಂ ಭುಂಜಂತೆ ಲೋಕೆ ತಥಾ ಬುದ್ಧಿ ಪ್ರಜಾಯತೆ. ರಾಘವೇಂದ್ರ ಸ್ವಾಮಿಗಳೇನೆ ಇಂದು ಎನಗೆ ಗೋವಿಂದ ಹೇಳ್ತಾರೆ ಅಲ್ವಾ. ನೊಂದೇನಯ್ಯ ಭವಬಂಧ, ರಾಯಗೂ ಭವಬಂಧನ ಇತ್ತ. ರಾಯರು ಹೇಳ್ತಾರೆ ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟೆ ಅಂದ್ರೆ ಹಿಂದೆ ದುರ್ಯೋಧನ ಮನೆ ಅನ್ನ ತಿಂದದಕ್ಕೆ ಬಾಲಿಕರಾಜನಾಗಿ ಹುಟ್ಟಿ, ದುಷ್ಟರ ಮನೆ ಅನ್ನ, ಅಶುಚಿಯ ಅನ್ನ ತಿಂದ್ರೆ ಯಾರ ಅನ್ನವನ್ನು ಮಾಡಿದನೋ ಅದೇ ಬುದ್ಧಿ ಬರುತ್ತೆ. ತಥಾ ಬುದ್ಧಿ ಪ್ರಜಾಯತೆ. ದೇವ್ರ ಪೂಜೆ ಮಾಡ್ತಾ ಕೂತಿರ್ತೀವಿ, ಗಣೇಶನ ಹಬ್ಬನೋ ಯಾವುದೋ ಒಂದು ಏನೋ ಪೂಜೆ ಮಾಡ್ತಾ ಕೂತಿರ್ತೀವಿ. ದೇವ್ರ ಪೂಜೆ ಕೂತಾಗಲೇ ನಮ್ಮ ಮನಸ್ಸು ಕೆಟ್ಟದೆಲ್ಲ ಆಲೋಚನೆ ಮಾಡ್ತಿದೆ ಅಂದ್ರೆ ನಾನು ತಿಂದು ಅನ್ನ ಶುದ್ಧಿ ಇಲ್ಲ ಅಂತ. ಪಾಕವನ್ನು ಮಾಡುವಾಗ ನಾರಿಯಾದಂಥವಳು ದೇವರ ಸ್ಮರಣೆಯನ್ನು ಮಾಡ್ತಲೇ ಮಾಡಬೇಕು. ಅವಳು ಗಂಡನ ಬೈಕೊಂಡು ಮಕ್ಕಳನ್ನು ಬೈಕೊಂಡು ಮಾಡಿದ್ರೆ ಏನು ಬೈಕೊಂಡು ಮಾಡಿರ್ತೋ ಅದು ತಿಂದಂಥ ಮಕ್ಕಳಿಗೆ ಅದೇ ಬುದ್ಧಿ ಬರುತ್ತೆ. ನಾ ಹಿಂದೆ ಒಂದು ಕಡೆ ಹೇಳಿದ್ದೆ, ಶಿವಾಜಿ ಮಹಾರಾಜರದು ಒಂದ್ಸರಿ ಕಥೆ ಹೇಳಿದ್ದೆ. ಶಿವಾಜಿ ಮಹಾರಾಜರಿಗೆ ಸುಮ್ಮನೆ ಹೇಳ್ತೀನಿ ಆ ಸ್ವಭಾವ. ಅವರು ತಾಯಿ ಇರಲಿಲ್ಲ, ಸ್ತನ್ಯಪಾನ ಮಾಡಿಸ್ಬೇಕು, ಯಾರೋ ಕೆಲಸದವ್ರು ಮಾಡಿಸ್ಬಿಟ್ಲಂತೆ. ಒಂದು ಕ್ಷಣ ಮಗು ಅಳ್ತಿದೆ ಅಂತ ಶಿವಾಜಿ ಮಹಾರಾಜರಿಗೆ. ಅವ್ರಿಗೆ ದೊಡ್ಡವರಾದ್ಮೇಲೆ ಎದುರುಗಡೆ ಯಾವ್ದಾದ್ರು ಬಾವುಟ ನೋಡಿದ್ರೆ ಭಯ ಆಗ್ತಿತ್ತಂತೆ. ಅವ್ರ ಅಮ್ಮನ ಕೇಳಿದ್ರಂತೆ, ಏನಮ್ಮ ಇದು, ನನಗೆ ಎಂಥ ಒಂದು ಪೌರುಷ ಇದೆ, ಆದರೆ ಪರರ ಬಾವುಟ ನೋಡ್ಬಿಟ್ರೆ ನನಗೆ ಯಾಕೋ ಒಂದು ಕ್ಷಣ ನನ್ನ ಹೃದಯದಲ್ಲಿ ಕಂಪನ ಆಗುತ್ತಲ್ಲ, ಯಾಕೆ ವಿಚಾರ ಮಾಡಲ್ಲಂತೆ. ಅವಾಗ ಗೊತ್ತಾಯ್ತು ಅಂದರೆ ಮನೆ ಕೆಲಸದವಳು ಭಯದಲ್ಲಿ ಒಮ್ಮೆ ಹಾಲು ಕುಡಿಸಿದಕ್ಕೆ ಆ ಭಯ ಬಿಡ್ತು. ಹಾಗೆ ಮಕ್ಕಳಿಗೆ ಆಹಾರವನ್ನು ತಿನ್ನಿಸುವಾಗ ಫೋನ್ ಕೊಟ್ಟುಬಿಟ್ಟು ಟಾಮ್ ಅಂಡ್ ಜೆರ್ರಿ ನೋಡ್ತಿದ್ರು ಕೂಡ ಆ ಬೆಕ್ಕೇನು ಮಾಡುತ್ತೆ, ಆ ಇಲಿನ ಹೊಡೆಯುತ್ತೆ. ಕ್ರೌರ್ಯದ ವಿಚಾರ. ಆ ಮಕ್ಕಳು ದೊಡ್ಡವರಾದ್ಮೇಲೆ ಬರೀ ಕ್ರೌರ್ಯವೇ, ತಂದೆ ತಾಯಿಯರನ್ನೇ ಹೊಡಿತಾರೆ ಅಂಥ ಮಕ್ಕಳು. ಅದಕ್ಕೆ ಬಾಲ್ಯದಲ್ಲಿ ಮಕ್ಕಳಿಗೆ ಸಂಸ್ಕಾರವನ್ನು ತುಂಬಬೇಕು, ಕೃಷ್ಣನ ಕಥೆ ಹೇಳಬೇಕು, ಯಾವುದೋ ಒಂದು ಹಿತಕರವಾದ ಮಾತಾಡಬೇಕು. ಹಿತಕರವಾದ ಮಾತಾಡಿದ್ರೆ ಆ ಮಕ್ಕಳು ಫಲದಾಯಕವಾದ ಮಕ್ಕಳಾಗ್ತಾರೆ, ಇಲ್ಲ ಅಂದರೆ ದುಷ್ಟ ಮಕ್ಕಳಾಗ್ತಾರೆ ಅಂತ ಗರುಡ ಪುರಾಣ ಹೇಳ್ತಾ ಇದೆ. ಹಾಗಾಗಿ ವೈಶ್ವದೇವರ ಅನ್ನವನ್ನು ತಿನ್ನಬೇಕು. ಯಾರ್ಯಾರ್ದೋ ಮನೆ ಊಟ ಮಾಡಿಬಿಟ್ರು ಅಂತಂದ್ರೆ ಅವನು ಕೂಡ ಕಾಡಿನಲ್ಲಿ ಹುಲಿಯಾಗಿ ಹುಡ್ತಾನಪ್ಪ ಅಂತ ಈ ರೀತಿ ಹೇಳ್ತಾರೆ. ಗಾಯತ್ರಿಮ್ನ ಸ್ಮರೇಜಸ್ತು ಯೋನ ಸಂಧ್ಯಾಮುಪಾಸತೆ.
ಅಂತರ್ದುಷ್ಟೋ ವಹಿಸ್ಸಾದು ಸಭವೇ ಬ್ರಾಹ್ಮಣೋ ಬಕಾಹ. ಪ್ರತಿ ದಿವಸದಲ್ಲೂ ಕೂಡ ಯಾರು ಗಾಯತ್ರಿ ಜಪವನ್ನು ಮಾಡಲ್ಲ, ಸಂಧ್ಯಾವನ್ನೆಯನ್ನು ಕಾಲ ಕಾಲಕ್ಕೆ ಮಾಡದೇ ಇರ್ತಾನೆ, ಅವನು ಬಕಪಕ್ಷಿಯಾಗಿ ಹುಡ್ತಾನೆ. ಏನು ಗಾಯತ್ರಿ ಮಂತ್ರ ಜಪ ಮಾಡಬೇಕಲ್ಲ, ಯಾಕೆ? ಗರುಡ ಪುರಾಣ ಗಾಯತ್ರಿ ಮಹತ್ವ ಹೇಳುವಾಗ ಹೇಳ್ತಾ ಇದೆ, ಯತಯೋ ಭಕ್ತಿಹೀನೋಯಂ ತಂ ವಿದ್ಯಾ ಪತಿತಂ ಭುವಿ. ಪತಿತ ಅಂತ ಯಾರನ್ನ ಕರೆದಿದ್ದಾರೆ ಅಂತಂದ್ರೆ, ಯಾರು ಗಾಯತ್ರಿ ಮಂತ್ರ ಜಪವನ್ನು ಬಿಟ್ಟಿದ್ದಾರೋ ಬ್ರಾಹ್ಮಣನಾದವನು ಅವನೇ ಪತಿತ, ಅಂದ್ರೆ ಅವನು ಯಾವುದಕ್ಕೂ ಲಾಯಕ್ಕಿಲ್ಲದಿರೋನು ಅಂತ. ಗಾಯತ್ರಿಗೆ ಏನ್ ಶಕ್ತಿ ಇದೆ ಅಂತ ಹೇಳ್ತಾ ಇದೆ. ಗಾಯತ್ರಿ ಗಂಗಕ್ಕೆ ಸಮ ಅಂತ. ಯಾರು ಪ್ರತಿನಿತ್ಯ ಪುರುಷನಾದ ತಂದೆಯಿಂದ ಉಪದೇಶ ಪಡೆದು ಗಾಯತ್ರಿ ಮಂತ್ರ ಜಪವನ್ನು ಪಡೆದಿದ್ದಾನೆ, ಅವನ ಒಳಗಡೆ ಗಂಗೆ ಇದ್ದಾನೆ. ಯಾರು ನಿತ್ಯ ಗಾಯತ್ರಿ ಜಪವನ್ನು ತಪ್ಪದೇ ಮಾಡಿರ್ತಾನೆ ತ್ರಿಕಾಲದಲ್ಲಿ, ಅವನು ಹೋದ ಕಡೆ ಅವನು ಯಾವ ಮನೆಗೆ ಹೋಗ್ತಾನೆ, ಅವ್ರ ಮನೇಲಿ ಅಶುಚಿ ಇದೆ ಅಂತ ಅನ್ಕೊಡಿ, ಒಳ್ಳೆ ಗಾಯತ್ರಿ ಅನುಷ್ಠಾನ ಇರೋನು ಒಬ್ರು ಮನೆಗೆ ಹೋದ್ರೆ ಅವನ ಮನೆ ಶುದ್ಧ ಆಗತ್ತೆ. ಏನೂ ಬೇಡ, ಪರಮಾತ್ಮ ಧರ್ಮವನ್ನ ಹೇಳ್ತಾ ಇದ್ದಾನೆ ನೋಡ್ರಿ. ಶ್ರೀನಿವಾಸ ಕಲ್ಯಾಣ ನೆಕ್ಸ್ಟ್ ಬಂತಲ್ಲ, ಶ್ರೀನಿವಾಸ ದೇವರು ಭೃಗು ಋಷಿಗಳು ಕೋಪದಿಂದ ಬಂದ್ರು. ಭೃಗು ಋಷಿಗಳ ಪಾದ ತೊಳೆದು ನನ್ನ ವೈಕುಂಠ ಶುಚಿ ಆಯಿತು ಅಂತ ಪರಮಾತ್ಮ ಹೇಳ್ತಾನೆ. ಹಂಗಂದ್ರೆ ವೈಕುಂಠ ಅಶುಚಿ ಆಗಿತ್ತಾ ಅಂದ್ರೆ ಪರಮಾತ್ಮ ಕೇಳಿದ್ರಂತೆ, ಸ್ವಾಮಿ ನೀನು ವೈಕುಂಠ ಅಶುಚಿನ ಅಂತಂದ್ರೆ ಪರಮಾತ್ಮ ಹೇಳ್ತಾನೆ, ಭಕ್ತರ ಪಾದೋದಕಕ್ಕಿಂತ ನನ್ನ ವೈಕುಂಠ ಏನು ಶುಚಿ ಇಲ್ಲ, ವೈಕುಂಠಕ್ಕಿಂತ ಭಕ್ತರ ಪಾದೋದಕ ಶುಚಿ. ಅಂದ್ರೆ ಸಜ್ಜನನ ಗಾಯತ್ರಿ ಜಪ ಇರುವನಲ್ಲಿ ಎಂತ ಮಹಾತ್ಮ ಇದೆ. ಗಾಯತ್ರಿ ತಂದೆ ಕೊಟ್ಟಿರ್ತಾನಲ್ಲ ಗಾಯತ್ರಿ, ಅದು ಮಗನಲ್ಲಿ ಅಗ್ನಿಯಂತೆ ಪ್ರಜ್ವಲಿಸ್ತಾ ಇರುತ್ತೆ ಗಾಯತ್ರಿ ಮಂತ್ರ ಹೇಳಿದ್ರೆ. ಜಪ ಮಾಡದೇ ಇದ್ರೆ ಆ ಅಗ್ನಿ ಶಾಂತವಾದಂಗೆ, ಆಗ ಅವನು ಮಾಡೋ ಕೆಲಸ ಎಲ್ಲ ಅನಿಷ್ಟವೇ. ಗಾಯತ್ರಿಯನ್ನು ಬಿಡಬಾರದು, ತುಂಬಾ ದೊಡ್ಡ ಕರ್ತವ್ಯ. ತಂದೆ ಆದಂಥವನು ಲಕ್ಷಾಂತರ ರೂಪಾಯಿ ಕೊಟ್ಟು ಉಪನಯನ ಮಾಡಿಸಿರ್ತಾನೆ. ಆಮೇಲೆ ಆಚಾರ ಕೇಳಿದ್ರಂತೆ ಎಷ್ಟು ಸಂಭಾವನೆ, 1 ಲಕ್ಷ ಅಂದಿದ್ರು. ಇವನು ಉಪನಯನ ಎಲ್ಲ ಆದ್ಮೇಲೆ 3 ಲಕ್ಷ ಇಟ್ಟಿದ್ದಂತ. ಆಚಾರ್ಯ ಆಶ್ಚರ್ಯ ಆಯ್ತು, ನಾ ಕೇಳೋದು 3 ಪಟ್ಟು 2 ಪಟ್ಟು ಹೆಚ್ಚು ಕೊಟ್ಟಿದ್ದಾನಲ್ಲ, ಯಾಕಪ್ಪ ಯಜಮಾನ್ರಿ ಇಷ್ಟೊಂದು ಕೊಟ್ಟಿದ್ದಿಲ್ಲ, ನೋಡ್ರಿ ನನ್ನ ಮಗನ ಸ್ಕೂಲ್ಗೆ ಸೇರಿಸ್ಬೇಕು, ಅವ್ನು ಗಾಯತ್ರಿ ಮಂತ್ರ ಜಪ ಮಾಡೋಕ್ಕಾಗಲ್ಲ, ಅವನ ಹೆಸರಲ್ಲಿ ನೀವು ಅವನ್ ಸಹಾಯ ತನಕ ನೀವೇ ಜಪ ಮಾಡಿ ಮಾಡ್ಲಿಕ್ಕಾಗತ್ತಾ? ಗಾಯಂತಂ ತ್ರಾಯತೆ, ಗಾಯತ್ರಿ ಇರೋದೇ ನಮ್ಮನ್ನು ಅಂದ್ರೆ ನಮ್ಮನ್ನು ಕಾಪಾಡಕ್ ಕುಂತಿರೋದು ಗಂಗೆ ಸಮ. ಯಾಕೆ ಗಾಯತ್ರಿ 3 ಸಲ ಅರ್ಗೆ ಕೊಡ್ತೀವಲ್ಲ, ಎಷ್ಟರ ಮಟ್ಟಿಗೆ ಹೇಳಿದೆ ಗೊತ್ತಾ ಗರುಡ ಪುರಾಣ? ನಿಂಗೆ ಏನೂ ಮಾಡೋಕ್ಕಾಗ್ತಿಲ್ವಾ, ಒಂದು ಆಚರಣೆ ಮಾಡಿ ಗಾಯತ್ರಿಗೆ ಅರ್ಗೆ ಕೊಟ್ಟು 10 ಗಾಯತ್ರಿ ಮಾಡು. ಇಷ್ಟು ಸಾಧ್ಯ ಆಗ್ತಾ ಇಲ್ವ ನಿನಗೆ ಅಂತ ಕೇಳ್ತಾರೆ. ಅಂಥದ್ದೇ ನಿನಗಾಗಿದೆ ಅಂತ ಕೇಳ್ತಾರೆ. ಯಾಕೆ 3 ಬಾರಿ ಅರ್ಗೆ ಕೊಡಬೇಕು ಅಂದ್ರೆ, ಕಶ್ಯಪರ ಮಕ್ಕಳು ಸೂರ್ಯನನ್ನ ಸಂಹಾರ ಮಾಡಬೇಕು ಅಂತ, ಸೂರ್ಯ ತುಂಬಾ ತೀಕ್ಷ್ಣವಾಗಿದ್ದಾನೆ ಅಂತ ಹೇಳಿ ಸಂಹಾರ ಮಾಡಲಿಕ್ಕೆ ವಾಹನವನ್ನ ಏರಿ ಒಂದು ಕತ್ತಿಯನ್ನು ಇಟ್ಕೊಂಡು ತಾವು ಸ್ವತಃ ಹೋಗ್ತಾರೆ. 3 ಸರಿ ಅರ್ಗೆ ಕೊಡ್ತೀವಲ್ಲ, 1 ಸರಿ ಅರ್ಗೆ ಕೊಟ್ರೆ ಅವನ ವಾಹನ ನಾಶ ಆಯಿತು, 2ನೇ ಸರಿ ಅರ್ಗೆ ಕೊಟ್ರೆ ಅವನ ಆಯುಧ ನಾಶ ಆಯಿತು, 3ನೇ ಸರಿ ಕೊಟ್ರೆ ಆದ್ರೆ ಅವನು ಕಶ್ಯಪರ ಮಗ, ಅವನು ಬ್ರಾಹ್ಮಣ, ಹಾಗಾಗಿ ನಮಗೆ ಬ್ರಹ್ಮಹತ್ಯೆ ಬಂತಲ್ಲ. ಹಂಗಾಗಿ ನಾವೇನ್ ಮಾಡ್ತೀವಿ ಅಂದ್ರೆ, ಆಸಮಾದಿತ್ಯೋ ಬ್ರಹ್ಮ ಅಂತ ನಮ್ಮ ಸುತ್ತ ನೀರು ಹಾಕೋತೀವಲ್ಲ, ಆಗ ಈ ಪಾಪ ಹೋಗುತ್ತೆ. ಇಲ್ಲ ಅಂದ್ರೆ ನಮ್ಮ ಸುತ್ತಾನೇ ಇರುತ್ತೆ. ಹಾಗಾಗಿ 3 ಸರಿ ಅರ್ಗೆ ಕೊಡಬೇಕು. ನಮಗಿದು ಗೊತ್ತೇ ಇಲ್ಲ, ಕೊಡ್ತಲೇ ಇದೀವಿ. ಈ ವಿಚಾರವನ್ನು ತಿಳಿದು 10 ಬಾರಿ ಗಾಯತ್ರಿ ಜಪ ಮಾಡಬೇಕು. ಯಾಕಂದ್ರೆ ತಂದೆ ಕೊಟ್ಟಿದ್ದ ಗಾಯತ್ರಿ ನಂದೋಗಬಾರದು ಅಂತಂದ್ರೆ 10 ಆದ್ರೂ ಮಾಡು, 10ಕ್ಕಿಂತ ಕಮ್ಮಿ ಮಾಡಿದ್ರು ನಂದೋಗುತ್ತೆ, 10ಕ್ಕಿಂತ ನೀನು ಹೆಚ್ಚು ಮಾಡಿದ್ರೆ ಅಭಿವೃದ್ಧಿ. 5 ಕಡೆ ನಿಲ್ಲಿಸಿ ಹೇಳಬೇಕು, ಸ್ವರದಲ್ಲಿ 5 ಕಡೆ ನಿಲ್ಲಿಸಿ ಹೇಳಬೇಕಂತೆ. ಯಾಕೆ ಅಂದ್ರೆ ನಮ್ಮ ಪಂಚಪಾತಗಳನ್ನು ಕಳೆಯುತ್ತಂತೆ. ಧಿಯೋ ಯೋನ ಪ್ರಚೋದಯ, ನೀನೇನ್ ಧಿಯೋ ಯೋನಃ, ನೀನ್ ಏನು ಕೇಳ್ತೀಯ ಅದನ್ನ ಪ್ರಚೋದನೆ ಮಾಡಿ ಜ್ಞಾನ ಅಭಿವೃದ್ಧಿ ಪಡಿಸುತ್ತೆ. ನಮ್ಮ ಮಕ್ಕಳು ದಡ್ಡರಾಗ್ತಿದ್ದಾರೆ ಅಂತ ಹೇಳಿ ಜ್ಯೋತಿಷ್ಯರ ಹತ್ರ ಹೋಗೋದು, ಆ ಜ್ಯೋತಿಷ್ಯ ಏನೇನೋ ಹೇಳ್ತಾನೆ, ಕಡೆಗೆ ಗೊತ್ತಾಗುತ್ತೆ ಇವರು ಉಪನಯನ ಮಾಡಿ ಒಂದು ಸಂಧ್ಯಾವನೆ ಮಾಡ್ತಿಲ್ಲ, ಅದಕ್ಕೆ ದಡ್ಡನಾಗಿದ್ದಾನೆ. ಗಾಯತ್ರಿಗಿಂತ ಯಾವ್ದಾದ್ರು ಫಲ ಇದೆಯಾ ಅಂತ ಗರುಡ ಪುರಾಣ ಕೇಳ್ತಾ ಇದೆ. ಅದಕ್ಕೆ ಇಲ್ಲಿ ಒಂದು ಮಹಾತ್ಮ ಹೇಳ್ತಾ ಇದೆ, ಒಬ್ಬ ರಾಜ ದಟ್ಟ ದಾರಿದ್ರ್ಯ ಬಂದ್ಬಿಡ್ತಂತೆ. ಇಡೀ ರಾಜ್ಯದಲ್ಲಿ ದಟ್ಟ ದಾರಿದ್ರ್ಯ, ಏನೂ ಬೆಳೀತಾ ಇಲ್ಲ. ಇಡೀ ಊರಿನವ್ರಿಗೆ ಎಲ್ರಿಗೂ ರೋಗ ಬಂದ್ಬಿಟ್ಟಿದೆ. ಏನ್ ಮಾಡೋದು? ಬೇರೆ ದೇಶದಿಂದ ಒಬ್ಬ ಪಂಡಿತನನ್ನು ಕರೆಸಿ ಕೇಳದಂತೆ ರಾಜನಿಗೆ. ರಾಜ, ಏನ್ ಮಾಡ್ಲಿ ನಾನು ಪರಿಹಾರ? ನನಗೂ ರೋಗ, ನನ್ನ ಹೆಂಡತಿಗೆ ರೋಗ, ಊರಿನ ಎಲ್ಲಾ ಜನರಿಗೂ ರೋಗ, ಏನೂ ಬೆಳೀತಾ ಇಲ್ಲ, ಎಲ್ಲೂ ನೀರಿಲ್ಲ, ಇಂಥ ಕ್ಷಾಮ ಬಂದ್ಬಿಟ್ಟಿದೆ, ನಾನು ಏನ್ ಮಾಡ್ಲಿ, ಏನ್ ಪರಿಹಾರ ಮಾಡ್ಲಿ? ರಾಜನಾದಂತ ನಾನು ಮಾಡ್ಬೇಕು, ಏನ್ ಮಾಡ್ಲಿ? ಅದಕ್ಕೆ ಆ ಬೇರೆ ಊರಿನ ಪಂಡಿತ ಅನ್ನಂತೆ, ಒಂದು ಪಾಪಪುರುಷನ ವಿಗ್ರಹ ಮಾಡು,
ಏನು ಪಾಪಪುರುಷನ ವಿಗ್ರಹ? ನಿಮ್ಮ ದೇಶದಲ್ಲಿ ಎತ್ತರವಾದ ಆನೆ ಯಾವುದಿದೆ ಆ ಎತ್ತರದ ಆನೆ ಅಷ್ಟು ಎತ್ತರಕ್ಕೆ ಒಬ್ಬ ಮನುಷ್ಯನ ಪ್ರತಿಮೆ ಮಾಡಿಸು. ಕಬ್ಬಿಣದ ಪ್ರತಿಮೆ ಇರಬೇಕು, ಒಳ್ಳೆ ಆಜಾನುಭಾವವಾಗಿರ್ಬೇಕದು. ಅದ್ರ ಮೈ ತುಂಬ ಎಳ್ಳೆಣ್ಣೆ ಹಚ್ಚು, ಅದ್ರ ಮೈ ತುಂಬಕ್ಕೆ ಎಳ್ಳು ಮೆತ್ತು, ಅದಕ್ಕೆ ಬಂಗಾರದ ಕಡಗ ಕೊಡು, ಕಣ್ಣು ಬೆಲ್ಲ ಬಂಗಾರದು, ಕಣ್ಣು ಬೆಳ್ಳಿದು, ತಾಮ್ರದ ಕಿರೀಟ, ಮೈ ತುಂಬ ದಾಸವಾಳ, ಕೆಂಪು ದಾಸವಾಳ ಹೂವಿನ ಅಲಂಕಾರ, ಎಡಗೈಯಲ್ಲಿ ಒಂದು ಕಪಾಲ, ಅದರಲ್ಲೇ ಮಾಂಸ, ಎಡಗಡೆ ಭುಜದ ಮೇಲೆ ಒಂದು ಕರಿ ಕಂಬಳಿ, ಇದನ್ನ ಇಟ್ಟು ಅರ್ಧ ರಾಜ್ಯನೇ ದಕ್ಷಿಣೆ ಆಗಿಟ್ಟು ಒಬ್ಬ ಬ್ರಾಹ್ಮಣ ದಾನ ಮಾಡಿ. ಯಾರಿಗೆ ದಾನ ತಗೊಳ್ಳೋದು? ಅರ್ಧ ರಾಜ್ಯ ಬರುತ್ತೆ. ಎಲ್ರಿಗೂ ಹೇಳೋದು ದಯವಿಟ್ಟು ಬನ್ನಿ ದಾನ ತಗೊಳ್ಳಿ, ದಾನ ತಗೊಳ್ಳಿ. ಒಬ್ರು ಬರಲಿಲ್ಲ. ಆಮೇಲೆ ಹಿಂಗೆಲ್ಲ ಆಯ್ತಲ್ಲ, ಸುಮ್ಮನೆ ಇದ್ದ ಅರಮನೆಯಲ್ಲೇ ಒಬ್ಬ ಇದ್ದ, ಯಾರು ಅಂತಂದ್ರೆ ಅಡುಗೆ ಮಾಡುವಂತ ಬ್ರಾಹ್ಮಣ. ಅವನು ಬಂದು, ರಾಜ ಈ ದಾನ ನನಗೆ ಕೊಡುವಂತೆ. ಹೌದಾ, ನನಗ ದಾನ ಏನಕ್ಕೆ? ನನಗೆ ಈ ಪಾಪ ಬಂದಿದೆ ಅನ್ನೋದು ಗೊತ್ತಾ? ಆ ಬ್ರಾಹ್ಮಣ ಅನ್ನಂತೆ, ನಿನಗೆ ಯಾಕೆ ಪಾಪ ಬಂದಿದೆ, ಏನಕ್ಕೆ ಎಳ್ಳು ತೈಲ ಎಲ್ಲ ಹೇಳಿದ್ದಾರೆ ಅಂದ್ರೆ, ನಿನಗೆ ಶನಿ ನೀಚನಾಗಿದ್ದಾನೆ, ಅದಕ್ಕೆ ಹೀಗಾಗಿದೆ. ನೋಡಿ, ಶನಿ ಯಾರಿಗೆ ಪೀಡಿಸ್ತಾನಪ್ಪ ಅಂತಂದ್ರೆ, ಹರಿಗುರುಗಳ ಅರ್ಚಿಸದ ದುರಾತ್ಮರನ್ನು ಶಿಕ್ಷಿಸಲು ಸುಖ ಶನೈಶ್ಚರಿಸಿ ಅಂತೇಳಿ ಅರ್ಕತಾಂಸಾರದಲ್ಲಿ ಕಕ್ಷೆ ತಾರತಮ್ಯದಲ್ಲಿ ಹೇಳ್ತಾರೆ. ಯಾರು ಪರಮಾತ್ಮನನ್ನು ಗುರುಮುಖೇನ ಸ್ತುತಿಸಲ್ಲ, ಗುರುಗಳನ್ನ ಬಿಟ್ಟು ನೇರವಾಗಿ ಭಗವಂತನನ್ನು ಯಾರು ಉಪಾಸನೆ ಮಾಡ್ತಾರೆ, ದೇವ್ರು ಹೇಳಿದಾನಂತೆ, ನನ್ನ ಹತ್ರ ಯಾರು ನೇರವಾಗಿ ಬರ್ತಾರೋ ಅವ್ರು ಹೋಗಿ ನೀನು ಪೀಡಿಸು. ಶನೈಶ್ಚರ, ಅವನು ಯಾಕೆ ನಿಧಾನ? ಶನೈ ಅಂದ್ರೆ ನಿಧಾನ ಹೇಳಿದೆ, ಶನೈ ಅಂದ್ರೆ ನಿಧಾನಕ್ಕೆ ಚರಿಸೋನು ಶನೈಶ್ಚರ. ಯಾಕೆ ಅಂದ್ರೆ ಒಂದು ಘಟನೆ ನಡೀತು. ಶನೈಶ್ಚರನ ಪತ್ನಿ ಚೈತ್ರರತಿ ಅಂತ ಅವಳ ಹೆಸರು. ಆ ಚೈತ್ರರತಿ ಒಮ್ಮೆ ರಜಸ್ವಲಿ ಆಗಿದ್ದಂತೆ. ರಜಸ್ವಲಿ ಆದ ಕಾಲಕ್ಕೆ 4 ದಿನ ಅವಳು ಏನೂ ಮಾಡಿಲ್ಲ, ಒಂದ್ ಕಡೆ ಇದ್ಲು. ಶನೈಶ್ಚರ ಏನು ಮಾಡ್ದ, ಹೆಂಡತಿ ರಜಸ್ವಲಿ ಯಾವಾಗ ಆದ್ಲು ಅವಾಗ ಕೃಷ್ಣ ಮಂತ್ರ ಜಪ ಮಾಡ್ಲಿಕ್ಕೆ ಕೂತ್ಕೊಂಡಂತೆ. ಶನೈಶ್ಚರನಿಗೆ ಬಾಲ್ಯದಿಂದ ಕೃಷ್ಣನಲ್ಲಿ ಅನನ್ಯವಾದ ಭಕ್ತಿ ಅಂತೆ. ಕೃಷ್ಣ ಷಡಾಕ್ಷರ ಮಂತ್ರ ಜಪ ಮಾಡ್ಲಿಕ್ಕೆ ಶುರು ಮಾಡಿದವನು, ಇವಳು ರಜಸ್ವಲಿಯಾಗಿ ಶುದ್ಧಿ ಆದ್ರೂ ಕೂಡ 4ನೇ ದಿನ ಆದ್ರೂ ಕೂಡ ಎದ್ದೇಳೆ ಜಪ ಮಾಡ್ಕೊತಾ ಕೂತಿದ್ದಾನೆ. ಹೆಂಡತಿ ಏನ್ ಮಾಡಿದ್ಲು, 4 ದಿನ ಶುಚಿ ಆದ್ಮೇಲೆ 5ನೇ ದಿನ ಅವಳು ಮಹಾಶುಚಿ ಆಗ್ತಾಳೆ. 5ನೇ ದಿನ ಏನ್ ಮಾಡ್ಬೇಕು ಅಂದ್ರೆ, ಮೊದಲು ಗಂಡನ ಮುಖ ನೋಡ್ಬೇಕಂತ ಅಲಂಕಾರ ಮಾಡ್ಕೊಂಡು. ಗಂಡನ ಮುಖ ನೋಡಿದ್ರೆ ಮಾತ್ರ ರಜಸ್ವಲ ಮೇಲಿಗೆ ಹೋಗುತ್ತೆ, ಇಲ್ಲ ಅಂದ್ರೆ ಹೋಗಲ್ಲ. ಗಂಡ ಇಲ್ಲಪ್ಪ ಏನ್ ಮಾಡೋದು ಅಂದ್ರೆ ಸೂರ್ಯನ್ ನೋಡ್ಬೇಕಂತೆ. ಇದೇ ಸೂರ್ಯ ನನ್ನ ಗಂಡನ್ನು ನೋಡ್ತಿದ್ದಾನೆ, ಆದಾಗ ಸೂರ್ಯನ್ ನೋಡಿದ್ರೆ ಆ ದೋಷ ಹೋಗುತ್ತೆ ಅಂತ ಹೇಳಿದೆ. ಶನೈಶ್ಚರನ ಮುಂದೆ ಅಲಂಕಾರ ಮಾಡ್ಕೊಂಡು ಬೆಳಗ್ಗೆ ಬಂದು ನಿಂತಿದ್ದಾಳೆ, ಸ್ನಾನ ಎಲ್ಲ ಮಾಡ್ಕೊಂಡು ಎಲ್ಲ ಒಳ್ಳೆ ಅಲಂಕಾರ ಮಾಡ್ಕೊಂಡು. ಶನೈಶ್ಚರ ನೋಡಿದ್ರೆ ಜಪ ಮಾಡ್ಕೊಂಡು ಕೂತಿದ್ದಾಳೆ. ಸಾಯಂಕಾಲ ಆಯ್ತು, ಎದ್ದೇಳಲಿಲ್ಲ. ಚೈತ್ರರತಿಗೆ ಸಿಟ್ಟು ಬಂತಂತೆ. ಇವನ್ ಕಣ್ಣುಬಿಟ್ಟ, ಜಪ ಮುಗೀತು, 5ನೇ ದಿನ ಸಾಯಂಕಾಲ ಕಣ್ಣುಬಿಟ್ಟ. ಅಷ್ಟೊತ್ತಿಗೆ ಇವಳು ಮುಡಿದಂತ ಹೂಗಳೆಲ್ಲ ಬಾಡೋಗ್ಬಿಟ್ಟಿತ್ತು. ಓಹೋ, ನೋಡ್ದ, ನೀನ್ ನನ್ನ ನೋಡ್ಲಿಲ್ಲ ತಾನೆ, ನೀನ್ ಯಾರನ್ನ ನೋಡ್ತೀವಿ ಅವರೆಲ್ಲ ನಾಶ ಆಗ್ಲಿ ಅಂತ ಹೆಂಡ್ತಿನೇ ಗಂಡಂಗೆ ಶಾಪ. ಚೈತ್ರರತಿ ಶನೈಶ್ಚರನಿಗೆ ಶಾಪ ಕೊಟ್ಬಿಟ್ಲು. ಅದಕ್ಕೆ ಅವನೇನ್ ಮಾಡ್ದ, ಶನೈಶ್ಚರ ಅವತ್ತಿಂದ ನನ್ನ ಹೆಂಡತಿ, ಅವಳು ಒಳ್ಳೆ ಪತಿವ್ರತೆ, ಅವಳು ಕೊಟ್ಟಿದ್ದ ಶಾಪ ನನಗೆ ವರನೇ ಆಯ್ತು. ಯಾಕಂದ್ರೆ ನಾನು ಯಾರನ್ನ ನೋಡ್ಬೇಕು, ನಾನು ಯಾರನ್ನ ನೋಡೋದು ಬೇಡ ಅಂತ ಸ್ವೀಕಾರ ಮಾಡ್ಬಿಟ್ಟ. ಶನೈಶ್ಚರನಿಗೆ ಸಾಮರ್ಥ್ಯ ಇದೆ, ಹೆಂಡತಿ ಶಾಪನ ಹಿಂಗಾದ್ರೂ ವಿಮೋಚನೆ ಮಾಡ್ಕೋಬೋದಿತ್ತು, ಮಾಡ್ಲಿಲ್ಲ. ಇದೇ ಕಾಲಕ್ಕೆ ಪಾರ್ವತಿ ದೇವಿ ಕರೆದು ಬಿಟ್ಲಂತೆ. ನೋಡಿ, ಗಣಪತಿದು ಇನ್ನೊಂದು ಕಥೆ ಇದೆ. ಪಾರ್ವತಿ ದೇವಿ ಕರೆದಂತೆ, ಎಲ್ರಿಗೂ ಒಂದು ಆಮಂತ್ರಣ ಕೊಟ್ಟನಂತೆ, ನನಗೊಂದು ಗಂಡು ಮಗು ಆಗಿದೆ, ಎಲ್ರು ಬಂದು ನೋಡ್ಬೇಕು ಮಗುನ, ನಾನು ತೊಟ್ಲಲ್ಲಿ ಹಾಕಿದ್ದೀನಿ ಮಗುನ ಅಂತ. ಎಲ್ರೂ ಬಂದ್ರಂತೆ. ಶನೈಶ್ಚರನು ಬಂದಂತೆ. ಶನೈಶ್ಚರ ಬರೋಷ್ಟೊತ್ತು ಸಾಯಂಕಾಲ ಆಗಿತ್ತು. ಬಂದು ಮಗುನ ನೋಡ್ಬೇಕಲ್ಲ, ನೋಡ್ಲಿಲ್ಲ, ಬೇರೆ ಕಡೆ ಎಲ್ಲೋ ನೋಡ್ತಿದ್ದಾನೆ. ಪಾರ್ವತಿ ಕೇಳಿದ್ರು, ಅಲ್ಲ ಶನೈಶ್ಚರ, ಎಲ್ರೂ ಬಂದು ಮಗು ಎಷ್ಟು ಚೆನ್ನಾಗಿತ್ತೆ, ಎತ್ತಿ ಮುದ್ದಾಡ್ತಿದ್ದಾರೆ, ನಿನಗೆ ಎಷ್ಟು ದುರಂಕಾರ, ನೀನ್ ನನ್ನ ಮಗುನ ನೋಡ್ತಿಲ್ಲ. ಆಗ ಶನೈಶ್ಚರ ಅನ್ನಂತೆ, ಅಮ್ಮ ನೋಡು, ನನ್ನ ಹೆಂಡತಿ ನಂಗೆ ಶಾಪ ಕೊಟ್ಟಿದ್ದಾಳೆ, ನಾನು ಆ ಮಗುನ ನೋಡಿದ್ರೆ ಆ ಮಗು ನಾಶವಾಗೋದು. ನಿನ್ನ ಹೆಂಡತಿ ಕೊಡೋ ಶಾಪ ಏನಿಲ್ಲ, ನಾನು ಹೇಳ್ತಾ ಇದ್ದೀನಿ ನೋಡು. ಇನ್ನೇನ್ ಮಾಡುದು, ಪಾರ್ವತಿ ದೇವಿ ತಾಯಿ ನೋಡಿದ್ರೆ ಆ ಮಗುವಿನ ತಲೆ ಎಗರೊಟ್ಟು. ರುದ್ರದೇವರು ಬಂದ್ರು, ಸಿಟ್ಟು ಬಂದು. ನೋಡಿ, ಇದು ಒಂದು ಕತೆ ಗಣಪತಿದು, ಆಯ್ತಾ? ನಾವು ಹೇಳ್ತೀವಲ್ಲ, ಅವ್ರು ಸ್ನಾನಕ್ಕೆ ಹೋಗಿಲ್ಲ, ಆ ಕತೆ ನಮ್ಗೆ ಶಾಸ್ತ್ರೀಯವಾಗಿಲ್ಲ. ಇದು ಒಂದು ಕತೆ. ಇನ್ನೊಂದಿದೆ ಕತೆ, ಅದು ಬೇರೆ. ಇದು ಶನೈಶ್ಚರನಿಗೆ ಸಂಬಂಧಪಟ್ಟದ್ದು. ಆಗ ಸಿಟ್ಟು ಬಂದ್ಬಿಡುತ್ತಂತೆ ಪಾರ್ವತಿ ದೇವಿಗೆ. ಸಿಟ್ಟು ಬಂದು ರುದ್ರದೇವರೆಲ್ಲ ಬಂದು ಪಾರ್ವತಿ ದೇವಿ ತಕ್ಷಣ ಹೇಳ್ಬಿಟ್ಲಂತೆ, ನೀನ್ ನನ್ನ ಮಗುನ ನೋಡಿದ್ರೆ ನನ್ನ ಮಗು ತಲೆ ಕೊಟ್ಟೋಯ್ತಲ್ಲ, ನಿನ್ ಕಾಲು ಬಿದ್ದು ಹೋಗಿ ಶಾಪ ಕೊಟ್ಬಿಟ್ಲಂತೆ. ನಿನ್ ಕಾಲು ಬಿದ್ದು ಹೋಗಿ ಅಂತ ಪಾರ್ವತಿ ದೇವಿ ಶಾಪ ಕೊಟ್ಲು.
ಸರಿ, ಎಲ್ಲ ಋಷಿಗಳು ಬಂದರು, ಆಂಗಿರಸರು ಬಂದರು, ಎಲ್ಲ ಬಂದರು, ರುದ್ರದೇವರು ಬಂದರು. ರುದ್ರದೇವರು ಬ್ರಹ್ಮಾದಿ ದೇವತೆಗಳು ಪರಮಾತ್ಮನ ಹತ್ರ ಮೊರೆ ಇಟ್ಟರಂತೆ, ಸ್ವಾಮಿ ಏನು ಮಾಡೋದು? ಆಗ ಪರಮಾತ್ಮ ಅನ್ನಂತೆ, ಹಿಂದೆ ದೂರ್ವಾಸರು ಹರಿನಿರ್ಮಾಲ್ಯವನ್ನ ಒಂದು ಆನೆ ಕೊಟ್ಟಿದ್ರು ಐರಾವತಕ್ಕೆ. ಆ ಆನೆ ಏನಾಗೋಗಿದೆ, ಆ ಇಂದ್ರ ಹೊರಟೋದ, ಆನೆ ಅಲ್ಲೇ ಸತ್ತು ಬಿದ್ದೋಗ್ಬಿಟ್ಟಿದೆ. ಆ ಆನೆ ಹರಿನಿರ್ಮಾಲ್ಯವನ್ನ ಆಗ್ರಹಣ ಮಾಡಿದೆ. ಆ ಆನೆಯ ತಲೆಯಲ್ಲಿ ಎಲ್ಲ ದೇವತೆಗಳು ವಾಸ ಮಾಡ್ತಿದ್ದಾರೆ. ಯಾಕಂದ್ರೆ ಆ ಹರಿನಿರ್ಮಾಲ್ಯವನ್ನು ಸ್ವೀಕಾರ ಮಾಡಿತ್ತಲ್ಲ, ಹಾಗಾಗಿ ಅದು ಎಲ್ಲ ಆ ತಲೆಯಲ್ಲಿ ವಾಸ ಮಾಡ್ತಿದ್ದಾರೆ. ಆ ತಲೆ ತಗೊಂಬಂದು ಇಡಿ, ಉತ್ತರ ದಿಕ್ಕಲ್ಲಿದ್ದಂಥ ಐರಾವತ ತಲೆ ತಗೊಂಬಂದು ಇಟ್ರೆ ತಕ್ಷಣ ಜೀವ ಬಂತಂತೆ. ಶನೈಶ್ವರ ಕಾಲು ಮುರ್ಕೊಂಡು ಬಿದ್ದಿದ್ದ. ರುದ್ರದೇವರು ಕೇಳಿದ, ಏನು ಸ್ವಾಮಿ ನನ್ನ ಕಾಲು ಹೋಗ್ತಲ್ಲ? ಇಲ್ಲ, ನಿನ್ನ ಕಾಲು ಹೋಗಲ್ಲ. ಒಂದು ಕೆಲಸ ಮಾಡೋಣ, ನಿನ್ನ ಎಡಗಾಲು ಉದ್ದವಾಗಿರ್ಲಿ, ಬಲಗಾಲು ಗಿಡ್ಡವಾಗಿರ್ಲಿ. ಯಾಕೆ ಅವನು ನಿಧಾನಕ್ಕೆ ನಡೀತಾನೆ ಅಂತಂದ್ರೆ ಅವನು ಒಂದು ಕಾಲಿಲ್ಲ, ಹಾಗಾಗಿ ಅವನು ನಿಧಾನಕ್ಕೆ ನಡೀತಾನೆ. ನಮಗೂ ಅಷ್ಟೇ, ಶನಿ ದೋಷ ಬಂತು ಏನಾದ್ರು ಬಂದ್ರೆ, ಶನಿ ಶೂದ್ರರಿಗೆ ನಿಯಾಮಕನಾದಂಥವನು. ಆ ದೇವಸ್ಥಾನ ಮುಂದೆ ಯಾರು ಕೂತಿರ್ತಾರಲ್ಲ, ಅವ್ರಿಗೊಂದು 100 ರೂಪಾಯಿ ಕೊಟ್ಬಿಡಿ, ನಿಮಗೆ ಆಕ್ಸಿಡೆಂಟು ಅಂಥದ್ದೇನು ಅದು ದಾನ ಅನ್ಸ್ಕೊಳ್ಳಲ್ಲ, ಅದು ಕರುಣೆಯಿಂದ ಕೊಡೋದು. ಅವ್ರಿಗೆ ನಿಯಾಮಕನಾದಂಥ ಶನೇಶ್ವರ ಅನುಗ್ರಹ ಮಾಡ್ತಾನೆ. ಅದಕ್ಕೆ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ದೀರ್ಘದಂಡ ನಮಸ್ಕಾರ ಮಾಡಿದ್ರೆ ಅವನು ಕೆಳಗಡೆ ನೋಡ್ತಿರ್ತಾನೆ, ಅವನ ದೃಷ್ಟಿ ಬಿತ್ತು ಅಂತಂದ್ರೆ ವಕ್ರ. ಈ ಬ್ರಾಹ್ಮಣ ಹೇಳ್ತಾನೆ, ನೋಡು ಶನೈಶ್ಚರ ಒಂದು ಇಂಥ ಮಹಾತ್ಮೆ ಇದೆ, ನೀನು ಇಂಥ ಶನೈಶ್ಚರ ದೋಷಕ್ಕೆ ಕಾರಣ ಆಗಿದೆ, ಅದಕ್ಕೆ ಇವೆಲ್ಲ ಆಗಿದೆ. ಸರಿ, ದಾನ ಸ್ವೀಕಾರ ಮಾಡ್ತೀಯಾ? ಖಂಡಿತ ಸ್ವೀಕಾರ ಮಾಡ್ತೀನಿ. ಆ ಪಾಪ ಪುರುಷನ ಕೃಷ್ಣಾರ್ಪಣ ಅಂತ ದಾನ ಮಾಡಿದ್ರೆ ಆ ಪಾಪ ಪುರುಷನಿಂದ ಒಬ್ಬ ಚಂಡಾಲಿಯರು ಬಂದು ಇಡೀ ಊರೇ ಕಾಡಿಗೆ ಚತ್ಕೊಂಡ್ಬಿಡ್ತು. ರಾಜ ಬಾಯಿ ಬಿಡ್ಕೊಂಡ್ಬಿಟ್ಟ, ಅಯ್ಯೋ 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 ಇಂಥದ್ದಾಗೋಯ್ತು. ಆಗ ಆ ಚಂಡಾಲಿಯರು ಬಂದು ಆ ಬ್ರಾಹ್ಮಣನ ಕೇಳಿದ್ರಂತೆ. ಬ್ರಾಹ್ಮಣ ಏನೋ ನೀರು ತಗೊಂಡು ಪ್ರೋಕ್ಷಣೆ ಮಾಡಿದ್ರಂತೆ. ಇಡೀ ಊರಲ್ಲಿ ತಕ್ಷಣ ಮಳೆ ಆಗಿ ಎಲ್ಲ ಕಡೆ ಪುಷ್ಪಗಳೆಲ್ಲ ತಾನಾಗೆ ಮೊಗ್ಗಿಟ್ಟು ಅರಳಿ ಎಲ್ಲ ಕಡೆ ಫಲ ಬಂದ್ಬಿಡುತ್ತಂತೆ ತಕ್ಷಣದಲ್ಲಿ. ರಾಜನಿಗೆ ಆಶ್ಚರ್ಯ ಆಯ್ತು, ಏನಪ್ಪ ಇಲ್ಲಿ, ನನ್ಗೆ ಗೊತ್ತಿತ್ತು ಈ ತರ ದಾನ ತಗೊಂಡ್ರೆ ಖಂಡಿತ ಏನಾದ್ರು ಸರ್ವನಾಶ. ನೋಡಿದ್ರ ದಾನ ತಗೊಂಡು ಅರಗಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರೆ ಈ ಥರದ್ದಾಗತ್ತೆ, ಈ ರೀತಿ ಆಗ್ತಿತ್ತು. ನೀನೇನು ಮಾಡಿದೆ ಅಂದ್ರೆ, ಆ ಬ್ರಾಹ್ಮಣ ಅನ್ನಂತೆ, ನೋಡು ಪ್ರತಿದಿನ ನಾನು ಅಡುಗೆ ಮಾಡುವಾಗ ಒಲೆ ಹಚ್ಚಿಬಿಟ್ಟು ಅದರ ಮೇಲೆ ನೀರನ್ನು ಹೆಸರಿಗೆ ಇಟ್ಟುಬಿಟ್ಟು ನಾನು ಕೂತ್ಕೊಂಡು ಸಂಧ್ಯಾವನೆ ಮಾಡ್ತಿದ್ದೆ. 3 ಹೊತ್ತು ನಾನು ಗಾಯತ್ರಿ ಮಂತ್ರ ಜಪ ಮಾಡಿದೆ. ಗಾಯತ್ರಿ ಮಂತ್ರದ ಅಭಿಮಂತ್ರಣ ಮಾಡಿ ಒಂದ್ಸಲಿ ಹಾಕಿದೆ. ನೋಡಿವೆಲ್ಲ ನೋಡಿದ ಗಾಯತ್ರಿಗೆ ಅಂತ ಶಕ್ತಿ ಇದೆ. ಬೇರೆದೇನು ಹೇಳಿಲ್ಲ, ಋಗ್ವೇದ ಹೇಳದೆ, ಯಾವ ವೇದ ಹೇಳದೆ, ಯಾವ ಪುರಾಣ ಹೇಳಿದೆ, ಒಂದು ಗಾಯತ್ರಿ. ಇಂಥ ಗಾಯತ್ರಿನ ನಾವು ನಷ್ಟ ಮಾಡ್ಕೊಂಡ್ಬಿಟ್ರೆ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಯಾರೂ ಬರ್ಲಿಕ್ಕೆ ಸಾಧ್ಯ. ಹಾಗಾಗಿ ಗಾಯತ್ರಿಯನ್ನು ಹೇಳಬೇಕು ಅಂತ ಹೇಳ್ತಾ ಇದ್ದೆ. ಆಯಾಜ್ಯ ಯಾಜಕೋ ವಿಪ್ರ ಸಭವೇತ್ ಗ್ರಾಮ ಸೂಕರ ಕರೋ ವೈ ಬಹುಯಾ ಜಿತ್ವಾತ್ ಕಾಕೋ ನಿರ್ಮಂತ್ರ ಭೋಜನಾತ್. ಯಾರು ಯಜ್ಞ ಮಾಡಲು ಅನರ್ಹನಾಗಿದ್ದಾನೆ ಅವನಿಂದ ಏನಾದ್ರು ಯಜ್ಞ ಮಾಡಿಸೋದು. ದುಡ್ಡನಾಸೆಗೆ ಇವತ್ತಿಗೆ ಯಾರ್ಯಾರ ಕೈಯಲ್ಲೋ ಯಜ್ಞ ಮಾಡ್ಲಿಕ್ಕೆ ಅಧಿಕಾರ ಇರೋದು ಬ್ರಾಹ್ಮಣನಿಗೆ ಮಾತ್ರ. ಬೇರೆಯವರು ಕೂತ್ಕೊಂಡು ಯಜ್ಞ ಮಾಡಿದ್ರೆ ಯಜ್ಞ ಮಾಡಿದವನಿಗಿಂತ ಮಾಡಿಸಿದಂಥ ಬ್ರಾಹ್ಮಣ ಹಂದಿಯಾಗ್ಬಿಡ್ತಾನೆ ಅಂತಿದೆ. ಗ್ರಾಮ ಸೂಕರಾಹ, ಊರಿನಲ್ಲಿ ಹಂದಿಯಾಗುಟ್ಟಿ ಎಲ್ಲರ ಮಲವನ್ನು ತಿನ್ನಬೇಕು ಅಂತ ಜನ್ಮ ಬರುತ್ತೆ ವಿಪ್ರನಾದವನು ಭ್ರಷ್ಟನಾದ್ರೆ. ಕರೋ ವೈ ಬಹುಯಾ ಜಿತ್ವಾ ಕಾಕೋ ನಿರ್ಮಂತ್ರ ಭೋಜನಾತ್. ಹಣದ ಆಸೆಯಿಂದ ಏನಾದ್ರು ಯಜ್ಞ ಮಾಡಿಸಿದ್ರೆ ಕತ್ತೆ ಆಗಿಬಿಡ್ತಾನೆ. ನಿಯಂತ್ರಣವಿಲ್ಲದೆ ಊಟ ಮಾಡ್ತಿದ್ರೆ, ಒಂದು ಲಿಮಿಟ್ ಇಲ್ಲ, ವಿಪರೀತವಾಗಿ ಊಟ ಮಾಡೋದು, ದುರಾಸೆಯಿಂದ ಊಟ ಮಾಡೋದು, ಇದನ್ನೆಲ್ಲ ಮಾಡಿ ಆಪೋಷಣ ಮಂತ್ರ ಇಲ್ಲ, ಚಿತ್ರಾವತಿ ಇಲ್ಲದೆ ಊಟ ಮಾಡಿದ್ರೆ ಏನಾಗ್ತಾನೆ, ಕಾಗೆಯಾಗಿ ಹುಟ್ಟುತ್ತಾನೆ. ಕಾಗೆಯಾಗಿ ಹುಟ್ಟಿ ಅನ್ನ ತಿನ್ನಬೇಕಾಗತ್ತೆ. ಯಾಕೆ? ಚಿತ್ರಾವತಿ ಇಟ್ಟಿಲ್ಲ. ಚಿತ್ರಾಯ ನಮಃ ಚಿತ್ರಗುಪ್ತಾಯ ನಮಃ ಅಂತಿರ್ತಾರೆ. ಯಾರು ಇವರು? ಓಹೋ, ಇದನ್ನೆಲ್ಲ ತಪ್ಪಿಸ್ಲಿಕ್ಕೆ ಯಾರೋ ಚಿತ್ರಗುಪ್ತನೋ ವಿಚಿತ್ರಗುಪ್ತ ಅಂತ ಎಲ್ಲ ಹೇಳಿದ್ರಲ್ಲ ಕತೆ, ಅವರ ಚಿತ್ರಾಯ ನಮಃ. ಚಿತ್ರ ಅಂತಂದ್ರೆ ಬೆಳಕನ್ನ ಕೊಟ್ಟು ಆಹಾರಕ್ಕೆ ಕಾರಣೀಭೂತನಾದ ಸೂರ್ಯ. ಚಿತ್ರಗುಪ್ತ, ಸೂರ್ಯನಿಂದಲೇ ಗುಪ್ತನಾಗ್ತಾನೆ. ಯಾರು ಅವನು? ಚಂದ್ರ. ಅವನಿಗೆ ನಿಮ್ಮಿಬ್ಬರಿಂದಾನೇ ಅಪ್ಪ ಈ ಬೆಳೆ ಬರ್ತಿರೋದು, ಅದಕ್ಕೆ ನೀವು ಕೊಟ್ಟಂತ ಋಣಕ್ಕಾಗಿ ನಿಮಗೆ ಇಡ್ತಾ ಇದ್ದೀವಿ. ಚಿತ್ರಗುಪ್ತ ಅನ್ನುವ ಯಮಾಯ ನಮಃ. ಎಲ್ಲ ದೇವತೆಗಳಿಗೂ ಕೂಡ, ಅಂದ್ರೆ ಮೃತರಾದಂಥ ಎಲ್ಲರೂ ತಂದೆ ತಾಯಿಗಳು ಯಾರಿದ್ದಾರೆ ಅಥವಾ ದೊಡ್ಡವರಿದ್ದಾರೆ, ನೀವು ಕೊಟ್ಟ ಆಶೀರ್ವಾದ ಫಲದಿಂದ ಈ ಅನ್ನ ತಿಂತಾ ಇದ್ದೀನಿ ಅಂತ ಆ ಋಣಕ್ಕೆ ಯಮಾಯ ನಮಃ. ಸರ್ವೇಭ್ಯೋ ಭೂತೇಭ್ಯೋ ನಮಃ ಅಂತ ಎಲ್ಲ ಭೂತ ದಯವನ್ನು ತೋರಿಸಿ ಇಡ್ತಕ್ಕಂಥದ್ದು. ಯಾರು ಚಿತ್ರಾವತಿ ಇಲ್ಲದೆ ಊಟ ಮಾಡ್ತಾನೆ ಅವನು ಕಾಗೆಯಾಗಿ ಹುಡ್ತಾನೆ ಅಂತ ಈ ರೀತಿ ಹೇಳ್ತದೆ. ಪಾತ್ರೆ ವಿದ್ಯಮದಾತ ಚ ಬಲಿವರ್ಧೋ ಭವೇತ್ ದ್ವಿಜಃ ಗುರು ಸೇವಾಮಕರ್ತಾ ಚ ಶಿಷ್ಯಾಸ್ಯ ಗೋಚರ ಪಶು. ಸತ್ಪಾತ್ರನಿಗೆ ವಿದ್ಯೆ ಹೇಳ್ಕೊಡದೆ
ಒಳ್ಳೆ ಸತ್ಪಾತ್ರನಿದ್ದಾನೆ, ಅವನಲ್ಲಿ ಏನೋ ಕುಯುಕ್ತಿ ಮಾಡೋದು, ಇವನಿಗೆ ಇದು ಹೇಳಿಕೊಟ್ಬಿಟ್ರೆ ನನಗಿಂತ ಚೆನ್ನಾಗಿ ಬರ್ತಾನೆ ಅಂತ ಏನಾದ್ರು ಮಾಡಿದರೆ ದ್ವಿಜನಾದಂಥವನು, ಅಥವಾ ಗುರು ಸೇವೆಯನ್ನು ಮಾಡದೆ ಶಿಷ್ಯನು ವಿದ್ಯೆಯನ್ನು ಪಡೆದ ಅಂತಂದ್ರೆ ಗುರು ಶಿಷ್ಯರು ಇಬ್ಬರಲ್ಲೊಬ್ಬರು ತಪ್ಪಾಗಿದ್ರೆ ಎತ್ತಾಗಿ ಹುಡ್ತಾರಂತೆ. ಆ ಎತ್ತಿಗೆ ವಿಶೇಷವಾಗಿರ್ತಕ್ಕಂಥ ಬೇರೆ ಪದಾರ್ಥವನ್ನು ಹೊರಬೇಕಾಗತ್ತೆ. ಜ್ಞಾನವನ್ನು ಬಿಟ್ಟು ದೈಹಿಕವಾಗಿ ಮಾಡಬೇಕಾದಂಥ ಕೆಲಸ ಬರುತ್ತೆ. ಯಾಕೆ ಉಪಯೋಗಿಸ್ಕೊಳ್ದೇ ಇದೆ, ಇಲ್ಲ ಕತ್ತೆಯಾಗಿ ಹುಡ್ತಾರೆ ಅಂತ ಈ ರೀತಿ ಹೇಳಿದೆ. ಗುರು ಹುಂಕಾರ ತುಂಕಾರ ವಿಪ್ರಂ ನಿರ್ಜತ್ಯವಾದ ಕಾರಣ್ಯ ನಿರ್ಜನೆ ದೇಶೇ ಜಾಯತೆ ಬ್ರಹ್ಮ ರಾಕ್ಷಸ. ಯಾರು ವಿದ್ಯೆ ಹೇಳಿಕೊಟ್ಟು ಗುರುಗಳಿಗೆ ತೂ ಅಂತ ಉಗಿತಾರೆ, ಹೆತ್ತ ತಂದೆ ತಾಯಿಗಳಿಗೆ ತೂ ಅಂತ ಉಗಿತಾರೆ, ಅಥವಾ ಅವಮಾನಿಸ್ತಾರೆ ಇವ್ರು, ಅಥವಾ ವಿಪ್ರರಲ್ಲಿ ವಾದ ಮಾಡ್ತಾರೆ, ಮುಖಭಂಗ ಯಾರು ಮಾಡ್ತಾರೆ ಅವರು ನೀರಿಲ್ಲದ ಅರಣ್ಯದಲ್ಲಿ ಬ್ರಹ್ಮ ರಾಕ್ಷಸನಾಗಿ ಹುಡ್ತಾನೆ, ಆಹಾಕಾರವನ್ನು ಪಡ್ತಾನೆ ಈ ರೀತಿ ಹೇಳ್ತಾ ಇದ್ದಾರೆ. ಪ್ರತಿಶ್ರುತಿಂ ದ್ವಿಜೇದಾನ ಮದತ್ವಾ ಜಂಬುಕೋ ಭವೇತ್ ಸತಾಮ ಸತ್ಕಾರಕರ ಫೇತಾ ರೋಗ್ನೋ ಮುಖೋ ಭವೇತ್. ಬ್ರಾಹ್ಮಣನಿಗೆ ಪ್ರತಿಜ್ಞೆ ಮಾಡಿ ದಾನವನ್ನು ಯಾರು ಕೊಡದೇ ಇರ್ತಾನೆ ಅವನು ನರಿಯಾಗುತ್ತಾನೆ. ಸಜ್ಜನರಿಗೆ ಸಜ್ಜನರಿಗೆ ಸತ್ಕಾರ ಮಾಡದೇ ಇರತಕ್ಕಂಥವನು ದುಷ್ಟ ಪಕ್ಷಿಯಾಗಿ ಹುಟ್ಟಿ ಅಗ್ನಿಯಲ್ಲಿ ಬಿದ್ದು ಸಾಯಬೇಕು, ಈ ರೀತಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪಿಶಾಚಿ ಜನ್ಮ, ಏನಿದು ಪಿಶಾಚಿ ಜನ್ಮ ಯಾರಿಗೆ ಬರುತ್ತೆ ಅಂತಂದ್ರೆ ಪರರ ಧನವನ್ನು ಕಬಳಿಸಿದಂಥವ್ರಿಗೆ, ಧರ್ಮಾಚರಣೆಯನ್ನು ಬಿಟ್ಟವರು, ದಾರಿ ಹೋಗ್ಕರನ್ನು ಹಿಂಸೆ ಮಾಡತಕ್ಕಂಥವನು, ಕಳ್ತನ ಮಾಡ್ತಕ್ಕಂಥವನು, ನಿಷೇಧ ಪದಾರ್ಥಗಳನ್ನು ಭಕ್ಷಣೆ ಮಾಡೋನು, ಗೋಬ್ರಾಹ್ಮಣರ ಹಂತಕನು, ಚುಚ್ಚಿ ಮಾತಾಡ್ತಕ್ಕಂಥವನು, ಇವರೆಲ್ಲರೂ ಕೂಡ ಪಿಶಾಚಿಗಳು ಅಂತ ಕರೀತಾರೆ. ಸ್ತ್ರೀ ಪಿಶಾಚಿ ಅಂತಲೂ ಇದೆಯಪ್ಪ ಅಂತ ಹೇಳೋದು. ಯಾರು ಸ್ತ್ರೀ ಪಿಶಾಚಿಗಳು ಅಂತಂದ್ರೆ ಸ್ತ್ರೀಯರಿಗೆ ಹೇಳ್ತಾ ಇದ್ದಾರೆ. ನಾನು ಬರೀ ಸ್ತ್ರೀಯರನ್ನು ನಿಂದೆ ಮಾಡಿಲ್ಲ, ಮೊನ್ನೆ ಪ್ರವಚನ ಕೇಳೋದವ್ರಿಗೆ ಗೊತ್ತು ಅಲ್ವಾ. ಸ್ತ್ರೀಯರಿಗೆಲ್ಲ ಹೇಳಿ ನನಗೆ ಯಾರೋ ಫೋನ್ ಮಾಡ್ಬಿಟ್ರು, ಏನ್ರಿ ಸ್ತ್ರೀಯರನ್ನ ಇಷ್ಟು ಬೆಳೆಸ್ಬಿಟ್ರಿ, ಗಂಡಸರೆಲ್ಲ ಬಿದ್ದೋದ್ರ ಅಂತ. ಇಲ್ಲ, ನೀವು ಫುಲ್ ಕೇಳಿ ಗೊತ್ತಾಗತ್ತೆ ಅಂದೆ. ಸ್ತ್ರೀಯರ ಮಹಾತ್ಮ ಏನು ಅಂತ ಗರುಡ ಪುರಾಣ ಹೇಳಿದೆ, ಪುರುಷರ ಮಹಾತ್ಮ ಏನು ಅಂತಿದೆ, ಅದು ತಿಳಿದು ಜೀವಿಸು ಅಂತ ಹೇಳ್ತಿದೆ. ಸ್ತ್ರೀಯರಾದಂಥವರು ಮಡಿ ಮೈಲಿಗೆ ಇಲ್ಲದೆ ಇದ್ರೆ ಪಿಶಾಚಿಗಳಾಗ್ತದೆ. ಯಾಕಂದ್ರೆ ಮನೆಯಲ್ಲಿ ಹಲ್ಲಿ ಬರ್ತಿದೆ, ಜೇಡ ಕಟ್ತಿದೆ ಅಂತಂದ್ರೆ ಆ ಮನೇಲಿ ನಾರಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅರ್ಥ. ಯಾರ ಮನೇಲಿ ಜೇಡ ಕಟ್ತಿದೆ ಆ ಮನೇಲಿ ಹೆಂಗಸ್ ಕರೆಕ್ಟಾಗಿ ಕೆಲಸ ಮಾಡ್ತಿಲ್ಲ. ಅದಕ್ಕೆ ಏನ್ ಮಾಡ್ತಿದೆ, ಬೇರೆ ಜೇಡ ಬಂದು ಇಲ್ಲಿ ಕಟ್ತಾ ಇದೆ, ಅದು ಪಾಠ ಹೇಳ್ತಾ ಇದೆ. ಗಂಡಸರ ಆಯುಸ್ಸನ್ನು ನೀವು ಕ್ಷೀಣ ಮಾಡ್ತಿದ್ಯಾ ತಾಯಿ, ಮನೇಲಿ ಎಚ್ಚೆತ್ಕೊ ಅಂತ. ಆ ರೀತಿ ಸುಳ್ಳು ಹೇಳ್ತಕ್ಕಂಥವಳು, ಹಲ್ಲು ಜುದೆ ಸ್ನಾನ ಮಾಡದೆ ಅಡಿಗೆ ಮನೆಗೆ ಬಂದು ಒಲೆ ಹಚ್ಚತಕ್ಕಂಥವಳು ಪಿಶಾಚಿಯಾಗಿ ಹೋಗ್ತಾಳೆ. ಯಾರ್ದೋ ಮನೆಗೆ ಹೋಗಿದ್ದೆ, ಅವರು ಹಲ್ಲುಜ್ಜಲ್ಲಂತೆ ಬೆಳಗಾಗಿದ್ದು, ಆ ಬಾಯಿ ಮುಕ್ಕಳಿಸ್ತಾ ಇರ್ತಾರೆ. ಬಾಯಿ ಮುಕ್ಕಳಿಸ್ಕೊಂಡೇ ಮಾಡ್ತಾ ಇದ್ರು. ಆಚರಣೆ ಒಂದು ಲೋಟ ಕಾಫಿ ಅಂದ್ರು, ನನಗೆ ಪಂಚಾಮೃತ ಕೊಡ್ದಂಗಾಯ್ತು ತಾಯಿ, ನಿಮ್ಮ ಮನೆ ನೀರು ಬಿಡಲ್ಲ. ಈ ರೀತಿ ನಡೀತಾ ಇರುತ್ತೆ. ಇವರೆಲ್ಲ ಪಿಶಾಚಿ ಜನ್ಮದಲ್ಲಿ ಬರ್ತಾರೆ. ಪಾತ್ರೆಯನ್ನು ತೊಳೆದೆ ಹಾಗೆ ಬಿಟ್ರೆ, ಮನೆಯಲ್ಲಿ ಬಟ್ಟೆಯನ್ನು ನೆನೆಸಿ ಹಾಗೆ ಕುಪ್ಪೆ ಇಟ್ಟು ಒಣಗಾಕದೇ ಇದ್ದರೆ ಬ್ರಾಹ್ಮಣರನ್ನ ಉಪವಾಸ ಇಟ್ಟಂತ ಪಾಪ. ಆ ಉಪವಾಸ ಇಟ್ಟು ಪಾಪಕ್ಕೆ ನೋಡಿ, ಬಟ್ಟೆ ಒಣಗಾಕದೆ ಏನಾದ್ರು ಊಟ ಮಾಡಿದ್ರೆ ಒಬ್ಬ ಬ್ರಾಹ್ಮಣನ ಕೊಂದಂಗೆ ಪಾಪ. ಅದು ಅಗಸರ ಮನೆ ಮೈಲಿಗೆ ಬಟ್ಟೆ ಇದ್ದಾಗಂತೆ. ಹಾಗಾಗಿ ಸ್ತ್ರೀಯರು ಬಟ್ಟೆ ಒಣಗಾಕಿ ದೇವ್ರ ಪೂಜೆ ಮಾಡ್ತಿಲ್ಲ ಗಂಡ, ಅದಕ್ಕೆ ನೀವು ಪ್ರೋತ್ಸಾಹ ಮಾಡಿ ಒಳ್ಳೇದಾಯ್ತ್ರಿ, ಇವತ್ತು ನಾನು ಆರಾಮಾಗಿ ಮಲ್ಕೋತೀನಿ ಅಂತ ಅಂದ್ರೆ ನಿಮಗೆ ಪಿಶಾಚ ಜನ್ಮ ಬರುತ್ತೆ. ಗಂಡ ಮಾಡ್ತಿಲ್ಲ ಅಂದ್ರೆ ಹುಷಾರಿಲ್ವಾ, ಸಾಲಿಗ್ರಾಮ ಮುಟ್ಟು ಅಂತಾದ್ರೂ ಹೇಳಿ, ಪೂಜೆ ಮಾಡಬೇಡ, ಸಾಲಿಗ್ರಾಮಕ್ಕೆ ಒಂದು ಲೋಟ ನೀರು ಹಾಕಿ ಸಾಲಿಗ್ರಾಮ ಮುಟ್ಟು ಅಂತಾದ್ರೂ ಹೇಳ್ಬೇಕು. ಸ್ತ್ರೀ ಧರ್ಮ ಅಂತ ಹೇಳ್ತಾ ಇದೆ. ಪುಣ್ಯ ಪಾಪ ವಿಚಾರ ಇಲ್ಲದೆ ಇರಬಾರ್ದು, ಪುಣ್ಯ ಪಾಪದ ಲೆಕ್ಕಾಚಾರ ಹಾಕಬೇಕು. ಗುರು ಹಿರಿಯರ ಸೇವೆ ಮಾಡುವಂತ ಗಂಡನಿಗೆ ಹೇಳಿ ತಾವು ಅದಕ್ಕೆ ಪೂರಕವಾಗಿ ನಿಂತು ಮಾಡಬೇಕು. ಪೂಜೆಗಳಿಗೆ ಎಲ್ಲದಕ್ಕೂ ಕೂಡ ಸಹಕಾರ ಮಾಡಬೇಕು, ಸ್ವಚ್ಛತೆ ಇರಬೇಕು. ಇವೆಲ್ಲ ಬಿಟ್ಟು ದುರ್ಗಂಧಯುಕ್ತರಾದ ಸ್ತ್ರೀಯರು ಪಿಶಾಚಿಗಳಾಗಿ ಹುಡ್ತಾರೆ ಅಂತ ಈ ರೀತಿಯಲ್ಲಿ ಹೇಳ್ತಾ ಇದೆ. ಅತ್ತೆ ಮಾವಂದರ ದ್ವೇಷ ಮಾಡಿದ್ರೆ ಏನಾಗುತ್ತಾರೆ ಅಂದ್ರೆ ಹೇನಾಗುತ್ತಾರೆ, ತಲೆಯಲ್ಲಿ ಹೇನಾಗುತ್ತಾರೆ ಅಂತಿದೆ. ಶುಶ್ರೋ ಗಾರ್ಲಿ ಪ್ರಧಾನಾರಿ ನಿತ್ಯಂ ಕಲಹಕಾರಿಣಿ, ಯಾರು ಕಲಹವನ್ನ ಮಾಡ್ತಿರ್ತಾಳೆ ಏನಾಗುತ್ತಾಳೆ. ಮಾತಾ ಪಿತೃ ಗುರುದ್ವೇಷಿ ಭಗಿನಿ ಭ್ರಾತ ವೈರಕೃತ ಗರ್ಭೆ ಯೋನೋ ವಿಶಿಷ್ಟಾಸ್ಯ ಯಾವತ್ ದೋಷಾನಿ ಸಹಸ್ರಶ. ತಂದೆ ತಾಯಿ ಗುರುಗಳ ದ್ವೇಷ ಮಾಡಿ, ಸೋದರ ಸೋದರಿಯರ ದ್ವೇಷ, ಯಾರನ್ನ ಕಂಡು ದ್ವೇಷ, ಯಾರು ಈ ತರ ಅವರು ಇವ್ರ ಕಂಡ್ರೆ ದ್ವೇಷ ಅಸೂಯೆಗಳನ್ನು ಮಾಡ್ತಿರ್ತಾರೆ, ಗರ್ಭದಲ್ಲೇ ಅವರು ಸಾವನ್ನು ಅನುಭವಿಸ್ತಾರೆ. ಸಪತ್ನೀಚ ಪರಿತ್ಯಜ್ಯ ಪರಪುಂಸಾನವರ್ತಿನ ಗೊಲ್ಗುಲಿ ಗೃಹ ಗೋದಾಸ್ಯ ದ್ವಿಮುಖಿ ವಾತ ಸರ್ಪಿಣಿ. ತನ್ನ ಪತ್ನಿಯನ್ನು ತ್ಯಜಿಸಿ ಅಥವಾ
ಹೆಂಡತಿ ಆದವಳು ಪತಿಯನ್ನು ತ್ಯಜಿಸಿ ಬೇರೆ ಕಡೆ ಎಲ್ಲ ಹೋಗ್ತಾರೆ ಅಂತಂದ್ರೆ ಅವರೇನಾಗ್ತಾರೆ ಅಂದ್ರೆ ಬಾವಲಿಗೆಲ್ಲ ಹೋಗ್ತಾರಂತೆ. ಬಾವಲಿ ಏನು ಅಂತಂದ್ರೆ ಉಲ್ಟಾ ನೇತಾಡಬೇಕು. ದೇವರು ಜೀವನದಲ್ಲಿ ಆಗ ಮಾಡ್ತಾನಂತೆ. ನಾನು ಕೊಟ್ಟಿದ್ದನ್ನ ಬಿಟ್ಟು ಏನೋ ಬೇರೆದು ಮಾಡೋದಲ್ಲ, ನಿನ್ನ ತಳಕ ಬಳಕ ಮಾಡಿ ನಿನ್ನ ಜೀವನ ಮಾಡಿಸ್ತೀನಿ. ಆ ಬಾವಲಿ ಸೂರ್ಯನ ಕಿರಣ ಬಿದ್ದರೆ ಕಿಚ 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 ಅಂತ ಶಬ್ದ ಮಾಡುತ್ತೆ. ಅದಕ್ಕೆ ಸೂರ್ಯನ ಕಿರಣ ಕಂಡ್ರಾಗಲ್ಲ, ಅದಕ್ಕೆ ರಾತ್ರಿ ಹೊತ್ತು ಓಡಾಡುತ್ತೆ. ಅಂತ ಜನ್ಮ ಬರುತ್ತೆ. ಕತ್ನಲ್ಲಿ ಜೀವನ ನಡೆಸಬೇಕು. ಹೆಂಡತಿ ಆದಂಥವಳು ಗಂಡನನ್ನು ಬಿಟ್ಟರೆ ಹೆಣ್ಣು ಸರ್ಪವಾಗಿ ಹುಟ್ಟಿ ಗಂಡು ಸರ್ಪದಿಂದ ಸಾವನ್ನು ಅನುಭವಿಸ್ತಾಳೆ ಅಂತ ಇಲ್ಲಿದೆ. ಯಸ್ವಗೋತ್ರಾಪಘಾತಿ ಚ ಸ್ವಗೋತ್ರಸ್ಥಿ ನಿಷೇಧವಾತ್ ತರುಕ್ಷು ಶಲ್ಲಕೋ ಭೂತ್ವಾ ವೃಕ್ಷವಾ ಯೋನಿರ್ ಪ್ರಜಾಯತೆ. ಯಾರು ತನ್ನ ಗೋತ್ರವನ್ನು ನಾಶ ಮಾಡ್ತಾನೋ ಅಥವಾ ತನ್ನ ಗೋತ್ರದ ಸ್ತ್ರೀಯರನ್ನೇ ಮದುವೆ ಆಗ್ತಾನೋ ಅಂಥವನು ಮುಳ್ಳಹಂದಿಯಾಗಿ ಹುಟ್ಟಿ ಅಥವಾ ಕರಡಿಗಳಾಗಿ ಹುಟ್ಟಿ ಪರ್ವತಗಳಿಂದ ಬಿದ್ದಿ ಸಾಯ್ತಾನಂತೆ. ಸ್ವಗೋತ್ರದಲ್ಲಿ ವಿವಾಹ ಆಗಬಾರ್ದು. ಮದುವೆ ಮನೆಯಲ್ಲಿ ಕೇಳ್ತಾರೆ ನಿಮ್ಮ ಗೋತ್ರ ಯಾವುದು, ನಿಮ್ಮ ಗೋತ್ರ ಯಾವುದು ಅಂತ. ಇಬ್ರದ್ದು ಒಂದೇ ಗೋತ್ರ. ಈ ಥರದ್ದು ಎಷ್ಟೋ ನಡೆದಿರುತ್ತೆ. ಅದಕ್ಕೆ ಏನು ಮಾಡ್ತಾರೆ, ನಿನ್ನ ಮಗಳನ್ನು ಬೇರೆಯವ್ರಿಗೆ ದತ್ತು ಕೊಟ್ಟಂಗೆ ಮಾಡು. ಇದೆಲ್ಲ ನಾಟಕ. ಸ್ವಂತ ಅಣ್ಣ ತಂಗಿ ಒಂದೇ ಗೋತ್ರದ್ದು ಮಾಡಿದೆ, ನಿಮಗೆಲ್ಲ ಗೊತ್ತು. ಅಂಥವರೆಲ್ಲ ಈ ಕಾಡಂದಿ ಆಗಿಬಿಡ್ತಾರೆ ಅಂತಿದೆ. ತಾಮಾಸಿ ಗಮನಾತ್ ಕಾಮಿ ಭವೇನ್ ಮೂರು ಪಿಶಾಚಿಕ ಅಪ್ರಾಪ್ತ ಯೌವನ ಸಂಗಾತ್ ಭವೇದ ಜಗರೋವನೆ. ಸನ್ಯಾಸಿಗಳಂತೆ ಅಥವಾ ಮಡಿಯಾಗಿರ್ತಕ್ಕಂಥ ಹೆಂಗಸರನ್ನ ಆಸೆ ಪಡ್ತಕ್ಕಂಥ ಕಾಮಿ ಪುರುಷರು ಮರುಭೂಮಿಯಲ್ಲಿ ಪಿಶಾಚಿಯಾಗಿರ್ತಾನೆ. ಯೌವನ ಪ್ರಾಪ್ತವಾಗಿರ್ತಕ್ಕಂಥ ಕನ್ಯೆ, ಅವಳಿಗೆ ಇನ್ನೂ ವಿವಾಹ ಮಾಡಬೇಕು ಅಂತ ಇರ್ತಾರೆ. ಅಂಥವಳನ್ನೇನಾದ್ರು ಅವನು ಹಿಂಸೆ ಪಡಿಸ್ತಾನೆ, ಅವಳು ಸವಾಸವನ್ನ ಮಾಡ್ತಾನೆ ಅಂದ್ರೆ ಹೆಬ್ಬಾವಾಗಿ ಹುಟ್ಟುತ್ತಾನೆ. ಗುರುಧಾರಾಭಿಲಾಷಿ ಚ ಕೃತಲೋ ಭವೇಂದ್ರಃ ರಾಜ್ಯಂ ಗತ್ವಾ ಭವೇ ದೃಷ್ಟೋ ವಿಪ್ರಪತ್ನಿಂ ಚ ಗರ್ಧವಃ. ಗುರುಪತ್ನಿಯನ್ನು ಯಾರು ಇಚ್ಛೆ ಪಡ್ತಾನೆ ಅವನು ಹಂಟೆಗೊದ್ದಾಗಿ ಹುಡ್ತಾನೆ. ರಾಣಿ ಯಾವ ರಾಣಿಯನ್ನ ತಾನು ಮನಸ್ಸಿನಲ್ಲಿ ಆಸೆ ಪಟ್ಟ ಅಂತಂದ್ರೆ ಒಂಟೆಯಾಗಿ ಹುಡ್ತಾನೆ. ಮಿತ್ರನ ಪತ್ನಿಯನ್ನೇನಾದರೂ ಇಷ್ಟಪಟ್ಟ ಅಂದ್ರೆ ಶೀಲಕೇಡಿ ಅಂತ ಅನ್ನಿಸ್ಕೊಂಡು ಕತ್ತೆಯಾಗಿ ಹುಟ್ಟುತ್ತಾನಂತೆ. ಅದೇ ರಾಣಿ ಕೈಲಿ ಯಾರನ್ನ ಇಷ್ಟಪಟ್ಟು ದುರಾಸೆಯನ್ನು ಪಟ್ಟಿದ್ನ ಅದೇ ಅವಳ ಕೈಯಲ್ಲಿ ವಧೆ ತಿನ್ನೋ ಹಾಗೆ ದೇವರು ಮಾಡ್ತಾನೆ. ಗುದುಕೋ ವಿಡ್ವರ ಹಾಸ್ಯ ವೃಷಾಸ್ಯ ವೃಷಲೀಪತಿ ಮಹಾಕಾಮಿ ಭವೇದ್ಯಸ್ತು ಸಾಧಶ್ವ ಕಾಮನಂಬುಕ. ಯಾರು ಕಾಮಾಸಕ್ತಿಯಿಂದ ಯಾವಾಗಲೂ ಇರ್ತಾರೆ ಅವರು ಮಲ ತಿನ್ನುವಂಥ ಹಂದಿಯಾಗಿ ಹುಟ್ಟುತ್ತಾರೆ, ಎತ್ತಾಗಿ ಹುಟ್ಟುತ್ತಾರೆ, ಕುದುರೆಯಾಗಿ ಹುಟ್ಟಿ ಕಾಲು ಮುಡ್ಕೊಂಡು ಸಾಯ್ತಾರೆ ಅಂತ ಈ ರೀತಿಯಲ್ಲಿ ಹೇಳಿದೆ. ಈ ರೀತಿ ಸುಮಾರು ಲಕ್ಷಣಗಳು 1 ಗಂಟೆಯಿಂದ ನೋಡ್ತಾ ಇದ್ದೀವಿ. ಇದಕ್ಕೆಲ್ಲ ಏನು ಹೇಳ್ತಿದೆ, ಏನಕ್ಕೆ ಇವೆಲ್ಲ ನಮ್ಮ ಜೀವನದಲ್ಲಿ ಎಷ್ಟೋ ಸರಿ ನಾವು ತಪ್ಪು ಮಾಡಿರ್ತೀವಿ. ಗರುಡ ಪುರಾಣದಲ್ಲಿ ಹೇಳದಿರೋ ತಪ್ಪುಗಳು ನಾವು ಬೇಕಾದಷ್ಟು ಮಾಡಿದ್ವಿ. ಗರುಡ ಪುರಾಣ ಹೇಳ್ತೀವಿ ಎಲ್ಲ ತಪ್ಪು ಜನ್ಮಾಂತರಗಳಿಂದ ಮಾಡ್ಕೊಂಡ್ಬಂದಿದ್ಯಾ, ಇನ್ನಾದರೂ ಎಚ್ಚೆತ್ಕೋ, ಈ ತಪ್ಪುಗಳನ್ನು ಮಾಡಬೇಡ. ಈ ತಪ್ಪನ್ನು ಮಾಡಿದ್ರೆ ಮತ್ತೆ ಇಲ್ಲೇ ಬೀಳ್ತೀಯ, ಇದೇ ತಾಯಿ ಗರ್ಭಕ್ಕೆ ಬೀಳ್ತಿ, ಇದೇ ನೋವನ್ನು ಅನುಭವಿಸ್ತೀಯ. ಇದರಿಂದ ದೂರನಾಗಿ ಪರಮಾತ್ಮನನ್ನು ಹೊಂದುವಂಥ ಯಾವ್ದಾದ್ರು ಸಾಧನೆ ಮಾಡಿ. ಗರುಡ ಪುರಾಣ ಇಷ್ಟೆಲ್ಲ ಹೇಳ್ತಿದೆಯಲ್ಲ, ಏನು ಸುಮ್ಮನೆ ಎಂಟರ್ಟೈನ್ಮೆಂಟ್ಗ ಇದೇ ಆಗಿದ್ರೆ ಇದಾಗತ್ತೆ ನಗಲಿಕ್ಕೆ ಆಸೆ ಪುಚೋದ್ಯ ಮಾಡಲಿಕ್ಕಲ್ಲ, ಈ ಜನನ ಮರಣಗಳಿಂದ ದೂರ ಆಗಲಿಕ್ಕೆ. ಯಾರೋ ಕೇಳಿದ್ರು, ನಾವು ಸತ್ತಾಗ ನಮಗೆ ಅಗ್ನಿಸ್ಪರ್ಶ ಮಾಡ್ತಾರಲ್ಲ, ಅಗ್ನಿಸ್ಪರ್ಶ ಮಾಡಿದ್ರೆ ನಮಗೆ ಜ್ವಾಲೆ ಉರಿ ಆಗತ್ತಾ ಅಂತ. ಬದುಕಿರುವಾಗ ಸೀಮೆಣ್ಣೆ ಹಚ್ಕೊಂಡು ಬೆಂಕಿ ಇಟ್ಕೊಂಡ್ರೆ ಎಷ್ಟು ಉರಿ ಆಗುತ್ತೋ ಅದ್ರ 3 ಪಟ್ಟು ಹೆಚ್ಚು ಉರಿ ಆಗುತ್ತೆ. ಅಷ್ಟು ಉರಿ ಆಗತ್ತಂತೆ. ಕಾರ್ಯ ಮಾಡಿರ್ತಾನಲ್ಲ ಅವನು ತನ್ನ ತಂದೆಗೋ ತಾಯಿಗೋ ಇಡಬೇಕಲ್ಲ, ಅವ್ರಿಗೆ ಇಟ್ಟಾಗ ಬ್ರಹ್ಮ ಹತ್ಯೆ ದೋಷ ಬರುತ್ತಂತೆ. ಅವನು ಎಷ್ಟು ಪ್ರಾಯಶ್ಚಿತ್ತಗಳನ್ನು ಮಾಡ್ಕೋಬೇಕು. ಅದಕ್ಕೆ ಆ ಚಿತೆಗೆ, ಆ ಭಸ್ಮಕ್ಕೆ ಏನು ಮಾಡ್ತಾರೆ ಅಂದ್ರೆ ಮಾರನೇ ದಿನ ಪಂಚಗವ್ಯದಿಂದ ಶುದ್ಧಿ ಮಾಡ್ತಾರೆ. ಯಾಕಂದ್ರೆ ಬೆಂದು 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 ದಗ್ಗವಾಗಿ ಹೋಗ್ಬಿಟ್ಟಿದೆ, ಪುಡುಪುಡಿ ಆಗಿಬಿಟ್ಟಿದೆ ಶರೀರ, ಎಷ್ಟು ಉರಿಯಾಗಿದೆ. ಅದನ್ನು ಶಾಂತ ಮಾಡ್ಲಿಕ್ಕೆ ಪಂಚಗವ್ಯ. ನೋಡಿ, ಆಕಳಿಲ್ಲ ಅಂತಂದ್ರೆ ನಮ್ಮ ಜೀವನ ಇದೆ. ಪಂಚಗವ್ಯ ಅದು ನಾಯಿನ ಸಾಕಿದ್ದೀನಿ ತುಂಬ ಮುದ್ದಾಗಿ, ಪಾಪ ಈ ನಾಯಿನ ಸಾಕಿದ್ರು ಸಾಯೋ ಕಾಲಕ್ಕೂ ಹಾಲು ಕುಡಿಸೇ ಸತ್ರು. ಅದಕ್ಕೆ ಈ ನಾಯಿದೇ ಪಂಚಗವ್ಯ ಮಾಡಿದ್ದೀನಿ, ಅದರದೇ ಗಜರದು ಅಂತ ಹೇಳ್ತೀವ? ಇಲ್ಲ ಅಲ್ಲ. ಪರಮಾತ್ಮನ ಸನ್ನಿಧಾನ ಪ್ರೇತವಾಗಿರ್ತಕ್ಕಂಥ ಆಕಳದೆ. ಅಂತ ಆಕಳಿಗೆ ಗೌರವ ಕೊಡಬೇಕು, ಪ್ರತಿನಿತ್ಯ ಸೇವೆ ಮಾಡಬೇಕು. ಅದನ್ನು ಮಾಡಿ ಜನ್ಮದಿಂದ ಉದ್ಧಾರ ಆಗುತ್ತೆ. ಅಷ್ಟು ನೋವು ಬಂದಿರುತ್ತೆ. ಶರೀರನೇ ಇಲ್ಲ. 10 ದಿನ ಉಪವಾಸ, 1 ಹೊತ್ತು ಉಪವಾಸ ಮಾಡ್ಲಿಕ್ಕೆ ತಾಕತ್ತಿದ್ದಿರೋರಿಗೆ ಶರೀರನೇ ಇಲ್ಲದೆ 10 ದಿನ. ಅದಕ್ಕೆ 2 ಬ್ರಾಹ್ಮಣರನ್ನ ಕೂಡಿಸ್ಬೇಕು ಮನೆಯಲ್ಲಿ. ನೋಡಿ, 10 ದಿನಗಳ ಕಾಲ ಒಂದು ತಟ್ಟೆಯಲ್ಲಿ 2 ದೊನ್ನೆ ಇಟ್ಟು 1 ಹಾಲು 1 ನೀರು ಇಡಬೇಕಂತೆ.
ನೀರಲ್ಲಿ ಸ್ನಾನ ಮಾಡಿ ಆ ಪ್ರೇತ ಹಾಲು ಕುಡಿಯುತ್ತಂತೆ. ಯಾಕಂದರೆ ತುಂಬ ನನಗೆ ದಗ್ಧವಾಗ್ಬಿಟ್ಟಿದೆ, ತಪ್ತವಾಗ್ಬಿಟ್ಟಿದ್ದೀನಿ ನಾನು. ಹಾಗಾಗಿ ನಾನು ಅದಕ್ಕೆ ಇವೆಲ್ಲ ಕ್ರಿಯೆ ಸುಮ್ಮನೆ ಮಾಡಿಲ್ಲ. ಮನೇಲಿ ಒಂದು ಅಗ್ನಿ ಉರಿತಿರುತ್ತಲ್ಲ, ಏನಕ್ಕೆ ಉರಿತಿದೆ ಅಂತಂದರೆ ಆ ಅಗ್ನಿ ಮೂಲಕ ಕರ್ತೃ ಹಿಂದೆ ಓಡಾಡ್ತಾ ಇರುತ್ತಂತೆ. 1 ವರ್ಷಗಳ ಕಾಲ ಕರ್ತೃ ಹಿಂದೆ ಇರುತ್ತೆ. ಅದಕ್ಕೆ 1 ವರ್ಷಗಳ ಕಾಲ ತೀರ್ಥಯಾತ್ರೆ ಮಾಡಬಾರ್ದು, ಪರರ ಮನೆ ಭೋಜನ ಮಾಡಬಾರ್ದು, ಸ್ವಾನ ಶೋಕರ ಭೋಜನ ಅಂತ ಕರೀತಾರೆ. ಆದರೆ ಇವಾಗ 3 ತಿಂಗಳಾಗೋಗ್ಲಿ ಯಾವುದೋ ಸ್ವಾಮಿ ಹತ್ರ ಮುದ್ರಾಧಾರಣೆ, ಖಂಡಿತವಾಗಲೂ ಮುದ್ರಾಧಾರಣೆ ಒಂದು ವರ್ಷಗಳ ಕಾಲ ಮೈಲಿಗೆ ಇರುವಾಗ ಸನ್ಯಾಸಿಗಳಾದ ಮಡಿ ಅವ್ರು ಯಾವಾಗ ಸಾಲಿಗ್ರಾಮದಂತೆ ಸನ್ಯಾಸಿಗಳು ಅವ್ರ ಹತ್ರ ಹೋಗಿ ಮುದ್ರಾಧಾರಣೆ ಹಾಕ್ಸ್ಕೊಂಡ ಅಂತಂದ್ರೆ ಅವ್ರಿಗೂ ಮೈಲಿಗೆ ಮಾಡಬಾರ್ದು. ಅದನ್ನು ಮಾಡಬಾರ್ದು, ತುಂಬ ನಿಷಿದ್ಧ ಹೇಳಿದೆ. ಇವತ್ತಿಗೆ ತಮಗೆ ಹೇಗೆ ಬೇಕೋ ಅಂತ ಸಂಪ್ರದಾಯ ಅಂತ ಹೇಳ್ಬಿಡ್ತಾರೆ. ಸಂಪ್ರದಾಯ ನಾವು ಮಾಡ್ಕೊಂಡಿರೋದು ಶಾಸ್ತ್ರವೀತವಾಗಿ. ಹಾಗಾಗಿ ಅದನ್ನೆಲ್ಲ ಹೇಳ್ತಾ ಇದರಿಂದ ನೀನು ಉದ್ಧಾರ ಆಗು. ಭೂಮಿ ಅಪಾರ ಮಾಡಬೇಡ. ಭೂಮಿ ಅಪಾರ ಮಾಡಿದಕ್ಕೆ ಒಬ್ಬ ಸದ್ಬ್ರಾಹ್ಮಣ ಅವನು ಮನೆ ಕಟ್ಟಿಸ್ಬೇಕು. ಈ ಮನೆಯಲ್ಲಿ ನಿತ್ಯ ಭಾಗವತ ಆಗಬೇಕು, ಭಾಗವತೋತ್ತಮರು ಬರಬೇಕು, ತೀರ್ಥ ಪ್ರಸಾದಗಳು ನೀಡಬೇಕು, ಎಲ್ಲರಿಗೂ ವ್ಯವಸ್ಥೆ ಆಗಬೇಕು ಅಂತ ಒಂದು ಜಾಗವನ್ನು ತಗೊಂಡಂತೆ. ಆ ಜಾಗಕ್ಕೆ ಕನ್ನ ಹಾಕಿದ್ರಂತೆ. ಈ ಜಾಗವನ್ನು ನಾವು ತಗೋಬಾರ್ದು, ಇಲ್ಲಿ ನಾನು ನನ್ನ ಮನೆ ಕಟ್ಕೋಬೇಕು ಅಂತ ಹೇಳಿದಕ್ಕೆ ಮುಂದೆ ಆ ಉತ್ತ ಕಟ್ಟುತ್ತಲ್ಲ, ಏನದು ಎಂತ ಗೆಜ್ಜಲು, ಅದಾಗ ಬಂದು ಅಲ್ಲೇ ಹುತ್ತ ಕಟ್ಕೋತಂತೆ. ಆ ಗೆಜ್ಜಲಿಗೆ ಸೀಮೆಎಣ್ಣೆ ಹಾಕಿ ಸಾಯಿಸುತ್ತೆ. ಈ ರೀತಿ ಕನ್ನ ಹಾಕಿದ್ರೆ ಕಡಿಮೆಯಾಗಿ ಹುಟ್ಟಬೇಕು. ಈ ರೀತಿ ಎಷ್ಟೋ ಹೇಳ್ತಾ ಪಾಪ ಚಿಹ್ನೆಗಳಿದೆ. ದತ್ವಾವರ್ತಂ ಭೂಮಿದಾನಂ ಯತ್ನಾನಂ ಪರಿಪಾಲಯೇ ನರಕ್ಷತಿ ಹರೇ ಜಸ್ತು ಸಪುಂಗ ಸ್ವಾಭಿಜಾಯಿತೆ. ಸರಿ, ಇಷ್ಟೆಲ್ಲ ಪಾಪ ಮಾಡಿದ್ದೀನಿ, ಪಾಪ ಹೇಗೆ ಕಳ್ಕೊಳ್ಳಿ? ಮೊದಲನೇದು ಹೇಳ್ತು, ಹರಿಸ್ಮರಣೆ ಮಾಡಿ ಪರಮಾತ್ಮನನ್ನು ಹೊಂದು. ನನಗೆ ಅಷ್ಟು ಶುಚಿಯಿಂದ ಪರಮಾತ್ಮನ ಹೊಂದಲಿಕ್ಕೆ ಆಗ್ತಿಲ್ಲ, ಸದ್ಬ್ರಾಹ್ಮಣರಿಗೆ ದಾನ ಮಾಡು. ನಾನು ಏನೇನು ತಪ್ಪು ಮಾಡಿದ್ದೀನಿ ಒಂದೊಂದಕ್ಕೊಂದೊಂದು ಪ್ರಾಯಶ್ಚಿತ್ತ ಹೇಳಿದ್ದೀನಿ. ಆ ಪ್ರಾಯಶ್ಚಿತ್ತಾರ್ಥವಾಗಿ ದಾನವನ್ನು ಕೊಟ್ಟು ಹಿಂದೆ ಮಾಡಿದಂಥ ಪಾಪಕರ್ಮಗಳನ್ನು ಈಗ ಕಳ್ಕೊಂಡು ಮುಂದೆ ಆದರೂ ಒಳ್ಳೆ ಜನ್ಮವನ್ನು ಪಡೆದು ಸಾಧನೆಗೆ ಉಪಯುಕ್ತನಾಗು. ಅವಶ್ಯಮೇವ ಭೋಕ್ತವ್ಯಂ ಕರ್ತೃಂ ಕರ್ಮ ಶುಭಾಶುಭಂ ನಾ ಭುಕ್ತೆ ಕ್ಷೀಯತೆ ಕರ್ಮ ಕಲ್ಪಕೋಟಿ ಶತೈರಪಿ. ದೇವರು ಹೇಳ್ತಾ ಇದ್ದಾರೆ ಕಡೆಯಲ್ಲಿ, ನಿನಗೆ ಬಂದಂಥ ಶುಭ ಅಶುಭಗಳನ್ನು ನೀನೇ ಅನುಭವಿಸು. ನಿನಗೇನೋ ತಪ್ಪು ಬಂದಿದ್ದನ್ನ ಇನ್ನೊಬ್ಬರ ಮೇಲೆ ಹೊರಿಸಿ ನೀನೇನೋ ಸಂತೋಷಪಟ್ಟರೆ ಮತ್ತೆ 10,000 ಜನ್ಮ, ಒಂದೇ ಜನ್ಮದಲ್ಲಿ ನಾನು ಇಲ್ಲಿ ಕಳಿತಿದ್ದಿದ್ದನ್ನು 10 ಜನ್ಮ ಎತ್ತಬೇಕಾಗತ್ತೆ. ಈ ಜನ್ಮದಲ್ಲಿ ನಿಂಗೆ ಏನು ಬಂದಿದೆ ಅದನ್ನು ಇಲ್ಲೇ ಕಳ್ಕೊ. ಇಲ್ಲಿ ಕಳ್ಕೊಳ್ಳದೆ ನೀನು ಎಸ್ಕೇಪ್ ಆದರೆ ಕಲ್ಪಕೋಟಿ ಶತೈರಪಿ. ಎಷ್ಟು ಕೋಟಿ ಕಲ್ಪಗಳು ಲೆಕ್ಕ ಇಲ್ಲ. ಅಷ್ಟು ಕೋಟಿ ಕಲ್ಪಗಳಲ್ಲಿ ಶತೈರಪಿ 100 ಕೋಟಿ ಕಲ್ಪಗಳಲ್ಲಿ ನೀನು ಬಂದು ಒದ್ದಾಡಬೇಕು. ಅದರಿಂದ ದೂರನಾಗಿ ಸಾಧನ ಮಾರ್ಗವನ್ನು ಹಿಡಿ ಅಂತ ಕೃಷ್ಣ ಗರುಡನಿಗೆ ಉಪದೇಶ ಮಾಡ್ತಾ, ಪಾಪಿಯಾಗಿರ್ತಕ್ಕಂಥವನು ಜನ್ಮದಲ್ಲಿ ಯಾವ ದುಃಖವನ್ನು ಪಡ್ತಾನೆ? ತಾಯಿ ಗರ್ಭದಿಂದ ದುಃಖ ಇದೆ. ಆ ತಾಯಿ ಗರ್ಭದ ದುಃಖ ಹೇಗಿದೆ? ಮರಣಕಾಲದಲ್ಲಿ ಏನೇನು ಕ್ರಿಯೆಗಳನ್ನು ಮಾಡಬೇಕು, ನಾವು ಸಾಧನೆ ಹೇಗೆ ಮಾಡ್ಕೋಬೇಕು, ಪರಮಾತ್ಮನನ್ನು ಹೇಗೆ ಹೊಂದಬೇಕು ಅನ್ನೋದನ್ನ ಮುಂದೆ ಈ ರೀತಿ ಹೇಳ್ತಾ ಇದೆ ಅಂತ ಹೇಳ್ತಾ ಶ್ರೀ ಕೃಷ್ಣಾರ್ಪಣ ಮತ್ತು ಮಧ್ವೇಶ್ವರಾರ್ಪಣೆ.